ನಾವು ಇಲ್ಲಿವರೆಗೂ ಕೂಡ ನಾವು ಡಿಸ್ಕಸ್ ಮಾಡಿರೋದು ಎಂಡೋಜೆನೆಟಿಕ್ ಫೋರ್ಸಸ್. ಓಕೆ, ಎಂಡೋಜೆನೆಟಿಕ್ ಅಂದರೆ ದಟ್ ವಾಸ್ ಇನ್ಸೈಡ್ ದ ಅರ್ತ್, ಭೂಮಿಯ ಒಳಗಡೆ, ಬಿಕಾಸ್ ಆಫ್ ಪ್ರೆಷರ್ ಅಥವಾ ಟೆಂಪ್ರೇಚರು, ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಒತ್ತಡಕ್ಕೆ ಉಂಟಾದಾಗ ಒಳಗಡೆ, ಭೂಮಿ ಒಳಗಡೆ ಒಂದು ಚೇಂಜಸ್ ಆದಾಗ ಅದು ಹೊರಗಡೆ ಬಂದು, ಹೊರಗಡೆ ಮೀನ್ ದಟ್ ವಾಸ್ ಬಿಕಾಸ್ ಆಫ್ ಪ್ರೆಷರ್ ಅಥವಾ ಟೆಂಪ್ರೇಚರಿಂದ ಒಳಗಡೆ ಇರುವಂಥ ಕಲ್ಲು ಮಣ್ಣು ಘನದಿಂದ ದ್ರವ ವಸ್ತುಕ್ಕೆ ತಿರುಗಿ ಹೊರಗೆ ಬರೋದಕ್ಕೆ ನಾವು ವಾಲ್ಕೆನೋಸ್ ಅಂತ ಕರೀತಾರೆ. ಅಥವಾ ತಿಕ್ಕಾಟದಿಂದ ಅರ್ಥಕ್ವಿಕ್ಸ್ ಆಗುತ್ತೆ, ಅದೆಲ್ಲ ಕೂಡ ಎಂಡೋಜೆನೆಟಿಕ್ ಫೋರ್ಸಸ್ಗೆ ಕಾರಣ ಆಗಿರ್ತದೆ. ಅಲ್ಲಿ ಜನರಲ್ ಆಗಿ ಏಜೆಂಟ್ಸ್ ಯಾರು ಇರ್ತಾರೆ? ಪ್ರೆಷರ್ ಮತ್ತೆ ಟೆಂಪರೇಚರ್. ಜನರಲ್ ಏಜೆಂಟ್ಸ್ ಅಂದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಿ ಎಂಡೋಜೆನೆಟಿಕ್ ಫೋರ್ಸಸ್ ಅಲ್ಲಿ. ಎಕ್ಸೋಜೆನೆಟಿಕ್ ಫೋರ್ಸಸ್ ಬಂದ್ಬಿಟ್ಟು, exogenic process are a direct result of stress induced in earth material due to various forces that came into existence due to sun heat. ಇಲ್ಲಿ ಸನ್ ವೆರಿ ಇಂಪಾರ್ಟೆಂಟ್. ಭೂಮಿಯ ಮೇಲ್ಗಡೆ ಸರ್ಫೇಸ್ ಆಫ್ ಅರ್ತ್ ಮೇಲೆ ಆಗುವಂಥ ಚೇಂಜಸ್ಸು, ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಸನ್. ಮತ್ತೆ ವಿಚ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಅಂತ ಬಂದರೆ ಟೆಂಪ್ರೇಚರ್ ಮತ್ತು ಪ್ರೆಸಿಪಿಟೇಷನ್. ಅಲ್ಲಿ ಟೆಂಪ್ರೇಚರ್ ಮತ್ತು ಪ್ರೆಷರ್, ಓಕೆ, ಒತ್ತಡ ಮತ್ತು ಉಷ್ಣಾಂಶ ಅಲ್ಲಿ ತಗೊಳ್ತೀರಿ. ಇಲ್ಲಿ ಟೆಂಪ್ರೇಚರ್ ಮತ್ತು ಪ್ರೆಸಿಪಿಟೇಷನ್ ಅಂತ ಮೀನ್ ಇಲ್ಲಿ ನಾವು ಯಾಕೆ ಪ್ರೆಸಿಪಿಟೇಷನ್ ಇನ್ಸ್ಟೆಡ್ ಆಫ್ ರೈನ್ ಯಾಕೆ ಪ್ರೆಸಿಪಿಟೇಷನ್ ಅಂತ ಹಾಕ್ತೀರಿ? ಡೋಂಟ್ ರೈನ್ ಅಂತ ಬರೆಯಕ್ಕೆ ಹೋಗ್ಬೇಡಿ. ಓಕೆ, ರೈನ್ ಅಂತ ಬರೆದ್ರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಮತ್ತೆ ಅದು ಸೂಟಬಲ್ ವರ್ಡ್ ಅಲ್ಲ ಇಲ್ಲಿ ಎಕ್ಸೋಜೆನೆಟಿಕ್ ಫೋರ್ಸಸ್ ಅಲ್ಲಿ. ಯಾಕಂದ್ರೆ ಪ್ರೆಸಿಪಿಟೇಷನ್ ಇಟ್ ಇನ್ಕ್ಲೂಡ್ಸ್ ಸ್ನೋ, ಮಿಸ್ಟ್, ಹೇಲ್ ಅಂಡ್ ರೈನ್. ಓಕೆ, ಫಾಗ್, ಓಕೆ, ಇವೆಲ್ಲ ಸೇರುತ್ತೆ ಯಾವುದರಲ್ಲಿ? ಪ್ರೆಸಿಪಿಟೇಷನ್. ಎಕ್ಸೋಜೆನೆಟಿಕ್ ಫೋರ್ಸಸ್ಸು ಇವುಗಳೆಲ್ಲಾನು ಕಾರಣ ಆಗಿರುತ್ತೆ. ಬರೀ ರೈನಿಂದ ಒಂದೇ ಎಕ್ಸೋಜೆನೆಟಿಕ್ ಫೋರ್ಸಸ್ ಆಗಲ್ಲ, ಜ್ಞಾಪಕ ಇರಲಿ. ಓಕೆನಾ? ರೈನ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಪ್ರೆಸಿಪಿಟೇಷನ್. ಆ ಕಾರಣಕ್ಕೆ ನಾನು ವರ್ಡನ್ನು ಬರೀಬೇಕಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸೋಜೆನೆಟಿಕ್ ಫೋರ್ಸಸ್ ಅಂತ ಬಂದರೆ ಟೆಂಪರೇಚರ್ ಅಂಡ್ ಪ್ರೆಷರ್. ಎಂಡೋಜೆನೆಟಿಕ್ ಫೋರ್ಸಸ್ ಅಂತ ಬಂದಾಗ ಟೆಂಪರೇಚರ್ ಅಂಡ್ ಪ್ರೆಷರ್. ಓಕೆನಾ? ಇಲ್ಲಿ ಟೆಂಪರೇಚರ್ ಅಂಡ್ ಎಕ್ಸೋಜೆನೆಟಿಕಲ್ಲಿ ಟೆಂಪರೇಚರ್ ಅಂಡ್ ಪ್ರೆಸಿಪಿಟೇಷನ್. ಓಕೆ, precipitation, two important agents which was responsible, climatic elements ಅಥವಾ climatic agents which was responsible for the exogenetic forces. Now ಇದರಲ್ಲಿ ಎಕ್ಸೋಜೆನೆಟಿಕ್ ಫೋರ್ಸಸ್ ಅಲ್ಲಿ ಏನೇನು ಬರುತ್ತೆ? ಫಸ್ಟು ವೆದರಿಂಗು, ಎರೋಷನ್ನು, ಮಾಸ್ ವೇಸ್ಟಿಂಗು, ಡೆಪಾಸಿಷನ್ನು, ಲ್ಯಾಂಡ್ ಸ್ಲೈಡು, ಓಕೆನಾ, ಇವೆಲ್ಲ ಬರುತ್ತೆ. ಈಗ ಒಂದೊಂದಾಗೆ ನೋಡೋಣ. ಫಸ್ಟ್ ಒನ್ ವೆದರಿಂಗ್. ವೆದರಿಂಗ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕಲ್ಲು ಮಣ್ಣಾಗೋದು. ಓಕೆ, ಕಲ್ಲು ಮಣ್ಣಾಗೋದಕ್ಕೆ ಫಸ್ಟ್ ತಿಂಗು ಮಳೆ ಬರಬೇಕು, ಬಿಸಿಲಿರಬೇಕು. ಓಕೆನಾ? ಬಿಸಿಲು ಮಳೆ ಇವೆರಡುಗಳ ಟೆಂಪ್ರೇಚರ್, ಬಿಸಿಲು ಬಂದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಮಳೆ ಬಂದಾಗ ಪ್ರೆಷರ್ ಜಾಸ್ತಿ. ಅದು ಅಂದರೆ ಕೂಲ್ ಆದಾಗ, ಅದು ಸ್ನೋ ಆಗಿರ್ಬೋದು. ಮಳೆ ಅನ್ನೋದಕ್ಕಿಂತ ಪ್ರೆಸಿಪಿಟೇಷನ್ ಅಂತ ಬಳಸಿದ್ರೆ ಅದು ಸ್ನೋ ಆಗಿರ್ಬೋದು, ಏರ್ ಸ್ಟೋಮ್ ಆಗಿರ್ಬೋದು, ಅಥವಾ ಮಿಸ್ಟ್ ಆಗಿರ್ಬೋದು. ಬೇರೆ ಯಾವ್ಯಾವ ಕಾರಣದಿಂದ ವಾಟರ್ ಡ್ರಾಪ್ಲೆಟ್ಸ್ ಬಿದ್ದಾಗ ಏನಾಗುತ್ತೆ? ಪ್ರೆಷರ್ ಚೇಂಜಸ್ ಆಗುತ್ತೆ. ಓಕೆನಾ? ಕೂಲ್ ಆದಾಗ ಪ್ರೆಷರ್ ಜಾಸ್ತಿ ಎಕ್ಸರ್ಟ್ ಆಗ್ತದೆ. ಸೊ ಆ ಕಾರಣದಿಂದ ಏನಾಗುತ್ತೆ? ಕಲ್ಲು ಏನಾಗುತ್ತೆ? ಮಣ್ಣಾಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಸೊ ಈ ಪ್ರಾಸೆಸ್ಸನ್ನು ನಾವು ವೆದರಿಂಗ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಸಿಂಟಿಗ್ರೇಷನ್ ಅಂಡ್ ಡಿಕೆ ಆಫ್ ರಾಕ್ ಮಟೀರಿಯಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯೋಲಾಜಿಕಲ್ ಏಜೆಂಟ್ಸ್. ಓಕೆನಾ? ಮೂರು ತಗೋಬಹುದು. ಡಿಸಿಂಟಿಗ್ರೇಷನ್ ಅಂತ ಹೇಳಿದ್ರೆ ಒಂದು ಕಲ್ಲು ಬ್ರೇಕ್ ಆಗೋದು. ಡಿಕೆ ಆಫ್ ರಾಕ್ ಮಟೀರಿಯಲ್ ಇಲ್ಲ ಪುಡಿಯಾಗಿ ಇದು ಮಾಡೋದು, ಚೇಂಜಸ್ ಆಗೋದು. ಯಾಕೆ, ಏನು ಕಾರಣಕ್ಕೆ ಇದು ಡಿಸಿಂಟಿಗ್ರೇಷನ್ ಡಿಕೆ ಆಗುತ್ತೆ ಅಂದರೆ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಫಿಸಿಕಲ್ ಅಂದರೆ ಈಟ್ ಮತ್ತು ಪ್ರೆಷರ್. ಅಂದರೆ ನಾನು ಹೇಳಿದ್ನಲ್ಲ ಅವಾಗಲಿಂದ, ಟೆಂಪ್ರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಮೇಲ್ಗಡೆ ಒತ್ತಡದಿಂದ ಆಗಿರ್ಬೋದು. ಕೆಮಿಕಲ್ ಅಂದರೆ ಲೀಚಿಂಗ್ ಆಗಿರ್ಬೋದು, ಆಕ್ಸಿಡೇಷನ್ನು, ರಿಡಕ್ಷನ್ನು, ಹೈಡ್ರೇಷನ್ನು, ಅಸಿಡಿಫಿಕೇಷನ್, ಬೇರೆ ಬೇರೆ ತುಂಬ ರೀಸನ್ಸ್ ಇದೆ. ಒಂದೊಂದೇ ನೋಡೋಣ. ಓಕೆ, ಏನೇನು ಫ್ಯಾಕ್ಟರ್ಸು, ಕೆಮಿಕಲ್ ಒಂದು ಪ್ಯಾರಾಮೀಟರ್ಸ್ ಏಜೆಂಟ್ಸ್ ಯಾವ್ದು ಬರುತ್ತೆ, ಫಿಸಿಕಲ್ ಏಜೆಂಟ್ಸ್ ಯಾವ್ದು ಬರುತ್ತೆ ಅಂತ ಟೈಪ್ಸಲ್ಲಿ ಬರ್ತದೆ. ಓಕೆ, ಇಲ್ಲಿ ಇಟ್ ಈಸ್ ಇನ್ಸಿಟು ಡಿಸಿಂಟಿಗ್ರೇಷನ್ ಬ್ರೇಕ್ ಡೌನ್ ಆಫ್ ರಾಕ್ ಮಟೀರಿಯಲ್. ಅದನ್ನೇ ಅವಾಗಲೇ ಹೇಳಿದ್ದು, ಕಲ್ಲು ಮಣ್ಣಾಗೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗೋದಕ್ಕೆ ನಾವು ವೆದರಿಂಗ್ ಅಂತ ಕರಿತೀರಿ. ಓಕೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದನ್ನ ವೆದರಿಂಗ್ ಅನ್ನಲ್ಲ, ಬರೀ ಕಲ್ಲು ಪುಡಿ ಆಗುತ್ತಷ್ಟೇ. ಓಕೆ, ಮಣ್ಣಾಗಿ ಕನ್ವರ್ಟ್ ಆಗೋದು. ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಎರೋಷನ್ ಅಂತ ಕರೀತಾರೆ. ಕ್ಯಾರಿ ಮಾಡ್ಕೊಂಡು ಹೋಗಿ ಸರ್ಟನ್ ವೆಲಾಸಿಟಿ ಹೋಗ್ತಾ ವೆಲಾಸಿಟಿ, ಸ್ಪೀಡ್ ಆಫ್ ದ ವಾಟರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಐಸ್ ಕ್ಯಾಪ್ಸ್ ಆಗಿರ್ಬೋದು, ಇವುಗಳ ಸ್ಪೀಡ್ ಕಮ್ಮಿ ಆದಾಗ ಡೆಪಾಸಿಟ್ ಮಾಡುತ್ತೆ. ತೂಕ ಜಾಸ್ತಿ ಆದಾಗ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಒಂದು ಕಡೆ ಅದನ್ನು ತಗೊಂಡೋಗಿ ಸ್ಟಾಪ್ ಮಾಡ್ತದೆ. ಅದನ್ನು ಡೆಪಾಸಿಷನ್ ಅಂತ ಕರೀತಾರೆ. ಓಕೆನಾ? ಎರೋಷನ್ ಅಂದರೆ ಕ್ಯಾರಿ ಮಾಡ್ಕೊಂಡು ಹೋಗೋದು, ಡೆಪಾಸಿಷನ್ ಅಂದರೆ ಕ್ಯಾರಿ ಮಾಡ್ಕೊಂಡು ಹೋಗಿರೋದನ್ನ ಎಲ್ಲೋ ಒಂದು ಕಡೆ ಪ್ಲೇಸಲ್ಲಿ ಅದನ್ನು ಸ್ಟಾಪ್ ಮಾಡೋದು. ಬಿಕಾಸ್ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಅದಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಫೋರ್ಸ್ ಸಾಕಾಗಲ್ಲ, ವೆಲಾಸಿಟಿ ಸಾಕಾಗಲ್ಲ. ಆ ಕಾರಣಕ್ಕೋಸ್ಕರ ಸ್ಟಾಪ್ ಆಗೋದಕ್ಕೆ
ಡೆಪಾಸಿಷನ್ ಅಂತ ಕರೀತಾರೆ. ಇಲ್ಲಿ 3 ಮೇಜರ್ ಇಂಪಾರ್ಟೆಂಟ್ ಗ್ರೂಪ್ಸ್ ವೆದರಿಂಗಲ್ಲಿ. ಮುಖ್ಯವಾಗಿ 3 ಥರ ಬರುತ್ತೆ. ಒಂದು ಫಿಸಿಕಲ್ ಆರ್ ಮೆಕ್ಯಾನಿಕಲ್ ವೆದರಿಂಗ್ ಅಂತ ಕರೀತಾರೆ, ಎರಡನೇದು ಕೆಮಿಕಲ್ ವೆದರಿಂಗು, ಮೂರನೇದು ಬಯಾಲಜಿಕಲ್ ವೆದರಿಂಗ್. ಫಸ್ಟ್ ಒನ್ ನೋಡೋಣ, ಮೆಕ್ಯಾನಿಕಲ್ ವೆದರಿಂಗ್ ಆರ್ ಫಿಸಿಕಲ್, ಎರಡೂ ಒಂದೇ. ಓಕೆ, ಮೆಕ್ಯಾನಿಕಲ್ ವೆದರಿಂಗ್ ಆ್ಯಂಡ್ ಫಿಸಿಕಲ್ ವೆದರಿಂಗ್ ಅಂದರೆ ಏನೂ ಇಲ್ಲ, ಇಲ್ಲಿ ಯಾವುದೇ ಒಂದು ಕೆಮಿಕಲ್ ಚೇಂಜಸ್ ಇರಲ್ಲ, ಜಸ್ಟ್ ಬ್ರೇಕ್ ಆಗೋದು, ಎಲಿಮೆಂಟು ಬ್ರೇಕ್ ಆಗೋದು. ಒಂದು ವಸ್ತು ಅದು ಪೀಸ್ ಆಯಿತು ಅಂದರೆ ಅದನ್ನು ಫಿಸಿಕಲ್ ವೆದರಿಂಗ್ ಅಂತ ಕರೀತಾರೆ. ಆ ವಸ್ತುವಿನ ಬಣ್ಣ ಅಥವಾ ಕಲ್ಲರು ಅಥವಾ ಬಣ್ಣ ಅಥವಾ ಟೇಸ್ಟು ಇದೇನಾದರೂ ಚೇಂಜಸ್ ಆಯಿತು ಅಂದರೆ ಅದು ಕೆಮಿಕಲ್. ಓಕೆ, ಕೆಮಿಕಲ್ ಚೇಂಜಸ್ ಅಂತ ಕರೀತಾರೆ. ಸೇಮ್ ಥಿಂಗು ಇಲ್ಲೇನು ಅಂತ ಹೇಳಿದ್ರೆ ಜಸ್ಟ್ ಕಲ್ಲು ಒಡೆಯುತ್ತಷ್ಟೇ, ಅದ್ರ ಒಳಗಡೆ ರಿಯಾಕ್ಷನ್ಸ್ ಎಲ್ಲ ಏನೂ ಬರಲ್ಲ. ರಿಯಾಕ್ಷನ್ಸ್ ಬರೋದು ಕೆಮಿಕಲ್ ವೆದರಿಂಗ್ ಹೋಗುತ್ತೆ. ಓಕೆ, ಇಲ್ಲಿ ಆ ಒಂದು ಫ್ಯಾಕ್ಟರ್ಸ್ ಏನೇನು ಇಂಪಾರ್ಟೆಂಟ್ ಇದೆ, ಯಾವುದು ಮೆಕ್ಯಾನಿಕಲ್ ವೆದರಿಂಗ್ ಅಥವಾ ಫಿಸಿಕಲ್ ವೆದರಿಂಗಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಅಂದರೆ ಯಾವ ಕಾರಣಕ್ಕೆ ಅದು ಒಡೆಯುತ್ತೆ, ಕಾರಣ ಏನೇನು, ಯಾವ್ಯಾವ ಏಜೆಂಟ್ಸು ಕಾರಣ ಆಗುತ್ತೆ. ಒಂದು ಡ್ಯೂ ಟು ಟೆಂಪ್ರೇಚರ್ ಚೇಂಜಸ್ಸು. ಸೆಕೆಂಡ್ ಒನ್ನು ಫ್ರೀಸ್ ಥಾ ಸೈಕಲ್ಸ್. ಫ್ರೀಸ್ ಥಾ ಸೈಕಲ್ಸ್ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲೇ ಬರುತ್ತೆ. ನೆಕ್ಸ್ಟ್ ವೆಟ್ ಡ್ರೈ ಸೈಕಲ್ಸು, ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟ್ಸ್, ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಎ ಎಕ್ಸಾಂಪಲ್ ಆಫ್ ಕೆಮಿಕಲ್ ವೆದರಿಂಗ್ ಅಂತ ಕೊಟ್ಬಿಟ್ಟು ಫಸ್ಟ್ ಒನ್ನು ಆಕ್ಸಿಡೇಷನ್, ಸೆಕೆಂಡ್ ಒನ್ನು ಸೊಲ್ಯೂಷನ್ನು, ಥರ್ಡ್ ಒನ್ನು ಹೈಡ್ರೇಷನ್ನು, ನಾಲ್ಕನೇದು ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟ್ಸ್. ಸಿ, ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟ್ ಈಸ್ ಎ ಪಾರ್ಟ್ ಆಫ್ ಫಿಸಿಕಲ್ ವೆದರಿಂಗ್. ಇಟ್ ವಾಸ್ ಫಿಸಿಕಲ್ ಚೇಂಜ್. ಒಂದು ಉಪ್ಪು ನೀರು ಉಪ್ಪಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕೆಮಿಕಲ್ ಚೇಂಜಸ್ ಆಗೋದಿಲ್ಲ. ನೀವು ಉಪ್ಪು ನೀರು ತಿಂದರೂ ಕೂಡ ಒಂದೇ ಟೇಸ್ಟ್ ಇರುತ್ತೆ, ಒಂದೇ ಇದಿರುತ್ತೆ. ಓಕೆನಾ? ಸೊ ಇಲ್ಲಿ ಯಾವುದೋ ಮಾರ್ಪಾಡಿಲ್ಲ, ಜಸ್ಟ್ ದ್ರವದಿಂದ ಘನಕ್ಕೆ ಕನ್ವರ್ಟ್ ಆಗಿದೆ, ಸೇಮ್ ಕಾಂಪೋಸಿಷನ್ನು. ಓಕೆ, ಇನ್ ಕೇಸ್ ಏನಾದರೂ ಅಲ್ಲಿ ಟೇಸ್ಟ್ ಚೇಂಜ್ ಆಯಿತು, ಬಣ್ಣ ಇನ್ನೊಂದು ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ಕೆಮಿಕಲ್ ವೆದರಿಂಗ್ ಅಂತ, ಕೆಮಿಕಲ್ ಪ್ರೊಸೆಸ್ ಅಂತ ಕರೀತಾರೆ. ಇಲ್ಲಿ ನಾವು ಕೆಮಿಕಲ್ ವೆದರಿಂಗ್ ಅಲ್ಲಿ ಬಂದಾಗ ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟ್ಸ್, ಅನಿಮಲ್ ಆ್ಯಂಡ್ ಪ್ಲಾಂಟ್ ಆಕ್ಟಿವಿಟೀಸ್ ಇವೆಲ್ಲ ಕೂಡ ಫಿಸಿಕಲ್ ವೆದರಿಂಗ್ಗೆ ಸೇರ್ತದೆ. ಇದರಲ್ಲಿ ಒಂದೊಂದೇ ನೋಡೋಣ. ಎಕ್ಸ್ಫಾಲಿಯೇಷನ್ ಡ್ಯೂ ಟು ಪ್ರೆಷರ್ ರಿಲೀಸ್ ಆರ್ ಅನ್ಲೋಡಿಂಗ್. ಪ್ರೆಷರ್ ಫ್ಯಾಕ್ಟರ್ ಒಂದು, ಎಕ್ಸ್ಫಾಲಿಯೇಷನ್ ಡ್ಯೂ ಟು ಥರ್ಮಲ್ ಸ್ಟ್ರೆಸ್ ವೆದರಿಂಗ್. ಥರ್ಮಲ್ ಅಂತ ಹೇಳಿದ್ರೆ ಟೆಂಪರೇಚರ್ ಫ್ಯಾಕ್ಟರಿಂದ, ಪ್ರೆಷರ್ ರಿಲೀಸ್ ಅಂತ ಹೇಳಿದ್ರೆ ಇದು ಒತ್ತಡದ ಕಾರಣದಿಂದ. ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಒತ್ತಡದ ಕಾರಣದಿಂದ ನೀವು ಎಲ್ಲಾದರೂ ಬೆಟ್ಟ ಇಲ್ಲಿ ಏರಿಯಾಸ್ ಹೋಗಿ ನೋಡಿದಾಗ ನೋಡಿ, ಈ ಥರ ಲೇಯರ್ ಆಗಿ ಬಂಡೆ ಸೀಳಿರುತ್ತೆ ಮೇಲ್ಮೇಲೆ. ನೀವು ಅದನ್ನು ಹಿಂಗೆ ಕಿತ್ತಾಗ ಏನಾಗುತ್ತೆ ಅಂದರೆ ಪುಲ್ ಮಾಡಿದಾಗ, ಅದನ್ನು ಪಿಕ್ ಮಾಡಿದಾಗ ಏನಾಗುತ್ತೆ, ಮೇಲೆ ಲೇಯರ್ ಆಗಿ ಕಲ್ಲು ಬರುತ್ತೆ. ಯಾಕೆ ಆ ಥರ ಬರುತ್ತೆ ಅಂದರೆ ಕಾರಣ ಏನು ಅಂತ ಹೇಳಿದ್ರೆ ಸೊ ಅಲ್ಲಿ ಆ ಶೀಟ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರೆಷರ್ಗೆ, ಒತ್ತಡಕ್ಕೆ ಒಳಗಾಗಿರುತ್ತೆ ಫಸ್ಟ್ ಥಿಂಗು. ಎರಡನೇದು ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಮತ್ತು ಇದು ಎಲ್ಲಿ ಕಂಡು ಬರುತ್ತೆ? ಎಕ್ಸ್ಫಾಲಿಯೇಷನ್ ಜನರಲ್ ಆಗಿ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದಾಗ ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಡ್ರೈ ಕ್ಲೈಮೇಟ್ಸ್ ಆ್ಯಂಡ್ ಹೈ ಎಲಿವೇಟೆಡ್ ಏರಿಯಾಸ್ ಆ್ಯಂಡ್ ಡಯೂರಿನಲ್ ಟೆಂಪ್ರೇಚರ್ ಚೇಂಜಸ್ ಆರ್ ಡ್ರಾಸ್ಟಿಕ್, ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ಲು ಎಕ್ಸ್ಫಾಲಿಯೇಷನ್ ಜನರಲ್ ಆಗಿ ಕಂಡು ಬರೋದು ಡೆಸರ್ಟ್ ಏರಿಯಾಸ್. ಓಕೆ, ಡೆಸರ್ಟ್ ಏರಿಯಾಸ್ ಆಗಿರಬೇಕು, ಹೈ ಎಲಿವೇಟೆಡ್ ಏರಿಯಾಸ್ ಆಗಿರ್ಬೇಕು. ಓಕೆನಾ? ಅಲ್ಲೆಲ್ಲ ಡಯೂರಿನಲ್ ರೇಂಜ್ ಆಫ್ ಟೆಂಪ್ರೇಚರ್ ಅಂತ ಗೊತ್ತಲ್ಲ, ಒಂದು ಡೇನಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಒನ್ ಡೇನಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಮೈನಸ್ ಮಿನಿಮಮ್ ಟೆಂಪ್ರೇಚರ್ ಏನು ಬರುತ್ತೋ ಅದನ್ನು ಡಯೂರಿನಲ್ ರೇಂಜ್ ಆಫ್ ಟೆಂಪ್ರೇಚರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಎಲ್ಲಿ ಜನರಲ್ ಆಗಿ ಜಾಸ್ತಿ ಕಂಡು ಬರುತ್ತೆ ಅಂದರೆ ಡೆಸರ್ಟ್ ಏರಿಯಾಸಲ್ಲಿ. ಓಕೆ, ಕೋಸ್ಟಲ್ ಏರಿಯಾ ನಿಯರ್ ಇದ್ದರೆ ಕಂಡು ಬರಲ್ಲ ಜಾಸ್ತಿ, ನೀವು ಬೇಕಾದರೆ ನೋಡ್ಬೋದು. ಡೆಸರ್ಟ್ ಏರಿಯಾಸ್ ಅಂತ ಫಾರ್ ಎಕ್ಸಾಂಪಲ್ ಹೇಳಿದಾಗ ಡೆಸರ್ಟ್ ಅಥವಾ ಕಾಂಟಿನೆಂಟ್ ಒಳಗಡೆ ಸಮುದ್ರದಿಂದ ಒಳಗೆ ಬಂದಾಗ ಆ ಪ್ರದೇಶಗಳಲ್ಲಿ ಈ ಒಂದು ಡಯೂರಿನಲ್ ರೇಂಜ್ ಆಫ್ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅಲ್ಲಿ ಎಕ್ಸ್ಫಾಲಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಕಡೆ ನೋಡಿ ನೀವು, ತಾರ್ ಡೆಸರ್ಟು ಅಥವಾ ಎಲ್ಲ ನೋಡಿ, ತಾರ್ ಡೆಸರ್ಟ್ ಮ್ಯಾಕ್ಸಿಮಮ್ 45 ಡಿಗ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ. ಮಿನಿಮಮ್ ಬಂದು ನೈಟ್ ಟೈಮ್ ಆದಾಗ 4 ಡಿಗ್ರಿ 5 ಡಿಗ್ರಿ ಬರುತ್ತೆ. ಇಲ್ಲಿ 4 ಡಿಗ್ರಿ 45 - 4 41 ಡಿಗ್ರಿ. ದಿಸ್ ವಾಸ್ ಡಯೂರಿನಲ್ ರೇಂಜ್ ಆಫ್ ಟೆಂಪ್ರೇಚರ್ ಆಫ್ ತಾರ್ ಡೆಸರ್ಟ್ ಏರಿಯಾ. ಆ ಏರಿಯಾದಲ್ಲಿ 41 ಡಿಗ್ರಿ. ಸೇಮ್ ಥಿಂಗು ನೀವು ಬೆಂಗಳೂರಲ್ಲಿ ನೋಡಿ, ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇವತ್ತು 28 ಇತ್ತು, ಮಿನಿಮಮ್ ಟೆಂಪ್ರೇಚರು ಫಾರ್ ಎಕ್ಸಾಂಪಲ್ಲು ಒಂದು 18 ಇತ್ತು, ಮೈನಸ್ ಮಾಡಿದ್ರೆ ಎಷ್ಟಾಯಿತು 10 ಡಿಗ್ರಿ. ಓಕೆ, ಕಂಪೇರ್ ಟು ದಟ್ ಏರಿಯಾಸ್, ಡೆಸರ್ಟ್ ಏರಿಯಾಸ್ಗಿಂತ ನಾವು ಕೋಸ್ಟಲ್ ನಿಯರ್ ದಟ್ ವಾಸ್ ಬಂದಾಗ, ಸಮುದ್ರಕ್ಕೆ ಹತ್ತಿರವಾದಂಥ ಪ್ಲೇಸ್ಗಳಲ್ಲಿ ಬಂದಾಗ ಇನ್ನೂ ಹತ್ತಿರ ಹೋದರೆ ಇನ್ನೂ ಕಮ್ಮಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಂಗಳೂರು ತಗೊಳ್ಳಿ, ಮಂಗಳೂರಲ್ಲಿ ನೋಡಿ ಡಯೂರಿನಲ್ ರೇಂಜ್ ಆಫ್ ಟೆಂಪ್ರೇಚರು ಮ್ಯಾಕ್ಸಿಮಮ್ ಟೆಂಪ್ರೇಚರು 35 ಇರುತ್ತೆ, ಮಿನಿಮಮ್ ಟೆಂಪ್ರೇಚರು 30 ಇರುತ್ತೆ, -35 - 5 35 - 35 ಅಂದರೆ
5 ಡಿಗ್ರಿ ಡೈನಲ್ ರೇಂಜ್ ಆಫ್ ಟೆಂಪ್ರೇಚರ್ ಮಂಗಳೂರು. ಫಾರ್ ಎಕ್ಸಾಂಪಲ್ ಡೆಲ್ಲಿ ಹೋಗಿ ಇನ್ನು ಸ್ವಲ್ಪ ದೂರ ಹೋದರೆ ಕಂಪೇರ್ ಟು ಬೆಂಗಳೂರು ಮತ್ತು ಡೆಲ್ಲಿ, ಬೆಂಗಳೂರು ವಾಸ್ ನಿಯರ್ ಟು ದಟ್ ವಾಸ್ ಕೋಸ್ಟಲ್ ಏರಿಯಾಸು, ಡೆಲ್ಲಿ ಇನ್ನು ಸ್ವಲ್ಪ ಇಂಟೀರಿಯರ್ ಆಗುತ್ತೆ. ದೆನ್ ಅದನ್ನು ಕಾಂಟಿನೆಂಟಾಲಿಟಿ ಅಂತ ಕರೀತಾರೆ. ಓಕೆ, ವರ್ಡ್ ಸ್ಪೆಸಿಫಿಕ್ ಆಗಿ ನಾವು ಬಳಸಬೇಕಾದ್ರೆ ಕಾಂಟಿನೆಂಟಾಲಿಟಿ ಅಂದರೆ ಸಮುದ್ರದಿಂದ ಸ್ವಲ್ಪ ದೂರ ಇರುವಂಥದ್ದು, ಆ ಪ್ಲೇಸ್ಗೆ ನಾವು ಕಾಂಟಿನೆಂಟಾಲಿಟಿ ಅಂತ ಕರಿತೀವಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇದು ಸಮುದ್ರ, ಇಲ್ಲೆಲ್ಲ ನೀರಿದೆ, ನೀರಿದು, ಇದು ಲ್ಯಾಂಡ್ ಇದು. ಓಕೆ, ಡೆಲ್ಲಿ ಇಲ್ಲಿ ಬರುತ್ತೆ. ಓಕೆ, ನ್ಯೂ ಡೆಲ್ಲಿ ಸೇಮ್ ಲ್ಯಾಟಿಟ್ಯೂಡ್ ಎಲ್ಲ, ಯಾಕೆ ಇನ್ನು ಸ್ವಲ್ಪ ಮೇಲೆ ಬರುತ್ತೆ. ಡೋಂಟ್ ಟೇಕ್ ಸೇಮ್ ರೆಫರೆನ್ಸ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು. ಇನ್ನು ಸ್ವಲ್ಪ ಮೇಲೆ ಬರುತ್ತೆ ನ್ಯೂ ಡೆಲ್ಲಿ. ಬೆಂಗಳೂರು ಇಲ್ಲಿ ಬರುತ್ತೆ, ಸೇಮ್ ಲ್ಯಾಂಗಿಟ್ಯೂಡ್ ಎರಡು ಕೂಡ. ಇದು ಜ್ಞಾಪಕ ಇರಲಿ, ತುಂಬ ಸರಿ ಕೇಳಿದರೆ ಎಕ್ಸಾಮಲ್ಲಿ. ಓಕೆ, ಸೇಮ್ ಲ್ಯಾಂಗಿಟ್ಯೂಡಲ್ಲಿ ಬರುತ್ತೆ ನ್ಯೂ ಡೆಲ್ಲಿ. ಮತ್ತು ಸೇಮ್ ಅಂತ ಹೇಳಿದ್ರೆ ನಾಟ್ ಎಕ್ಸಾಕ್ಟು, ಇಟ್ ವಾಸ್ ನಿಯರ್ಲಿ ಲ್ಯಾಂಗಿಟ್ಯೂಡು ಸ್ವಲ್ಪ ಆಸ್ಪಾಸು ನಿಯರ್ ಬರುತ್ತೆ. ಸೊ ಕಂಪೇರ್ ಟು ಬೆಂಗಳೂರು, ಡೆಲ್ಲಿ ನೋಡಿ ಸಮುದ್ರ ಮಟ್ಟದಿಂದ ತುಂಬ ದೂರ ಇದೆ, ವೈಲ್ ಬೆಂಗಳೂರು ವಾಸ್ ವೆರಿ ನಿಯರ್. ಸೊ ಆದ್ದರಿಂದ ಡೈನಲ್ ರೇಂಜ್ ಆಫ್ ಟೆಂಪ್ರೇಚರು ಡೆಲ್ಲಿನಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಡೆಲ್ಲಿ. ಓಕೆನಾ. ಇದೇನಕ್ಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಯಾವ ಏರಿಯಾಸಲ್ಲಿ ಎಕ್ಸ್ಪಾಲ್ಯೂಷನ್ ಆಗುತ್ತೆ, ಫಿಸಿಕಲ್ ವೆದರಿಂಗ್ ಆಗುತ್ತೆ ಅಂದರೆ ಡ್ರೈ ಕ್ಲೈಮೇಟ್ಸ್ ಆ್ಯಂಡ್ ಹೈ ಎಲಿವೇಟೆಡ್ ಪ್ಲೇಸಸ್. ಆ್ಯಂಡ್ ಡೈನಲ್ ಟೆಂಪ್ರೇಚರ್ ಚೇಂಜಸ್ಸು ಡ್ರಾಸ್ಟಿಕ್ ಆಗಿರಬೇಕು, ಅಂದರೆ ಜಾಸ್ತಿ ಇರಬೇಕು, ಆ ಪ್ಲೇಸಲ್ಲಿ ಮಳೆ ದಟ್ ವಾಸ್ ಎಕ್ಸ್ಪಾಲ್ಯೂಷನ್ ಆಗುತ್ತೆ. ಮತ್ತು ಇನ್ನೊಂದು, ಆಲ್ದೋ ಟೆಂಪ್ರೇಚರ್ ಚೇಂಜಸ್ ಆರ್ ಪ್ರಿನ್ಸಿಪಲ್ ಡ್ರೈವರ್, ಮಾಯಿಶ್ಚರ್ ಕ್ಯಾನ್ ಎನ್ಹಾನ್ಸ್ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ರಾಕ್. ಮಾಯಿಶ್ಚರ್ ಜಾಸ್ತಿ ಇರಬೇಕು, ಮಾಯಿಶ್ಚರ್ ಅಂದರೆ ಹ್ಯೂಮಿಡ್ ಕಂಡೀಷನ್ ಜಾಸ್ತಿ ಇದ್ದರೆ ಅಲ್ಲೂ ಕೂಡ ಎಕ್ಸ್ಪಾಲ್ಯೂಷನ್ ಆಗುತ್ತೆ, ಅದು ಒಂದು ಫ್ಯಾಕ್ಟರ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಥರ ಪೀಸಸ್ ಆಗಿ ಬೆಟ್ಟ ಮೇಲೆ ಹೋದಾಗೆಲ್ಲ ನೀವು ಈ ಒಂದು ಪ್ಲೇಸಲ್ಲಿ ಆ ಕ್ಯಾರೆಕ್ಟರ್ಸ್ ಇರುವಂಥ ಪ್ಲೇಸ್ಗೆ ಹೋದಾಗ ನೀವು ಡೈನಲ್ ರೇಂಜ್ ಆಫ್ ಟೆಂಪ್ರೇಚರ್ ಜಾಸ್ತಿ ಇದ್ದು ಡ್ರೈ ಏರಿಯಾ, ಹೈಲಿ ಎಲಿವೇಟೆಡ್ ಏರಿಯಾ ಪ್ಲೇಸಸ್, ಇಲ್ಲಿ ಏರಿಯಾಸ್ ಹೋದಾಗ ಈ ಥರ ಒಂದು ಬಂಡೆ ಅದು ಮೇಲೆ ಲೇಯರ್ಸ್ ಆಗಿ. ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈರುಳ್ಳಿ ಲೇಯರ್ಸ್ ಇರುತ್ತಲ್ಲ, ಆನಿಯನ್ ಪಿಲಿಂಗ್ ಲೇಯರ್ಸ್ ಇರುತ್ತೆ, ಆ ಥರ ಬರ್ತಾ ಇರುತ್ತೆ ಇದನ್ನು. ಓಕೆನಾ, ಇದನ್ನು ಆನಿಯನ್ ಪಿಲಿಂಗ್ ಅಂತಲೂ ಕರೀತಾರೆ. ಓಕೆ, ನೆಕ್ಸ್ಟ್ ಒನ್ ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನ್, ಎರಡನೇದು. ಇದು ಕೂಡ ಫಿಸಿಕಲ್ ವೆದರಿಂಗ್ಗೆ ಎಕ್ಸಾಂಪಲ್ಲು. ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನ್ ಹ್ಯಾಪನ್ಸ್ ಇನ್ ರಾಕ್ಸ್ ಕಂಪೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಗ್ರೈಂಡ್ ಮೆಟೀರಿಯಲ್ಸ್. ಯಾವುದರಲ್ಲಿ ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನ್ ಅಂದರೆ ದಪ್ಪ ಇರುವಂಥ ಕಲ್ಲು ಚಿಕ್ಕದಾಗಿ ಪೀಸಸ್ ಆಗೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಆಗುತ್ತೆ. ಇದಕ್ಕೂ ಅಷ್ಟೇ ಟೆಂಪ್ರೇಚರು, ಪ್ರೆಷರು, ಪ್ರಿಸಿಪಿಟೇಷನು ಕಾಮನ್ ಫ್ಯಾಕ್ಟರ್. ಬಟ್ ಒಂದೇನು ಅಂತ ಹೇಳಿದ್ರೆ, ಡಾರ್ಕ್ ಕಲರ್ಡ್ ಮಿನರಲ್ಸ್ ಅಬ್ಸರ್ವ್ ಮೋರ್ ಹೀಟ್ ದೆನ್ ದ ಲೈಟ್ ಕಲರ್ಡ್ ಮಿನರಲ್ಸ್. ಓಕೆ, ತುಂಬ ಡಾರ್ಕ್ ಕಲರ್ ಆಗಿರುತ್ತಲ್ಲ ಸಾಯಿಲು, ಅದು ಬೇಗ ಟೆಂಪ್ರೇಚರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಲೇಟಾಗಿ ಆಚೆ ಬಿಡುತ್ತೆ. ಓಕೆ, ಬಟ್ ಲೈಟ್ ಕಲರ್ಸ್ ಏನು ಅಂತ ಹೇಳಿದ್ರೆ, ಲೈಟ್ ಕಲರ್ ಸಾಯಿಲ್ ಇದೆಯಲ್ಲ, ಸೊ ಆ ಲೈಟ್ ಕಲರ್ ಸಾಯಿಲು ಏನಾಗುತ್ತೆ ಅಂದರೆ, ಆ ಮಿನರಲ್ಸ್ ಇರುವಂಥ ಮಿನರಲ್ಸು ಸಾಯಿಲ್ ಹೀಟನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಬೇಗ ಆಚೆ ಬಿಟ್ಬಿಡುತ್ತೆ. ಓಕೆನಾ. ಸೊ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ ಲೈಟ್ ಕಲರ್ ಸಾಯಿಲಲ್ಲಿ. ಸೊ ಆದ ಕಾರಣ ಡಾರ್ಕ್ ಕಲರ್ ಮಿನರಲ್ಸು ಜಾಸ್ತಿ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಇದು ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನ್. ಇಲ್ಲೇನು ಇಲ್ಲ, ಬ್ರೇಕಿಂಗ್ ಆಫ್ ರಾಕ್ ಸ್ಮಾಲು ಪೀಸಸ್ ಆಗಿ ಕನ್ವರ್ಟ್ ಆಗೋದು ಅಷ್ಟೇ, ರೌಂಡ್ ಆಗಿರುತ್ತೆ. ನಾವು ಈ ಗೊರಸು ಕಲ್ಲು ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆನಾ, ಗೊರಸು ಕಲ್ಲು ಅಂತ ಹೇಳ್ಬಿಟ್ಟು. ಸೊ ಅದು ಕಪ್ಪದಾಗಿರುತ್ತೆ, ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಅದನ್ನು ನಾವು ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಫ್ರಸ್ಟ್ ವೆದರಿಂಗ್ ಅಂತ ಹೇಳಿದ್ರೆ, ಡ್ಯೂರಿಂಗ್ ವಾರ್ಮ್ ಸೀಸನ್ ವಾಟರ್ ಪೆನೆಟ್ರೇಟ್ಸ್ ದ ಪೋರ್ ಸ್ಪೇಸಸ್, ಫ್ರಾಕ್ಚರ್ ಇನ್ ರಾಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೈಟ್ ಟೈಮ್ ಆಗಿರ್ಬೋದು ಅಥವಾ ಡೇ ಟೈಮಲ್ಲಿ ಮಳೆ ಬಂದಾಗ ಆಗಿರಲಿ, ನೀರು ಈ ಥರ ಫಿಲ್ ಆಗಿರ್ತದೆ. ಓಕೆ, ಈ ರಾಕ್ ಸ್ಪೇಸಸ್ ಇರುತ್ತಲ್ಲ, ಕಲ್ಲು ಬಂಡೆ ಸೀಳಿರುತ್ತೆ, ಈ ಥರ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲಿ ಏನಾಗಿರುತ್ತೆ, ನೀರು ತುಂಬಿಕೊಂಡಿರ್ತದೆ. ಅದು ಮೇ ಬಿ ಮಂಜಿಂದ ಆಗಿರ್ಬೋದು, ಮಂಜು ಬಿದ್ದಾಗ ನೀರು ಬಂದು ಸೇರ್ಕೊಂಡಿರ್ಬೋದು, ಅಥವಾ ಮಳೆ ಬಂದಾಗ ನೀರು ಸೇರ್ಬೋದು. ನೋಡಿ, ಇಲ್ಲಿವರೆಗೂ ಇದೆ ನೀರು. ಓಕೆ, ಇಲ್ಲಿವರೆಗೂ ನೀರಿದೆ. ಇದು ಡೇ ಟೈಮಲ್ಲಿ. ಓಕೆ, ಡೇ ಟೈಮಲ್ಲಿ ಟೆಂಪ್ರೇಚರು ಜಾಸ್ತಿ ಇರುತ್ತೆ, ಇದು ಗೊತ್ತಿರೋಂಥ ಆಸ್ಪೆಕ್ಟು. ಯಾವಾಗ ಡ್ಯೂರಿಂಗ್ ಕೋಲ್ಡ್ ಸೀಸನ್ಸು, ಅದು ಚಳಿಗಾಲದಲ್ಲಾಗಿರ್ಬೋದು ಅಥವಾ ನೈಟ್ ಸೀಸನ್ಸು. ನೈಟ್ ಅಂತ ಹೇಳಿದ್ರೆ ನೈಟಲ್ಲಿ ತುಂಬ ಕೋಲ್ಡ್ ಆಯಿತು ಅಂದರೆ, ಡೇ ಟೆಂಪ್ರೇಚರ್ಗಿಂತ ನೈಟ್ ಟೆಂಪ್ರೇಚರ್ ತುಂಬ ಕೋಲ್ಡ್ ಆಯಿತು ಅಂದರೆ, ಅಥವಾ ಕೋಲ್ಡ್ ಸೀಸನ್ನಲ್ಲಿ ವಾಟರ್ ಫ್ರೀಸಸ್ ಇಂಟು ಐಸ್. ನೀರು ಏನಾಗುತ್ತೆ, ಐಸ್ ಕ್ಯಾಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ನೀರು ಐಸಾಗಿ ಕನ್ವರ್ಟ್ ಆಗುತ್ತೆ, ಆವಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಆಚೆ ಬರೋದಕ್ಕೆ ಟ್ರೈ ಮಾಡುತ್ತೆ. ನೋಡಿ, ಇಲ್ಲಿ ಮೊದಲು ನೀರು ಇಲ್ಲಿಗೆ ಇರೋದು, ಇನ್ನು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ. ಸಿ,
ಇನಿಷಿಯಲಿ ದ ವಾಟರ್ ಲೆವೆಲ್ ವಾಸ್ ಅಪ್ ಟು ಇಯರ್ ನೋಡ್ಕೋಬೋದು. ಇದು ಬಂಡೆ ಎಲ್ಲಿದೆ, ಓಕೆ, ಇಲ್ಲಿವರೆಗೂ ಇದೆ. ಸಿ ನೆಕ್ಸ್ಟು ವಾಟರ್ ಲೆವೆಲ್ ನೋಡಿ ಇಲ್ಲಿಗೆ ಮೂವ್ ಆಗಿದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ವಾಟರು ಐಸ್ ಆಗಬೇಕಾದ್ರೆ, ಐಸಾಗಿ ಕನ್ವರ್ಟ್ ಆಗಬೇಕಾದ್ರೆ ಸ್ಪೇಸ್ ಜಾಸ್ತಿ ಬೇಕಾಗ್ತದೆ. ಓಕೆನಾ, ಎಕ್ಸ್ಪ್ಯಾಂಡ್ ಆಗ್ತದೆ. ಸೊ ಐಸ್ ಆಗಿ ಕನ್ವರ್ಟ್ ಆದಾಗ ಸ್ಪೇಸ್ ಸಾಕಾಗಲ್ಲ. ಸೊ ಫಸ್ಟು ಹಾರಿಜಾಂಟಲ್ ಆಗಿ ಮೂವ್ಮೆಂಟ್ ಆಗುತ್ತೆ, ಆಮೇಲೆ ಏನು ಮಾಡುತ್ತೆ, ವರ್ಟಿಕಲ್ ಆಗಿ ಮೂವ್ ಆಗುತ್ತೆ. ಈ ವರ್ಟಿಕಲ್ ಆಗಿ ಮೂವ್ ಆಗೋದ್ರಿಂದ ರಾಕು ಬ್ರೇಕ್ ಆಗುತ್ತೆ. ಓಕೆನಾ, ರಾಕು ಬ್ರೇಕ್ ಆಗುತ್ತೆ. ಈ ಬ್ರೇಕ್ ಆಗೋದು ಏನಾಗುತ್ತೆ, ಎರಡು ಈ ಥರ ಇರೋದು ಡಿವೈಡ್ ಆಗುತ್ತೆ, ಕಲ್ಲು ಡಿವೈಡ್ ಆಗುತ್ತೆ. ಇದು ಈ ಕಡೆ ಪಾಸ್ ಆಗುತ್ತೆ, ಇದು ಈ ಕಡೆ ಪಾಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಹೋದಂಗೆಲ್ಲ ರಾಕು ಬ್ರೇಕ್ ಆಗುತ್ತೆ. ಓಕೆನಾ, ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಅಂದರೆ ದಟ್ ವಾಸ್ ವಾಟರಿಂದ ಐಸ್ ಕನ್ವರ್ಟ್ ಆಗಬೇಕಾದ್ರೆ ಪ್ರೆಷರ್ ಜಾಸ್ತಿ. ನೀವು ಇನ್ನೂ ಸಿಂಪಲ್ ಆಗಿ ನೋಡ್ಬೋದು. ನೀವು ಒಂದು ವಾಟರ್ ಬಾಟಲ್ ತೊಗೊಳ್ಳಿ, ವಾಟರ್ ಬಾಟಲ್ ತೊಗೊಂಡು ಫ್ರಿಜ್ಜಲ್ಲಿ ಫ್ರೀಸಿಂಗಲ್ಲಿ ಮೇಲೆ ತೊಗೊಂಡೋಗಿರಿ. ಒಂದಿನ ಬಿಟ್ಟು ನೋಡಿ, ಆ ಬಾಟ್ಲ್ ಏನಾಗಿರುತ್ತೆ, ಉಬ್ಬಿರುತ್ತೆ ಅಂದರೆ ಸೈಜು ದಪ್ಪ ಆಗಿರುತ್ತೆ. ಹಂಗೆ ಬಿಟ್ಟರೆ ಅದು ಒಡೆದು ಬಿಡುತ್ತೆ. ಓಕೆನಾ, ದಪ್ಪ ಆಗಿರುತ್ತೆ ಸೈಜು ನಾರ್ಮಲ್ಗಿಂತ ಕೂಡ. ಅದನ್ನು ನೀವು ತಣ್ಣಗೆ ಮಾಡಿ ಮತ್ತೆ ಅದು ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಅದು ಕೋಲ್ಡ್ ಆಯಿತು ಅಂತ ಹೇಳಿದ್ರೆ, ಟೆಂಪ್ರೇಚರ್ ಡೌನ್ ಆಯಿತು ಅಂತ ಹೇಳಿದ್ರೆ, ನೀರು ಐಸ್ ಕ್ಯಾಪ್ಸ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಸ್ಪೇಸ್ ಜಾಸ್ತಿ ಬೇಕು. ಓಕೆನಾ, ಸ್ಪೇಸ್ ಜಾಸ್ತಿ ಬೇಕು ಅಂದರೆ ಬಾಟ್ಲು ಆಚೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ, ನೀರು ಆಚೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ, ಮತ್ತು ಕ್ಯಾಪ್ ಸ್ವಲ್ಪ ಉಬ್ದಂಗೆ ಬಂದಿರುತ್ತೆ. ಬೇಕಾದರೆ ಮನೆಯಲ್ಲಿ ನೋಡ್ಬೋದು. ಓಕೆ, ಇದು ಫಸ್ಟ್ ವೆದರಿಂಗ್ಗೆ ಜನರಲ್ ಆಗಿದೆ. ಏನು ಅಂತ ಹೇಳಿದ್ರೆ, ನಾವು ಫಿಸಿಕಲ್ ವೆದರಿಂಗಲ್ಲಿ ರಾಕ್ ಯಾವ ಥರ ಬ್ರೇಕ್ ಆಗುತ್ತೆ ಬಿಕಾಸ್ ಆಫ್ ಐಸ್ ವಾಟರ್ ಇಂದ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೆಕ್ಸ್ಟ್ ಒನ್ ಫಸ್ಟ್ ವೆದರಿಂಗ್. ಓಕೆನಾ, ಫಸ್ಟ್ ವೆದರಿಂಗ್ ಅಂತ ಬಂದಾಗ ಇದು ಹೇಳಿದೆ, ಇದು ಮುಗ್ದಿರೋಂಥ ಅಧ್ಯಾಯ ಇದು. ದಟ್ ವಾಸ್ ಟಾಪ್ ಫ್ರೀಸಸ್ಸು. ಫಸ್ಟು ಟಾಪ್ ಫ್ರೀಸ್ ಆಗ್ತದೆ. ಸೊ ಇದು ಬಿಟ್ಟಿದ್ದೆ, ಅದಕ್ಕೆ ಇದನ್ನು ಹೇಳ್ಬಿಟ್ಟು ನೆಕ್ಸ್ಟು ಟಾಪಿಕ್ಗೆ ಮೂವ್ ಆಗೋಣ. ಫಸ್ಟು ಟಾಪ್ ಫ್ರೀಸ್ ಆಗುತ್ತೆ, ಅಂದರೆ ಐಸಿಂದ ವಾಟ್ರಿಂದ ಐಸ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ. ಆಮೇಲೆ ಬಾಟಮ್ ಪಾರ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಯಿತು ಅಂದರೆ ಕಲ್ಲು ಏನಾಗುತ್ತೆ ಅಂದರೆ ಸೀಡೋದಕ್ಕೆ ಶುರು ಮಾಡುತ್ತೆ. ದಟ್ ವಾಸ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆಯಿತು ಅಂದಾಗ ದಟ್ ವಾಸ್ ಫಿಸಿಕಲ್ ವೆದರಿಂಗು ಪ್ರಾಸೆಸ್ ಆಗುತ್ತೆ. ಮೂರು ಕೂಡ ಫಿಸಿಕಲ್ ವೆದರಿಂಗ್ಗೆ. ಎಕ್ಸಾಂಪಲ್ ಯಾವ ಥರ ಕೇಳ್ತಾರೆ ಅಂದರೆ ಗ್ರ್ಯಾನ್ಯುಲರ್ ಡಿಸಿಂಟಿಗ್ರೇಷನು, ಎಕ್ಸ್ಫಾಲಿಯೇಷನ್ ಆ್ಯಂಡ್ ದಿಸ್ ಒನ್ ಫ್ರೀಸಿಂಗ್, ಫಸ್ಟ್ ವೆದರಿಂಗ್ ಮತ್ತು ಡಿಸಲ್ಯೂಷನ್ ಈ ಥರ ಕೊಟ್ಬಿಟ್ಟಿರ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಪಾರ್ಟ್ ಆಫ್ ಕೆಮಿಕಲ್ ವೆದರಿಂಗ್ ಅಂತ ಕೇಳಿದರೆ ಡಿಸಲ್ಯೂಷನ್ ಇಸ್ ದ ಪಾರ್ಟ್ ಆಫ್ ಕೆಮಿಕಲ್ ವೆದರಿಂಗ್, ರಿಮೈನಿಂಗ್ ಆಲ್ ಆರ್ ಫಿಸಿಕಲ್ ವೆದರಿಂಗ್. ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದ ಫಿಸಿಕಲ್ ವೆದರಿಂಗ್ ಅಂದರೆ ಮೂರು ಬರುತ್ತೆ, ಇದು ಬರಲ್ಲ. ಸೊ ಈ ಥರ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಇಲ್ಲಿ ಕೆಮಿಕಲ್ ವೆದರಿಂಗ್ ಇನ್ವಾಲ್ವ್ಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ರಾಕ್ಸ್ ಆ್ಯಂಡ್ ಸಾಯಿಲ್. ಕೆಮಿಕಲ್ ವೆದರಿಂಗ್ ಪ್ರಾಸೆಸ್ ಇನ್ಕ್ಲೂಡ್ಸ್, ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಇದು ಇಂಪಾರ್ಟೆಂಟು. ದಿಸ್ ವಾಸ್ ಇಂಪಾರ್ಟೆಂಟ್. ದಟ್ ವಾಸ್ ಡಿಸಲ್ಯೂಷನ್, ಸೊಲ್ಯೂಷನ್, ಕಾರ್ಬೋನೇಷನ್, ಹೈಡ್ರೇಷನ್, ಆಕ್ಸಿಡೇಷನ್, ರಿಡಕ್ಷನ್. ಇವೆಲ್ಲ ಕೂಡ ಕೆಮಿಕಲ್ ವೆದರಿಂಗ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆನಾ, ಯಾವುದ್ಯಾವುದು ಡಿಸಲ್ಯೂಷನ್, ಸೊಲ್ಯೂಷನ್ನು, ಕಾರ್ಬೋನೇಷನ್ನು, ಹೈಡ್ರೇಷನ್ನು, ಆಕ್ಸಿಡೇಷನ್, ರಿಡಕ್ಷನ್, ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸು. ಈಗ ನೋಡೋಣ ಡಿಸಲ್ಯೂಷನ್ ಅಂದರೆ ಏನೂ ಇಲ್ಲ, ಮೈನಿ ಅಯಾನಿಕ್ ಆರ್ ಆರ್ಗಾನಿಕ್ ಕಾಂಪೌಂಡ್ಸ್ ಡಿಸಾಲ್ವ್ಡ್ ಇನ್ ವಾಟರ್. ಯಾವ್ಯಾವ ಅಯಾನಿಕ್ ಕಾಂಪೌಂಡ್ಸು ಯಾವುದು ಅಂತ ಕೇಳಿದಾಗ ನೀರಲ್ಲಿ ಈ ಒಂದು ಮಿನರಲ್ಸು ಡಿಸಾಲ್ವ್ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನು ಡಿಸಲ್ಯೂಷನ್ ಅಂತ ಕರಿತೀವಿ. ಅಯಾನಿಕ್ ಕಾಂಪೌಂಡ್ಸ್ ಯಾವ್ದಾವ್ದು ಅಯಾನಿಕ್ ಕಾಂಪೌಂಡ್ಸ್ ಅಂತ ಬಂದಾಗ ಸಿಲಿಕಾ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು, ಕ್ಲೋರಿನ್ನು ಅಥವಾ ಸಲ್ಫರ್ ಕಾಂಪೋನೆಂಟ್ಸು ಯಾವುದೇ ಆಗಿರಲಿ, ಈ ಮಿನರಲ್ಸ್ ಏನಾದರೂ ನೀರಿನ ಜೊತೆ ವರ್ತನೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ. ಅದನ್ನು ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆದಾಗ ಅದನ್ನು ಕೆಮಿಕಲ್ ವೆದರಿಂಗ್. ಅದು ಆ ಕೆಮಿಕಲ್ ವೆದರಿಂಗ್ ಆಗೋದ್ರಿಂದ ರಾಕ್ಸ್ ಬ್ರೇಕ್ ಆಗೋದಕ್ಕೆ ಶುರು ಮಾಡುತ್ತೆ ಅಥವಾ ಡಿಸ್ಕಲರೇಷನ್ ಆಫ್ ರಾಕ್ಸ್ ಆಗುತ್ತೆ. ಓಕೆನಾ, ಈ ಥರ ಪ್ರಾಸೆಸ್ಗೆ ಡಿಸಲ್ಯೂಷನ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ದಟ್ ವಾಸ್ ವಾಟರ್ ವಿತ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸೈಡ್ ಡಿಸಾಲ್ವ್ಸ್ ಇಂಟು ಕ್ಯಾಲ್ಶಿಯಂ ಅಯನ್ ಮತ್ತು ಬೈಕಾರ್ಬೊನೇಟ್ ಅಯನ್ ಆಗುತ್ತೆ. ಈ ಬೈಕಾರ್ಬೊನೇಟ್ ಅಯನ್ಸು ಇವೇನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ದಟ್ ವಾಸ್ ಕಾರ್ಬೋನ್ ಆಸಿಡ್ ಆಗಿರ್ಬೋದು ಅಥವಾ ಬೈಕಾರ್ಬೊನೇಟ್ ಅಯನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಥ್ರೆಟ್ ಆಗ್ತದೆ. ಅಕ್ವಾಟಿಕ್ ಸ್ಪೀಷೀಸ್ಗೆ ಥ್ರೆಟ್ ಆಗೋದಾಗಿರಲಿ ಅಥವಾ ರಾಕ್ಸ್ಗೆ, ನೀವು ಅಲ್ಲೇ ಅಷ್ಟು ದೂರ ಬೇಡ, ಜಸ್ಟ್ ರಾಕ್ಸ್ಗೆ ನೋಡಿ ಅದೇನಾದರೂ ರಿಯಾಕ್ಷನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕಲರೇಷನ್ ಆಫ್ ರಾಕ್ಸ್ ಆಗಿರ್ಬೋದು ಅಥವಾ ರಾಕ್ ಬ್ರೇಕ್ ಆಗೋದಾಗಿರ್ಬೋದು ಆಗುತ್ತೆ. ಎರಡನೇದು ಆಸಿಡ್ ರಿಯಾಕ್ಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆನ್ ವಾಟರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್, ಓಕೆ, ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆದಾಗ ಅಸಿಡಿಫಿಕೇಶನ್ ಅಂತ ಕರೀತಾರೆ. ಓಕೆ, ಅಸಿಡಿಫಿಕೇಶನ್ ಅಂತ ಕರೀತಾರೆ, ಓಷನಿಕ್ ಅಸಿಡಿಫಿಕೇಶನ್ ಅಂತ. ಸೊ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಮಟ್ಟ ಜಾಸ್ತಿ ಆದಾಗ ಕಾರ್ಬೋನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಾರ್ಬೋನಿಕ್ ಆಸಿಡ್ ಆಗಿರ್ಬೋದು ಅಥವಾ ವಾಟರ್ ಜೊತೆ ಸಲ್ಫರ್ ಜಾಸ್ತಿ ಆದಾಗ ಸಲ್ಫ್ಯೂರಿಕ್ ಆಸಿಡ್ ಆಗಿರ್ಬೋದು. ಇವುಗಳಲ್ಲಿ H+ ಅಯಾನ್ಸು ಜಾಸ್ತಿ ಆಗುತ್ತೆ.
ಯಾವಾಗ H ಪ್ಲಸ್ ಅಯಾನ್ಸ್ ಜಾಸ್ತಿ ಆಗುತ್ತೋ ಅವಾಗ ಮಿನರಲ್ಸು ಬ್ರೇಕ್ ಡೌನ್ ಆಗುತ್ತೆ. ಇಟ್ ವಾಸ್ ಎಫೆಕ್ಟಿವ್ ಟು ಬ್ರೇಕಿಂಗ್ ದ ಮಿನರಲ್ಸ್. ಅಂದರೆ ಕಲ್ಲನ್ನು ಈಸಿಯಾಗಿ ಬ್ರೇಕ್ ಮಾಡುತ್ತೆ. ಓಕೆ, H ಪ್ಲಸ್ ಅಯಾನ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ರಾಕು ದಟ್ ವಾಸ್ ಅಸಿಡಿಕ್ ನೇಚರ್ ಆಗುತ್ತೆ. ಅಸಿಡಿಕ್ ಆಯಿತು ಅಂತ ಹೇಳಿದ್ರೆ ಮಿನರಲ್ಸು ರಾಕ್ ಬೇಗ ಬ್ರೇಕ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಥರ್ಡ್ ಥಿಂಗ್ ಹೈಡ್ರೋಲಿಸಿಸ್ ಅಂತ ಹೇಳಿದ್ರೆ ಏನಿಲ್ಲ, ಜಸ್ಟ್ ವಾಟರನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ಕಲ್ಲು ವಾಟರನ್ನು ಅಬ್ಸರ್ವ್ ಮಾಡ್ಕೊಂಡಾಗ ಸರ್ಟನ್ ಚೇಂಜಸ್ ಆಗುತ್ತೆ, ಕೆಮಿಕಲ್ ಚೇಂಜಸ್ಸು. ಸೊ ಅದಕ್ಕೆ ಹೈಡ್ರಾಲಿಸಿಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವಾಟರ್ ಆಕ್ಟ್ಸ್ ಆಸ್ ಎ ವೀಕ್ ಆಸಿಡ್ ಆನ್ ಸಿಲಿಕೇಟ್ ಮಿನರಲ್ಸ್ ಜೊತೆ ಅದು ವೀಕ್ ಆಸಿಡ್ ಆಗಿ ವರ್ತನೆ ಮಾಡೋದಕ್ಕೆ ನಾವು ಅದನ್ನು ಆ ಪ್ರೊಸೆಸನ್ನು ಹೈಡ್ರಾಲಿಸಿಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನೇನು? ಅಡಿಷನ್ ಆಫ್ ಆಕ್ಸಿಜನ್. ಸೊ ಇವೆಲ್ಲ ಕೂಡ ನೀವು ಇಲ್ಲೇನು ಜ್ಞಾಪಕ ಇಟ್ಕೋಬೇಕಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಕೆಮಿಕಲ್ ವೆದರಿಂಗ್. ಫಸ್ಟ್ ಒನ್ ಡಿಸೊಲ್ಯೂಷನ್, ಸೊಲ್ಯೂಷನ್, ಕಾರ್ಬೊನೇಷನ್, ಹೈಡ್ರೇಷನ್, ಆಕ್ಸಿಡೇಷನ್, ರಿಡಕ್ಷನ್. ಇಷ್ಟು ಈ ಟರ್ಮ್ಸನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಆಸಿಡ್ ಆಕ್ಷನ್ ಆಗಲೇ ಹೇಳಿದೆ. ಬಿಕಾಸ್ ಆಫ್ ದಿಸ್ ಆಸಿಡ್ ಆಕ್ಷನ್ ಅಂದರೆ ಏನಿಲ್ಲ, ನೈಟ್ರೋಜನ್ ಅಥವಾ ಸಲ್ಫರ್ ಆಕ್ಸೈಡ್ಸ್ ಇದೆಯಲ್ಲ, ಇವು ನೀರು ಜೊತೆ ಮಿಕ್ಸ್ ಆದಾಗ ಮಳೆ ರೂಪದಲ್ಲಿ ಆಸಿಡ್ ರೈನ್ ಮುಖಾಂತರ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಜನರಲ್ ಆಗಿ ಯಾವ ಒಂದು ರಾಕ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಮಾರ್ಬಲ್. ಇದು ಜ್ಞಾಪಕ ಇರಲಿ. ಡ್ಯೂರಿಂಗ್ ದ ಆಸಿಡ್ ರೈನ್ ವಿಚ್ ಆಫ್ ದಿ ಫಾಲೋಯಿಂಗ್ ರಾಕ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಮೋರ್? ಎಫೆಕ್ಟ್ ಆಗೋದು ಯಾವುದಕ್ಕೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬಂದಾಗ ಮಾರ್ಬಲ್. ಯಾಕೆ ಅಂತ ಹೇಳಿದ್ರೆ ಆಸಿಡ್ ರೈನಲ್ಲಿ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರೋದ್ರಿಂದ ಆ್ಯಂಡ್ ನೈಟ್ರಸ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ಸ್ ಇರೋದ್ರಿಂದ ಇವು ಮಾರ್ಬಲ್ ಮೇಲೆ ಬಿದ್ದಾಗ ವೈಟ್ ಕಲರ್ ಇರೋದು ಗ್ರೇ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಾರಣದಿಂದಾನೇ ರೀಸೆಂಟಾಗಿ ಒಂದು ಕರೆಂಟ್ ಅಫೇರ್ಸ್ ಬಂದಿತ್ತು ಇನ್ ಆಸಿಡ್ ಆಕ್ಷನ್ ಈ ಒಂದು ಪ್ರಾಸೆಸ್ಸಲ್ಲಿ. ಏನು ಅಂತ ಹೇಳಿದ್ರೆ, ತಾಜ್ ಮಹಲ್ ವೈಟ್ ಕಲರ್, ದಟ್ ಮಾರ್ಬಲಿಂದ ಕಟ್ಟಿರುವಂತಹ ತಾಜ್ ಮಹಲ್ ವಂಡರ್ಸ್ ದಟ್ ವಾಸ್, ಅದು ವೈಟ್ ಕಲರ್ ಇರುವಂತಹ ತಾಜ್ ಮಹಲ್ ಏನಾಗ್ತಾ ಇದೆ ಅಂದರೆ ಗ್ರೇ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಡಿಸ್ಕಲರೇಷನ್ ಆಫ್ ದಟ್ ಮಾರ್ಬಲ್ಸ್. ಕಾರಣ ಏನು ಅಂತ ಹೇಳ್ಬಿಟ್ಟು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ರಾಕ್ ಸಿಸ್ಟಮ್ ಸ್ಯಾಂಪಲ್ಸ್ ತಗೊಂಡೋಗಿ ನೋಡಿದಾಗ ಏನಾಯ್ತು ಅಂದರೆ, ನಿಯರ್ ಏರಿಯಾಸ್, ಆ ಉತ್ತರ ಪ್ರದೇಶ, ಅದೇ ಆಗ್ರಾ ಅಲ್ಲಿ ಬರುತ್ತೆ ತಾಜ್ ಮಹಲ್, ಆ ಉತ್ತರ ಪ್ರದೇಶ ಯಮುನಾ ನದಿಯ ದಡದಲ್ಲಿರುವ ಚರ್ಮ ಕೈಗಾರಿಕೆಗಳು, ಓಕೆ, ಸ್ಕಿನ್ ರಿಲೇಟೆಡ್ ಇಂಡಸ್ಟ್ರೀಸ್ ಇದಾವಲ್ಲ, ಥರ್ಮಲ್ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಚರ್ಮ ಕೈಗಾರಿಕೆಗಳಾಗಿರ್ಬೋದು, ಬೆಲ್ಟನ್ನು ತಯಾರು ಮಾಡ್ತಾರೆ, ಅಲ್ಲಿ ಚಪ್ಪಲಿಯನ್ನು ತಯಾರು ಮಾಡ್ತಾರೆ. ಆ ಒಂದು ಇಂಡಸ್ಟ್ರೀಸ್ ಏನಾಗಿದೆ ಅಂತ ಹೇಳಿದ್ರೆ, ಆ ಇಂಡಸ್ಟ್ರೀಸಿಂದ ಹೊರಸೂಸುವ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಸು ಮಳೆಯ ಜೊತೆ ಸೇರಿ ನೀರಿನಲ್ಲಿ ಸೇರಿ ಆ ಮಳೆ ಬಂದಾಗ ಆಮ್ಲ ಮಳೆ ಅಂತ ಕರೀತಾರೆ. ಆಮ್ಲ ಮಳೆ ಅಥವಾ ಆಸಿಡ್ ರೈನು ಈ ಒಂದು ತಾಜ್ ಮಹಲ್ ಮೇಲೆ ಬಿದ್ದಾಗ, ತಾಜ್ ಮಹಲ್ ವಾಸ್ ಮೇಡ್ ಅಪ್ ಆಫ್ ಮಾರ್ಬಲ್, ಈ ಒಂದು ಪ್ರಾಸೆಸ್ ಆಗ್ತಾ ಇದೆ, ಆರ್ಮ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಮೊನೋಮೆಂಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಆರ್ಕಿಟೆಕ್ಚರ್ ಮೇಲೆ ಹಾಳಾಗುತ್ತೆ ಅನ್ನೋದು ಈ ಒಂದು ಪ್ರಾಸೆಸ್. ನೆಕ್ಸ್ಟ್ ಒನ್ ಬಯೋಲಾಜಿಕಲ್ ವೆದರಿಂಗ್. ಲಾಸ್ಟ್ ಒನ್ ಇದು ಬಯೋಲಾಜಿಕಲ್ ವೆದರಿಂಗಲ್ಲಿ ಇಲ್ಲೇನೂ ಇಲ್ಲ, ಜಸ್ಟ್ ಏನಿಲ್ಲ ನೋಡಿ, ಈ ಎಕ್ಸಾಂಪಲ್ ನೋಡಿದ್ರೆ ಸಾಕು. ಈ ಗಿಡ ಇದೆ, ಪ್ರಾಣಿ ಅಥವಾ ಸಸ್ಯಗಳ ಸಂಕುಲದಿಂದ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಗಿಡ ಹಾಕಿರ್ತೀರಿ, ಓಕೆ. ಸೊ ಇಲ್ಲಿ ಕಲ್ಲಿರುತ್ತೆ, ಆ ಗಿಡ ಮೇಲೆ ಬರಬೇಕಾದ್ರೆ ಕಲ್ಲನ್ನು ಪೀಸ್ ಮಾಡಿಕೊಂಡು ಚೂರು ಮಾಡಿಕೊಂಡು ಬ್ರೇಕ್ ಮಾಡಿಕೊಂಡು ಆಚೆ ಬರೋಕ್ಕೆ ಟ್ರೈ ಮಾಡುತ್ತೆ, ಓಕೆನಾ. ಈ ಒಂದು ಬ್ರೇಕ್ ಆಗೋ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬಯೋಲಾಜಿಕಲ್ ವೆದರಿಂಗ್. ಅಥವಾ ಹಸುಗಳು ಅಥವಾ ನಾವೇನು ಆಕ್ಸು, ಕೌ ಇದು ನೆಟ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಹ್ಯೂಮನ್ಸು ಅಷ್ಟೇ ವಾಕ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಕಲ್ಲುಗಳು ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇವೆಲ್ಲ ಕೂಡ ಬಯೋಲಾಜಿಕಲ್ ವೆದರಿಂಗ್ಗೆ ಸೇರುತ್ತೆ, ಓಕೆ. ಪ್ಲಾಂಟ್ ಅಥವಾ ಅನಿಮಲ್ಸ್ ಇಲ್ಲಿದೆ ನೋಡಿ. ಬಯೋಲಾಜಿಕಲ್ ವೆದರಿಂಗ್ ಇಸ್ ದ ವೀಕನಿಂಗ್ ಅಂಡ್ ಸಬ್ಸಿಕ್ವೆಂಟ್ ಡಿಸಿಂಟಿಗ್ರೇಷನ್ ಆಫ್ ರಾಕ್ ಬೈ ಪ್ಲಾಂಟ್ಸ್, ಅನಿಮಲ್ಸ್ ಆರ್ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಅಂದರೆ ಯು ಕ್ಯಾನ್ ಟೇಕ್ ದಟ್, ಇವು ಕೂಡ ಮೈಕ್ರೋ ಆರ್ಗನಿಸಮ್ಸಿಂದನೂ ದಪ್ಪ ಇರುವಂಥ ಕಲ್ಲುಗಳು ಸಣ್ಣ ಪೌಡರ್ಸ್, ಸಣ್ಣ ಚೂರುಗಳಾಗಿ ಕನ್ವರ್ಟ್ ಆಗುತ್ತೆ, ಮಣ್ಣಾಗಿ ಕನ್ವರ್ಟ್ ಮಾಡೋದು, ಕಲ್ಲನ್ನು ಮಣ್ಣು, ಅಥವಾ ಸ್ವಲ್ಪ ಸೈಜ್ ಇರುವಂಥದ್ದು ಚಿಕ್ಕ ಸೈಜ್ ಆಗಿ ಕನ್ವರ್ಟ್ ಆಗ್ಬೋದು. ಇವೆಲ್ಲ ಕೂಡ ಬಯೋಲಾಜಿಕಲ್ ವೆದರಿಂಗ್ ಎಕ್ಸಾಂಪಲ್ಲು. ಇಟ್ ಕ್ಯಾನ್ ಅಕರ್ ಡ್ಯೂ ಟು ಫಿಸಿಕಲ್ ಸ್ಟ್ರೆಸ್, ಲೈಕ್ in case of penetration of plant roots, physical impact of the house of animals, and due to chemical changes caused them like the action worms, lichens worms, ಇದೆಲ್ಲ ಕೂಡ ಮೈಕ್ರೋಬ್ಸ್ಗೆ ಸೇರುತ್ತೆ. ಅನಿಮಲ್ಸ್ ಅಂತ ಬಂದಾಗ ಇಲ್ಲಿ ಆಲ್ರೆಡಿ ಹೇಳಿದೆ ನಾನು, ಓಕೆ. ಡಿಸಿಂಟಿಗ್ರೇಷನ್ ಆಫ್ ರಾಕ್ ಮೆಟೀರಿಯಲ್ಸ್ ಡ್ಯೂ ಟು ಅನಿಮಲ್ ಫಿಸಿಕಲ್ ಆಕ್ಟಿವಿಟೀಸಿಂದ, ನಾವು ವಾಕ್ ಮಾಡಬೇಕಾದ್ರೆ, ಓಕೆ, ಅಥವಾ ಬೇರೆ ಆಕ್ಟಿವಿಟೀಸಿಂದ ರಾಕ್ ಬ್ರೇಕ್ ಆಯಿತು ಅಂದರೆ ಅದನ್ನು ಬಯೋಲಾಜಿಕಲ್ ವೆದರಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಲ್ಯಾಂಡ್ ಫಾರ್ಮ್ಸ್, ಓಕೆ. ಇಲ್ಲಿವರೆಗೂ ಕೂಡ ನಾವು ಎಂಡೋಜೆನೆಟಿಕ್ ಮತ್ತು ಎಕ್ಸೋಜೆನೆಟಿಕ್ ಲ್ಯಾಂಡ್ ಫಾರ್ಮ್ಸು ಕವರ್ ಆಗಿದೆ. ಇದು ನೆಕ್ಸ್ಟು ಅಡಿಷ್ನಲ್ ಟಾಪಿಕ್ಕು. ಇಲ್ಲಿಂದ ನಾವು ಲ್ಯಾಂಡ್ ಫಾರ್ಮ್ಸನ್ನು
ಕವರ್ ಮಾಡ್ತೀನಿ. ಲ್ಯಾಂಡ್ ಫಾರ್ಮ್ಸಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ಡೆಫಿನೇಷನ್ ನೋಡೋಣ. ಜಿಯೋಮಾರ್ಫಿಕ್ ಸೈಕಲ್ ಆರ್ ಆಲ್ಸೋ ಕಾಲ್ಡ್ ಅಸ್ ಜಿಯೋಮಾರ್ಫಿಕ್ ಸೈಕಲ್ ಆಫ್ ಎರೋಷನ್ ಅಂತ ಕರೀತಾರೆ. ಇದರ ಬಗ್ಗೆ ಒಂದು ಥಿಯರಿ ಇದೆ. ಓಕೆ, ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಥಿಯರಿ ಇದೆ. ಯಾರು ಇದನ್ನ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಂ ಡೆವಿಸ್. ಇಬ್ಬರಿದ್ದಾರೆ, ಡೆವಿಸ್ ಅಂಡ್ ಪೆಂಕ್ ಮಾಡೆಲ್. ಪೆಂಕ್ ಮತ್ತೆ ಡೆವಿಸ್. ನಾವಿಲ್ಲಿ ಒಂದು ನೋಡೋಣ, ಡೆವಿಸ್ ಅನ್ನು ನೋಡೋಣ. ವಿಲಿಯಂ ಎಂ ಡೆವಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವನ ಒಂದು ಥಿಯರಿ ಬಿಟ್ವೀನ್ 1884 ಇಂದ 1934 ಅಲ್ಲಿ ಒಂದು ಥಿಯರಿಯನ್ನ ಪ್ರಪೋನ್ ಮಾಡ್ತಾನೆ. ಏನಿದ್ರ ಉದ್ದೇಶ ಅಂದ್ರೆ, ಲ್ಯಾಂಡ್ ಭೂಮಿಯ ಮೇಲೆ, ಸರ್ಫೇಸ್ ಏರಿಯಾ ಮೇಲೆ ಯಾವ ತರ ಈ ಒಂದು ಜಲಪಾತ ಆಗಿರ್ಬೋದು, ಅಥವಾ ಬೀಚಸ್ ಆಗಿರ್ಬೋದು, ಅಥವಾ ಲೇಕ್ಸ್ ಆಗಿರ್ಬೋದು, ಫಾರ್ಮ್ ಆಗಬೇಕಾದ್ರೆ ಏನು ಕಾರಣ, ಯಾವ ರೀತಿ ಅದು ಫಾರ್ಮೇಷನ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಥಿಯರಿ ಕೊಡ್ತಾರೆ. ಅದನ್ನು 3 ಭಾಗ ಮಾಡ್ತಾನೆ. ಫಸ್ಟ್ ಒಂದು ಬಂದು ಯೂತ್ ಅಥವಾ ಯಂಗ್ ಅಂತ ಕರೀತಾರೆ, ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜ್ಗೆ ಮೆಚುರಿಟಿ ಅಂತ ಕರೀತಾರೆ. ಥರ್ಡ್ ಸ್ಟೇಜು ಓಲ್ಡ್ ಸ್ಟೇಜ್ ಅಂತ ಕರೀತಾರೆ. ಓಕೆನಾ, 3 ಸ್ಟೇಜ್ ಆಗಿ ಕೊಡ್ತಾರೆ. ಈ ಡಯಾಗ್ರಾಮ್ ನೋಡಿದ್ರೆ ಅರ್ಥ ಆಗ್ತದೆ. ಈ ಪಾರ್ಟು ಯೂತ್ ಸ್ಟೇಜು, ಫಸ್ಟ್ ಪಾರ್ಟು. ಓಕೆ, ಸೆಕೆಂಡ್ ಪಾರ್ಟು ಮೆಚೂರ್ ಸ್ಟೇಜು, ಯೂತ್ ಅಥವಾ ಯಂಗ್ ಸ್ಟೇಜ್ ಅಂತ ಕರೀತಾರೆ. ಇದು ಮೆಚೂರ್ ಸ್ಟೇಜು, ಲಾಸ್ಟ್ ಒನ್ ಓಲ್ಡ್ ಸ್ಟೇಜ್. ಓಕೆ, ಅಕಾರ್ಡಿಂಗ್ ಟು ಡೆವಿಸ್, ಇವರ ಪ್ರಕಾರ ಏನು ಅಂತ ಹೇಳಿದ್ರೆ, ಫಸ್ಟು ಲ್ಯಾಂಡ್ ಎಲಿವೇಟ್ ಆಗಿರುತ್ತೆ. ಎಲಿವೇಟ್ ಅಂದರೆ ಅಪ್ಲಿಫ್ಟ್ ಆಗಿರುತ್ತೆ. ಅಲ್ಲಿ ಮಳೆ ಬಂದಾಗ, ಓಕೆನಾ, ಮಳೆ ಪ್ರಿಸಿಪಿಟೇಷನ್ ಬಿದ್ದಾಗ ಏನಾಗುತ್ತೆ ಅಂದರೆ ಮಣ್ಣಿನ ಸವೆತ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, 3 ಇದರಲ್ಲಿ ಯೂತ್ ಸ್ಟೇಜಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ, ಮೆಚೂರ್ ಸ್ಟೇಜಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ, ಮತ್ತು ಓಲ್ಡ್ ಸ್ಟೇಜಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ, ಇದನ್ನು ನೋಡ್ಕೋಬೇಕು. ಫಸ್ಟ್ ಒನ್ ಯೂತ್ ಸ್ಟೇಜಲ್ಲಿ, ಇನ್ ದಿ ಸ್ಟೇಜ್ ರಿವರ್ ಫ್ಲೋಸ್ ಎಮಾಂಗ್ ಅನ್ಈವನ್ ಸರ್ಫೇಸ್ ಆ್ಯಂಡ್ ದೇರ್ ಈಸ್ ಇಂಟೆನ್ಸಿವ್ ಬಾಟಮ್ ಎರೋಷನ್, ಗ್ರೇಡಿಯಂಟ್ ಸ್ಟೀಪ್ ಆ್ಯಂಡ್ ಎರೋಷನ್ ಈಸ್ ರ್ಯಾಪಿಡ್. ಎರೋಷನ್ ಈಸ್ ರ್ಯಾಪಿಡ್ ಅಂದರೆ ಯೂತ್ ಸ್ಟೇಜಲ್ಲಿ ಏನಾಗಿರುತ್ತೆ, ಈ ಥರ ಇಳಿಜಾರಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಎಲಿವೇಟೆಡ್ ಪಾರ್ಟ್ ಇದು ಈ ಥರ ಹೋಗ್ತಾ ಇರೋದ್ರಿಂದ, ಇದು ಯೂತ್ ಸ್ಟೇಜು, ಎತ್ತರ ಜಾಸ್ತಿ ಇರೋದ್ರಿಂದ ಎರೋಷನ್ ಈಸ್ ಆಲ್ವೇಸ್ ಸವೆತ. ಎರೋಷನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಡೆಪಾಸಿಷನ್. ಮಣ್ಣನ್ನು ಎಲ್ಲೂ ಕೂಡ ಡೆಪಾಸಿಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರೋಷನ್ನು ಗ್ರೇಟರ್ ಆಗಿರುತ್ತೆ. ಎರೋಷನ್ ಯಾಕೆ ಗ್ರೇಟರ್ ಅಂದರೆ, ವೆಲಾಸಿಟಿ ಆಫ್ ವಾಟರು, ಸ್ಪೀಡ್ ಆಫ್ ದ ವಾಟರ್ ಈಸ್ ಗ್ರೇಟರ್ ಇರುತ್ತೆ. ವೆಲಾಸಿಟಿ ಆಫ್ ವಾಟರ್ ಈಸ್ ಮೋರ್. ಯಾವಾಗ ವೆಲಾಸಿಟಿ ಆಫ್ ವಾಟರ್ ಜಾಸ್ತಿ ಇರುತ್ತೆ, ಸಣ್ಣ ಪುಟ್ಟ ದೊಡ್ಡ ಕಲ್ಲುಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಎಲ್ಲಿ ವೀಕ್ ಜೋನ್ಸ್ ಫಾರ್ಮೇಷನ್ ಆಗುತ್ತೆ, ಆ ವೀಕ್ ಜೋನ್ಸ್ ಹತ್ರ ಏನಾಗುತ್ತೆ, ಕಲ್ಲು ವೀಕ್ ಇರೋ ಕಡೆ ಹಳ್ಳ ಕೊಳ್ಳ ಈ ಥರ ಬರುತ್ತೆ. ಈ ಥರ ಹಳ್ಳ ಬಂದಿದ್ದನ್ನು ನಾವೇನಂತ ಕರಿತೀವಿ, ಜಲಪಾತಗಳು, ಅಥವಾ ವಿ ಶೇಪ್ ವ್ಯಾಲೀಸ್ ಅಥವಾ ಯು ಶೇಪ್ ವ್ಯಾಲೀಸ್ ಅಂತ ಕರಿತೀವಿ. ಯು ಶೇಪ್ ವ್ಯಾಲೀಸ್ ಈ ಥರ ಇರುತ್ತೆ. ಓಕೆ, ಗಾರ್ಜಸ್ ಅಂತ ಕರೀತಾರೆ. ವಿ ಶೇಪ್ ವ್ಯಾಲೀಸ್ ಈ ಥರ ಫಾರ್ಮೇಷನ್ ಆಗುತ್ತೆ. ಓಕೆ, ಜಸ್ಟ್ ಈ ಥರ ಇರುತ್ತೆ ವಿ ಶೇಪ್ ವ್ಯಾಲೀಸು. ಇಲ್ಲಿ ಆಡ್ ರಾಕ್ ಇರುತ್ತೆ. ಸೊ ಇಲ್ಲಿ ಆಡ್ ರಾಕ್ ಈ ಕಡೆ ಬಂದರೆ, ಯು ಶೇಪ್ ವ್ಯಾಲೀಸಲ್ಲಿ ಈ ಥರ ಆಡ್ ಇರುತ್ತೆ. ವಿ ಶೇಪ್ ವ್ಯಾಲೀಸಲ್ಲಿ ಈ ಟಿಪ್ಪಲ್ಲಿ ಆಡ್ ಇರುತ್ತೆ, ಈ ಥರ ಇಳಿಜಾರಿರುತ್ತೆ, ಇದೆಲ್ಲ ಆಡ್ ಇರುತ್ತೆ. ಆ ಕಾರಣಕ್ಕೆ ಇದು ಈ ಒಂದು ರಾಕು ಬ್ರೇಕ್ ಆಗಲ್ಲ, ಇಲ್ಲಿ ಆಡ್ ಇರೋದ್ರಿಂದ. ಇನ್ ಕೇಸ್ ಇಲ್ಲೂ ಏನಾದರೂ ವೀಕ್ ಇರೋಂಗಿದ್ದಿದ್ರೆ ಇದು ಯು ಶೇಪ್ ವ್ಯಾಲಿ ಆಗ್ಬಿಡ್ತಾ ಇತ್ತು. ಓಕೆನಾ. ಸೊ ಒಂದೇನು ಅಂದರೆ, ಕಂಡೀಷನ್ ಇಲ್ಲಿ ರ್ಯಾಪಿಡ್ ಎರೋಷನ್ ಇರುತ್ತೆ. ಎರೋಷನ್ ಈಸ್ ಗ್ರೇಟರ್ ದೆನ್ ಡೆಪಾಸಿಷನ್. ಡಬಲ್ ಗ್ರೇಟರ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ, ಇಲ್ಲಿ ನೀವು ಜಸ್ಟ್ ಲ್ಯಾಂಡ್ ಫಾರ್ಮ್ಸು, ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ಸು ಯೂತ್ ಸ್ಟೇಜಲ್ಲಿ ಯಾವ್ದಾವ್ದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ದಟ್ ವಾಸ್ ಲೇಕ್ಸ್, ರ್ಯಾಪಿಡ್ಸ್, ವಾಟರ್ಫಾಲ್ಸ್, ಸ್ಟೀಪ್ ಸೈಡ್ ವ್ಯಾಲೀಸ್, ಗಾರ್ಜಸ್ ಆರ್ ಕಾಮನ್ ಡ್ಯೂರಿಂಗ್ ದಿ ಸ್ಟೇಜ್. ಓಕೆ, ವಾಟರ್ಫಾಲ್ಸು, ವ್ಯಾಲೀಸು, ಗಾರ್ಜಸ್ಸು, ವಿ ಶೇಪ್ ವ್ಯಾಲೀಸ್ ಅಥವಾ ಯು ಶೇಪ್ ವ್ಯಾಲೀಸ್ ಇವೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಡೀಪ್ ಇರುತ್ತೆ. ಓಕೆ, ತುಂಬ ಡೀಪಾಗಿ ಫಾರ್ಮೇಷನ್ ಆಗಿರುತ್ತೆ. ಯಾಕೆಂದರೆ ಎರೋಷನ್ನು ಸ್ಪೀಡ್ ಜಾಸ್ತಿ ಇರುತ್ತೆ, ವೆಲಾಸಿಟಿ ಆಫ್ ವಾಟರ್ ಜಾಸ್ತಿ ಇರುತ್ತೆ. ಸೊ ಮೆಚೂರ್ ಸ್ಟೇಜ್ ಅಂತ ಹೇಳಿ ಬಂದಾಗ ಇದು 2ನೇ ಹಂತ. 2ನೇ ಹಂತದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎರೋಷನ್, ಆ ಸವೆತ ಏನಿದೆಯಲ್ಲ, ಈಕ್ವಲ್ ಟು ಡೆಪಾಸಿಷನ್. ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಕೂಡ ಡೆಪಾಸಿಟ್ ಆಗುತ್ತೆ ಮಣ್ಣು. ಓಕೆನಾ, ಕಲ್ಲು ಅಥವಾ ಮಣ್ಣು ಅಷ್ಟೇ ಡೆಪಾಸಿಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವೆಲಾಸಿಟಿ ಆಫ್ ವಾಟರು ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಹೈಟ್ ಆಫ್ ದಿ ಲ್ಯಾಂಡು ಕಮ್ಮಿ ಆಗುತ್ತೆ. ಹೈಟ್ ಇರಬೇಕಾದ್ರೆ ವೆಲಾಸಿಟಿ ಜಾಸ್ತಿ, ಹೈಟ್ ಡಿಕ್ರೀಸ್ ಆಯ್ತು ಅಂದ್ರೆ ಏನಾಗುತ್ತೆ, ವೆಲಾಸಿಟಿ ಆಫ್ ವಾಟರ್ ಡೌನ್ ಆಗುತ್ತೆ. ಸೊ ವೆಲಾಸಿಟಿ ಆಫ್ ವಾಟರ್ ಯಾವಾಗ ಕಡಿಮೆ ಆಗುತ್ತೋ, ಲ್ಯಾಂಡ್ ಯಾವಾಗ ಡೌನ್ ಆಗುತ್ತೋ, ಇಳಿಜಾರು ಕಮ್ಮಿ ಇರುತ್ತೋ, ಅಲ್ಲಿ ಆಬ್ವಿಯಸ್ಲಿ ವೆಲಾಸಿಟಿ ಆಫ್ ವಾಟರು ಡಿಕ್ಲೈನ್ ಆಗಲೇಬೇಕು, ಡಿಕ್ರೀಸ್ ಆಗುತ್ತೆ. ಯಾವಾಗ ಡಿಕ್ರೀಸ್ ಆಗುತ್ತೋ ಎರೋಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಎರೋಷನ್ನು ಕಮ್ಮಿ ಆಯಿತು, ಡೆಪಾಸಿಷನ್ನು ಸೇಮ್ ಇರುತ್ತೆ. ಎರೋಷನ್ ಇಸ್ ಈಕ್ವಲ್ ಟು ಡೆಪಾಸಿಷನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಎಕ್ಸಾಂಪಲ್ಸ್, ಈ ಒಂದು ಮೆಚೂರ್ ಸ್ಟೇಜಲ್ಲಿ ಏನೇನು ಫಾರ್ಮ್ ಆಗುತ್ತೆ ಅಂದರೆ, ದಟ್ ವಾಸ್ ಆಗ್ಬ್ಯಾಕ್ಸು. ಓಕೆ, ಇಲ್ಲಿ ಸಿಂಪಲ್ ನೋಡ್ಕೊಳ್ಳಿ, ಮಿಯಾಂಡರ್ಸು, ಬಟ್ಟಿ, ಮೆಸ್ಸಾ,
ಫ್ಲಡ್ ಪ್ಲೇನ್ಸು, ಅಲಿವಿಯಲ್ ಪ್ಲಾನ್ಸ್, ಇದು ವೆರಿ ಇಂಪಾರ್ಟೆಂಟು. ಅಲಿವಿಯಲ್ ಪ್ಲಾನ್ಸು, ಆಕ್ಸ್ಬೋ ಲೇಕ್ಸು, ಮಿಯಾಂಡರ್ಸ್, ಇದು ರಿಪೀಟೆಡ್ ಆಗಿ ಕೇಳ್ತಾ ಇರುವಂಥ ಕ್ವಶನ್. ಮೆಚೂರ್ ಸ್ಟೇಜಲ್ಲಿ ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದರೆ ನ್ಯಾಚುರಲ್ ಲೆವಿ ಅಥವಾ ನ್ಯಾಚುರಲ್ ಬ್ರಿಡ್ಜು, ಮಿಯಾಂಡರ್ಸು, ಆಕ್ಸ್ಬೋ ಲೇಕು ಮತ್ತು ಫ್ಲಡ್ ಪ್ಲೇನ್ಸು, ಅಲಿವಿಯಲ್ ಪ್ಲಾನ್ಸು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಇಷ್ಟು ನೋಡ್ಕೊಳ್ಳಿ ಸಾಕು. ಓಕೆನಾ? ಇದು ಮೆಚೂರ್ ಸ್ಟೇಜಲ್ಲಿ ಬರುವಂಥ ಕೆಲವೊಂದು ಟರ್ಮಿನಾಲಜೀಸು. ನೆಕ್ಸ್ಟ್ ಒನ್, ದಿಸ್ ವಾಸ್ ಲಾಸ್ಟ್, ಓಲ್ಡ್ ಸ್ಟೇಜ್, ಮೂರನೇ ಹಂತ ಇದು. ಸಿ, ಇಲ್ಲಿ ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೀವು ಇದೇನು ಕೊಟ್ಟಿದ್ದಾರೆ ಬೇಸ್ ಲೆವೆಲ್ ಅಂತ ಹೇಳಿದ್ರೆ ಇಲ್ಲಿಗೆ ಲಾಸ್ಟ್ ಎರೋಷನ್ನು, ಇದ್ರ ಕೆಳಗಡೆ ಎರೋಷನ್ ಆಗಲ್ಲ. ಕಾರಣ ಏನು ಅಂದರೆ ಇದು ಸಮುದ್ರದ ಕೆಳಗಡೆ ಎರೋಷನ್ ಆಗಲ್ಲ. ಇದು ಎತ್ತರ ಬಂದಾಗ ನೀವು ಇದನ್ನು ಸಿಂಪಲ್ ಆಗಿ ತೊಗೋಬೇಕು. ಐ ಮೀನ್ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಈ ಟಾಪಿಕ್ನ, ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ಏರಿಯಾ ವೆಸ್ಟರ್ನ್ ಘಾಟ್ಸ್, ನಾವು ಕರ್ನಾಟಕದಲ್ಲಿ ನೋಡೋಕೆ ಬಂದಾಗ, ಕರ್ನಾಟಕ ಅಂತ ಬಂದಾಗ ನೋಡ್ಕೊಳ್ಳಿ, ಇವಾಗ ಇದು ಸಿಂಪಲ್ ಆಗಿ ಅರ್ಥ ಆಗ್ತದೆ. ಸಿ, ವೆಸ್ಟರ್ನ್ ಘಾಟ್ಸ್ ಈ ಕಡೆ ಈ ಥರ ಇದೆ. ಓಕೆ, ವೆಸ್ಟರ್ನ್ ಘಾಟ್ಸ್ ಇದು. ಓಕೆ, ವೆಸ್ಟರ್ನ್ ಘಾಟ್ಸು ಕರ್ನಾಟಕ ಪಾರ್ಟ್ ಇದು. ವೆಸ್ಟರ್ನ್ ಘಾಟ್ಸಿಂದ ನಾವು ಈ ಕಡೆ ಹೋದ್ರೂ ಇಳಿಜಾರಾಗುತ್ತೆ, ಈ ಕಡೆ ಹೋದ್ರೂ ಇಳಿಜಾರಾಗುತ್ತೆ. ಈ ವೆಸ್ಟರ್ನ್ ಘಾಟ್ಸ್ ಈ ಪಾರ್ಟಲ್ಲಿ ನೋಡಿ ನೀವು ಜನರಲ್ ಆಗಿ ಜಲಪಾತಗಳು ಫಾರ್ಮೇಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ನೋಡ್ಬೋದು. ಅರ್ಥ ಆಯ್ತಾ? ಜೋಗ್ ಜಲಪಾತ, ಗೇರು ಸೊಪ್ಪು ಜಲಪಾತ, ಓಕೆ, ಬೇರೆ ಬೇರೆ ಪ್ಲೇಸಸ್ ಇದಾವೆ. ಜಲಪಾತಗಳೆಲ್ಲ ಇಲ್ಲೇ ಕಂಡು ಬರುತ್ತೆ, ಇಲ್ಲೆಲ್ಲೂ ಬರಲ್ಲ. ಅಂದರೆ ಇಲ್ಲಿ ಏರಿಯಾಸ್ ಹತ್ರ ಮಾತ್ರನೇ ಜಲಪಾತ. ವೆಸ್ಟರ್ನ್ ಘಾಟ್ಸ್ ಎತ್ತರದಲ್ಲಿ ಇದೆಯಲ್ಲ, ಸೊ ಎತ್ತರದಿಂದ ಬರಬೇಕಾದ್ರೆ, ನೀರು ಹರಿಬೇಕಾದ್ರೆ ಜಲಪಾತಗಳು ಕ್ರಿಯೇಟ್ ಆಗಿರೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ನ ನಾವು ಏನಂತ ಕರಿತೀವಿ? ಮೆಚೂರ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಆಕ್ಸ್ಬೋ ಲೇಕ್ಸು, ಮಿಯಾಂಡರ್ಸು, ಬಟ್ಟೀಸು ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಸರಿಯಾಗಿ ಅಂತ ಹೇಳಿದಾಗ ಇನ್ನು ಸ್ವಲ್ಪ ಈ ಕಡೆ ಅಂತ ಬಂದಾಗ ಮೈಸೂರು, ಓಕೆನಾ, ನಮ್ಮ ಒಂದು ಪಾರ್ಟ್ಸಲ್ಲಿ ಬಂದಾಗ ಬೆಂಗಳೂರಿಗಿಂತ ಸ್ವಲ್ಪ ಲೆಫ್ಟ್ಗೆ ಮೈಸೂರು ಆಗಿರ್ಬೋದು, ಅಥವಾ ಚಿಕ್ಕಮಂಗ್ಳೂರಿಂದ ಇನ್ನು ಸ್ವಲ್ಪ ಈ ಕಡೆ ಶಿವಮೊಗ್ಗ, ಚಿಕ್ಕಮಂಗ್ಳೂರು ಬಿಟ್ಟ ಮೇಲೆ ಬರುವಂಥ ಪ್ಲೇಸಸ್ ಎಲ್ಲ ಕೂಡ ಮೆಚೂರ್ ಸ್ಟೇಜು. ಆಕ್ಸ್ಬೋ ಲೇಕ್ಸು, ಮಿಯಾಂಡರ್ಸು, ಬಟ್ಟೀಸು, ಇವೆಲ್ಲ ಕೂಡ ಮೆಸ್ಸಾ, ಇವೆಲ್ಲ ಕಾಣಿಸ್ಕೊಳ್ಳುತ್ತೆ ನಮಗೆ. ಅಲಿವಿಯಲ್ ಪ್ಲೇನ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದು ಬಿಟ್ಟು ಇನ್ನೂ ಸ್ವಲ್ಪ ಕೆಳಕ್ಕೆ ಬಂದಾಗ, ಸಮುದ್ರದ ಕಡೆ ಬಂದಾಗ ಏನಾಗುತ್ತೆ ಅಂದರೆ ಬೀಚಸ್ ಫಾರ್ಮೇಷನ್ ಆಗುತ್ತೆ. ನೀವು ಲೆಫ್ಟ್ಗೆ ಹೋದಾಗ ಕರ್ನಾಟಕದಲ್ಲಿ ಮಂಗಳೂರು ಈ ಕಡೆ ಬೀಚಸ್ ಇದಾವಲ್ಲ, ಯಾಕೆ ಅಲ್ಲಿ ಬೀಚಸ್ ಅಂತ ಹೇಳಿದ್ರೆ ವೆಲಾಸಿಟಿ ಡಿಕ್ಲೈನ್ ಆಗ್ತದೆ, ಡೆಪಾಸಿಷನ್ ಜಾಸ್ತಿ ಆಗುತ್ತೆ. ತಂದಿರುವಂಥ ಕಲ್ಲು ಮಣ್ಣು ಏನು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತಲ್ಲ, ಅಲ್ಲಿ ನೀರಿನ ಒಂದು ಸ್ಪೀಡ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಕಲ್ಲು ಮಣ್ಣು ಅಲ್ಲಿ ಸ್ಟಾಪ್ ಆಗ್ತದೆ. ಅದನ್ನು ನಾವೇನಂತ ಕರಿತೀವಿ? ಲಾಸ್ಟ್ ಸ್ಟೇಜ್, ಓಲ್ಡ್ ಸ್ಟೇಜ್. ಓಕೆ, ಈ ಕಡೆ ಎಂಡ್ ಸಮುದ್ರದ ಹತ್ರ ಬಂದಾಗ ಇಳಿಜಾರು ಕಡಿಮೆ ಆಗುತ್ತೆ. ಕಡಿಮೆ ಆಗೋದಕ್ಕೆ ನಾವೇನಂತ ಕರಿತೀವಿ? ಇದನ್ನು ಓಲ್ಡ್ ಸ್ಟೇಜ್ ಅಂತ ಕರಿತೀವಿ. ಓಕೆನಾ? ಇದು ಇಲ್ಲಿ ಬರುವಂಥ ಪ್ಲೇಸಸ್ಸು. ಇಲ್ಲಿ ಏನಂದರೆ ಎರೋಷನ್ನು ಈಸ್ ಲೆಸ್ ದೆನ್ ಡೆಪಾಸಿಷನ್. ನಾವು ಫಸ್ಟ್ ಸ್ಟೇಜಲ್ಲಿ, ಯೂತ್ ಸ್ಟೇಜಲ್ಲಿ ಎರೋಷನ್ನು ಗ್ರೇಟರ್ ದೆನ್ ಡೆಪಾಸಿಷನ್ನು, ಮೆಚೂರ್ ಸ್ಟೇಜಲ್ಲಿ ಎರೋಷನ್ ಈಕ್ವಲ್ ಟು ಡೆಪಾಸಿಷನ್ನು, ಲಾಸ್ಟ್ ಸ್ಟೇಜಲ್ಲಿ ಎರೋಷನ್ ಲೆಸ್ ದೆನ್ ಡೆಪಾಸಿಷನ್. ಅಂದರೆ ಇಲ್ಲಿ ಡೆಪಾಸಿಷನ್ ಈಸ್ ಗ್ರೇಟರ್ ದೆನ್, ಆಲ್ವೇಸ್ ಗ್ರೇಟರ್ ದೆನ್ ಎರೋಷನ್. ಆದ ಕಾರಣ ಏನೇನು ಮಣ್ಣು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೋ ಅದೆಲ್ಲ ಕೂಡ ಒಂದು ಕಡೆ ಡೆಪಾಸಿಟ್ ಮಾಡುತ್ತೆ. ಡೆಪಾಸಿಟ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಎರೋಷನ್ ಪವರ್ ಇರುತ್ತಲ್ಲ, ವೆಲಾಸಿಟಿ ಆಫ್ ದ ವಾಟರು ಡಿಕ್ಲೈನ್ ಆಗಿಬಿಡ್ತದೆ, ಝೀರೋ ಆಗುತ್ತೆ, ಐ ಮೀನ್ ನೆಗ್ಲಿಜಿಬಲ್ ಆಗುತ್ತೆ. ಆ ಕಾರಣಕ್ಕೆ ಏನಾಗುತ್ತೆ? ನೀರಿನ ಒಂದು ಸ್ಪೀಡು ರೆಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ? ಪೆಲಿಪ್ಲೇನ್ಸ್, ನ್ಯಾಚುರಲ್ ಲೆವಿಸ್ ಆ್ಯಂಡ್ ಡೆಲ್ಟಾ ಬೀಚಸ್ ಎಲ್ಲ ಕೂಡ ಇದಕ್ಕೆ ಸೇರಿರುವಂಥ ಪೆನಿಪ್ಲೇನು, ಬೀಚಸ್ಸು, ಡೆಲ್ಟಾಸು ವರ್ ಫಾರ್ಮ್ ಡ್ಯೂರಿಂಗ್ ದ ಓಲ್ಡ್ ಸ್ಟೇಜ್. ಓಕೆ, ನಾವು ಅದು ಬಿಟ್ಟು ಲಾಸ್ಟ್ ಒನ್, ನಾಲ್ಕನೇದು ನೋಡಿದಾಗ ನಾವು ಮಾಸ್ ವೇಸ್ಟಿಂಗ್ ಅಂತ ಹೇಳಿದೆ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಸ್ಲೋಪ್ ಮೂಮೆಂಟ್ ಆರ್ ಮಾಸ್ ಮೂಮೆಂಟ್ ಆಫ್ ಜಿಯೋಮಾರ್ಫಿಕಲ್ ಪ್ರಾಸೆಸ್, ದಟ್ ವಾಸ್ ಸಾಯಿಲ್ ಆಗಿರ್ಬೋದು ಅಥವಾ ರಾಕ್ ಆಗಿರ್ಬೋದು, ಬೆಟ್ಟಗಳಿಂದ ಮೀನ್ ಅದು ಕೆಳಗಡೆ ಬರೋದು ಬಿಕಾಸ್ ಆಫ್ ಯಾವ ಒಂದು ಇನ್ಫ್ಲೂಯೆನ್ಸ್ ಇಂದ ಅಂತ ಹೇಳಿದ್ರೆ ಗ್ರಾವಿಟಿ ಇನ್ಫ್ಲೂಯೆನ್ಸ್. ಫೋರ್ಸ್ ಆಫ್ ಗ್ರಾವಿಟಿಯಿಂದ ಯಾವುದಾದ್ರೂ ಮಾಸ್ ಮೆಟೀರಿಯಲ್ ದಟ್ ವಾಸ್ ರಾಕ್ ಅಥವಾ ಸಾಯಿಲ್ ಪಾರ್ಟಿಕಲ್ಸು ಬೆಟ್ಟಗಳಲ್ಲಿ ಸಡನ್ ಆಗಿ ಏನಾದರೂ ಫಾಲ್ ಆಯಿತು ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಆಫ್ ಎರೋಷನ್ ಅಥವಾ ಸಮ್ ಅದರ್ ಫ್ಯಾಕ್ಟರ್, ಬಿಕಾಸ್ ಆಫ್ ಗ್ರಾವಿಟಿಯಿಂದ ಏನಾದರೂ ಬಂತು ಅಂದರೆ ಅದನ್ನು ಮಾಸ್ ವೇಸ್ಟಿಂಗ್ ಅಂತ ಇಲ್ಲೇ ಪದ ಬರಲಿ, ಫೋರ್ಸ್ ಆಫ್ ಗ್ರಾವಿಟಿ ಜ್ಞಾಪಕ ಇರಲಿ. ಇಟ್ ಈಸ್ ಆಲ್ವೇಸ್, ಐ ಮೀನ್ ಈ ಪ್ರಾಸೆಸ್ ಆಗೋದು ಲಾರ್ಜ್ಲಿ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ಲ್ಯಾಂಡ್ ಸ್ಲೈಡ್ ಅಂದರೆ ಕೇಳಿದ್ದೀರಿ ಜನರಲ್ ಆಗಿ, ಬಿಕಾಸ್ ವೀಕ್ ಸಾಯಿಲ್ ಇರೋದ್ರಿಂದ ಅಥವಾ ಎರೋಷನ್ ಪ್ರಾಸೆಸ್ಸು ಅಥವಾ ಬೇರೆ ಬೇರೆ ಕಾರಣಗಳಿಂದ ರೋಡ್ ಕನ್ಸ್ಟ್ರಕ್ಷನ್ಸ್ ಮಾಡೋದ್ರಿಂದ ಹಿಮಾಲಯ, ಐ ಮೀನ್ ಇಲ್ಲಿ ಏರಿಯಾಸಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅರ್ಥ್ಕ್ವಿಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಾಸೆಸ್ಸಿಂದ ಏನಾಗಿರುತ್ತೆ ಅಂದರೆ ಸಾಯಿಲ್ಲು ಅಥವಾ ಆ ಪ್ರದೇಶ ವೀಕ್ ಝೋನ್ ಆಯಿತು ಅಂತ ಹೇಳಿದ್ರೆ ಲ್ಯಾಂಡ್ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಸ್ಲೈಡ್ ಆಗುತ್ತೆ. ಸ್ಲೈಡ್ ಅಂದರೆ ಮೂವ್ಮೆಂಟ್, ಒಂದು ಕಡೆಯಿಂದ ಕೆಳಕ್ಕೆ ಬಿದ್ದೋಗುತ್ತೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈವೆನ್ ದೋ Western Ghats and Himalayas and Western Ghats both are
ಹಿಲಿ ಏರಿಯಾಸ್ ಎರಡೂ ಕೂಡ ಎತ್ತರವಾದ ಪ್ರದೇಶ, ಮೌಂಟೇನ್ ಏರಿಯಾಸ್ ಅಥವಾ ಹಿಲಿ ಏರಿಯಾಸು. ಬಟ್ ಕಂಪೇರ್ ಟು ಹಿಮಾಲಯಾಸ್, ಕಂಪೇರ್ ಟು ವೆಸ್ಟರ್ನ್ ಘಾಟ್ಸ್, ಹಿಮಾಲಯಾಸ್ ಆರ್ ಮೋರ್ ಪ್ರೋನ್ ಟು ಲ್ಯಾಂಡ್ ಸ್ಲೈಡ್. ವೈ? ಏಕೆ? ಏನು ಕಾರಣ? ಯಾವ ಕಾರಣಕ್ಕೆ? ಇವನ್ ದೋ ನೀವು ಎತ್ತರ ಆಗಲಿ ಇನ್ನೊಂದಾಗಲಿ ನೋಡಿ, ಬೇಕಾದ್ರೆ ಏನು ವೆಸ್ಟರ್ನ್ ಘಾಟ್ಸಲ್ಲಿ ಸೇಮ್ ಆ ಎತ್ತರಕ್ಕೆ ಹಿಮಾಲಯಸಲ್ಲಿ ನೋಡಿದಾಗ, ನಾವು ಗಮನಿಸಿದಾಗ ಜಾಸ್ತಿ ಲ್ಯಾಂಡ್ ಸ್ಲೈಡ್ಸು ಹಿಮಾಲಯಸಲ್ಲಿ ಆಗುತ್ತೆ ಕಂಪೇರ್ ಟು ವೆಸ್ಟರ್ನ್ ಘಾಟ್ಸ್. ಕಾರಣ ಏನು ಅಂತ ಹೇಳಿದ್ರೆ, ಹಿಮಾಲಯನ್ ರಾಕ್ ಸಿಸ್ಟಮ್ ವಾಸ್ ಮೇಡ್ ಅಪ್ ಆಫ್ ಸೆಡಿಮೆಂಟ್ರಿ, ಓಕೆ, ಆ್ಯಂಡ್ ಸಾಯಿಲ್ ವಾಸ್ ಲೂಸ್ಲಿ ಕಾಂಪ್ಯಾಕ್ಟೆಡ್. ಗಟ್ಟಿ ಮಣ್ಣಿನ ಪಾರ್ಟಿಕಲ್ಸ್ ಇದೆಯಲ್ಲ, ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ, ಲೂಸ್ ಆಗಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಸ್ವಲ್ಪ ಪ್ರೆಷರ್ ಅಪ್ಲೈ ಆದರೂ ಕೂಡ ಅಥವಾ ಸ್ವಲ್ಪ ಮೂವ್ಮೆಂಟ್ ಆದರೂ ಕೂಡ ಡಿಸ್ಟರ್ಬ್ ಆದರೂ ಕೂಡ ಆಟೋಮೆಟಿಕ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ದಟ್ ವಾಸ್ ಹಿಮಾಲಯಸ್ ವಾಸ್ ಜನರಲಿ ಮೇಡ್ ಅಪ್ ಆಫ್ ಸೆಡಿಮೆಂಟ್ರಿ ಸಾಯಿಲ್, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಸಾಯಿಲ್ ಈಸ್ ಮೇಡ್ ಅಪ್ ಆಫ್ ಲೂಸ್ಲಿ ಕಾಂಪ್ಯಾಕ್ಟ್ ಆಗಿರುತ್ತೆ. ತುಂಬ ಚಿಕ್ಕದಾಗಿ ಕಣಗಳು ತುಂಬ ಚಿಕ್ಕ ಇರುತ್ತೆ. ಮತ್ತು ಜೊತೆಗೆ ಏನು ಅಂತ ಹೇಳಿದ್ರೆ, ಆ ಕಣಗಳು ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಅವು ಅರ್ಥಕ್ವಿಕ್ಕು ಅಥವಾ ಎರೋಷನು ಬೇರೆ ಏನಾದರೂ ಆದಾಗ, ರೋಡ್ ಕನ್ಸ್ಟ್ರಕ್ಷನ್ಸ್ ಇನ್ನೊಂದು ಆದಾಗ ಅವುಗಳನ್ನು ಹೋಲ್ಡ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಸಾಯಿಲ್ಗೆ ಇರಲ್ಲ, ಲೂಸಾಗಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಆ ಕಾರಣಕ್ಕೆ ಏನಾಗುತ್ತೆ ಅಂದರೆ, ಲ್ಯಾಂಡ್ ಸ್ಲೈಡ್ ಹೈಯೆಸ್ಟ್ ಇನ್ ಕಂಪೇರ್ ವೆಸ್ಟರ್ನ್ ಘಾಟ್ಸ್ಗೆ ಈಸ್ಟರ್ನ್ ಘಾಟ್ಸ್ಗೆ ಕಂಪೇರ್ ಮಾಡಿದರೆ ಹಿಮಾಲಯದಲ್ಲಿ ಹೈಯೆಸ್ಟ್ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಇದು ಪ್ರಿಲಿಮ್ಸಲ್ಲಿ ಮೈನ್ಸಲ್ಲಿ ಎರಡರಲ್ಲೂ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆನಾ? ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಲಾಸ್ಟ್ ಟಾಪಿಕ್ ಇದು, ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್. ಓಕೆ, ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್ ಆದಮೇಲೆ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಎರೋಷನಲ್ ಪ್ರಾಸೆಸ್. ಓಕೆ, ಇದಕ್ಕೂ ಮುಂಚೆ ನಾವು ನೋಡಿದ್ರೆ ಏನೇನು ಟಾಪಿಕ್ಸು, ದಟ್ ವಾಸ್ ಲ್ಯಾಂಡ್ ಸ್ಲೈಡು, ಮಾಸ್ ವೇಸ್ಟಿಂಗ್ ಆಯಿತು, ಅದಕ್ಕೂ ಮುಂಚೆ ಲ್ಯಾಂಡ್ ಫಾರ್ಮ್ಸ್ ಕವರ್ ಆಯಿತು. ನಾವು ಲಾಸ್ಟ್ ಟಾಪಿಕ್ ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡು. ಏನೇನು ಕಾಸಸ್ಸು ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಟೂ ಬರುತ್ತೆ. ಎರಡು ಥರ ತಗೋಬೇಕಾಗ್ತದೆ. ಒಂದು ನ್ಯಾಚುರಲ್, ಆಮೇಲೆ ಮ್ಯಾನ್ ಮೇಡ್ ಅಥವಾ ಹ್ಯೂಮನ್ ಕಾಸಸ್. ಓಕೆ, ನ್ಯಾಚುರಲ್ ಅಂತ ಬಂದಾಗ ಗ್ರೌಂಡ್ ವಾಟರ್ ಪ್ರೆಷರ್ ಆ್ಯಕ್ಟಿಂಗ್ ಆನ್ ಸ್ಲೋಪ್, ಲಾಸ್ ಆಫ್ ವೆಜಿಟೇಷನ್, ವೀಕ್ನಿಂಗ್ ಆಫ್ ಸ್ಲೋಪ್ ಡ್ಯೂ ಟು ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ಆಫ್ ಅಥವಾ ಹೆವಿ ರೈನ್ಫಾಲ್ ಆಗಿರ್ಬೋದು, ಅರ್ಥಕ್ವಿಕ್ ಆಗಿರ್ಬೋದು, ವಾಲ್ಕೆನೋಸ್ ಎರಪ್ಷನ್ ಆಗಿರ್ಬೋದು, ಇವೆಲ್ಲ ಕೂಡ ನ್ಯಾಚುರಲ್ ಕಾಸಸ್. ಓಕೆ, ಲ್ಯಾಂಡ್ ಸ್ಲೈಡು ಹ್ಯೂಮನ್ ಮೇಡಿಂದ ಆಗುವಂಥದ್ದು ಯಾವ್ದು ಅಂತ, ವೈಬ್ರೇಷನ್ ಫ್ರಮ್ ಮಿಷನರಿ, ಬ್ಲಾಸ್ಟಿಂಗ್ ಆಫ್ ಮೈನ್ಸ್, ಅರ್ತ್ ವರ್ಕ್ ವಿಚ್ ಆಲ್ಟರ್ ದ ಸ್ಲೋಪ್. ಫಾರ್ ಎಕ್ಸಾಂಪಲ್ಲು ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಥವಾ ಮೈನಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಕಾರಣಗಳು. ಇಲ್ಲೇ ಹೇಳ್ತೀನಿ ನೋಡಿ, ಬ್ಲಾಸ್ಟಿಂಗ್ ಆಫ್ ಮೈನ್ಸನ್ನು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಆ ಕಾರಣದಿಂದ ಆಗುತ್ತೆ, ಅಥವಾ ವೈಬ್ರೇಷನ್ ಫ್ರಮ್ ಮಿಷನರೀಸು, ಸೊ ಅದರಿಂದ ಕೂಡ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಕನ್ಸ್ಟ್ರಕ್ಷನ್ಸ್ ಅದೊಂದೇ ಅಂತಲ್ಲ, ಅಗ್ರಿಕಲ್ಚರು, ಫಾರೆಸ್ಟ್ ಆಕ್ಟಿವಿಟೀಸು ವಿಚ್ ಕ್ಯಾನ್ ಎಫೆಕ್ಟ್ ದ ಅಮೌಂಟ್ ಆಫ್ ವಾಟರ್ ಎಂಟರ್ ಇಂಟು ದ ಸಾಯಿಲ್. ಓಕೆ, ಇವೆಲ್ಲ ಕಾರಣದಿಂದ ಲ್ಯಾಂಡ್ ಸ್ಲೈಡು ಆಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಅಂತ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನ್ಯಾಚುರಲ್ ಆ್ಯಂಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಮ್ಯಾನ್ ಮೇಡ್ ಅಥವಾ ಹ್ಯೂಮನ್ ಕಾಸಸ್ ಅಂತ ಡಿವಿಷನ್ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ತೋರಿಸ್ಬೇಕು. ಓಕೆನಾ? ನೆಕ್ಸ್ಟ್ ಒನ್, ಎರೋಷನ್ ಅಂದರೆ ಏನಿಲ್ಲ, ಜಸ್ಟ್ ಸಾಯಿಲ್ ಅಥವಾ ಪಾರ್ಟಿಕಲ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗಿ ಕ್ಯಾರಿ ಮಾಡ್ಕೊಂಡೋಗಿ ಬಿಡೋದಕ್ಕೆ ನಾವೇನಂತ ಕರಿತೀವಿ, ಎರೋಷನ್ ಅಂತ ಕರಿತೀವಿ. ಅದು ಮಣ್ಣಾಗಿರ್ಬೋದು, ಕಸ ಆಗಿರ್ಬೋದು, ಅಥವಾ ವೇಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು. ಕ್ಯಾರಿಂಗ್ ಕೆಪಾಸಿಟಿ ಅದು ಯಾವುದರಿಂದ ಕ್ಯಾರಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿದ್ದೀನಿ ಯಾವ್ಯಾವ ಏಜೆಂಟ್ಸ್ ಅಂದರೆ ಅದಕ್ಕೆ ಮುಖ್ಯ ಕಾರಣ, ಆ ಪ್ಲೇಸಿಂದ ಈ ಪ್ಲೇಸ್ಗೆ ಬರೋದಕ್ಕೆ ಮಣ್ಣು ಏನು ಕಾರಣ ಅಂದರೆ, ನೀರಿನ ಮುಖಾಂತರ ಬರ್ಬೋದು, ಅಥವಾ ವಿಂಡ್ ಗಾಳಿ, ಅಥವಾ ಐಸ್. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಏರಿಯಾಸಲ್ಲಿ ಬಂದಾಗ ವಿಚ್ ಆಫ್ ದಿ ಫಾಲೋಯಿಂಗ್ ಏಜೆಂಟ್ ವಾಸ್ ಮೋಸ್ಟ್ ರೆಸ್ಪಾನ್ಸಿಬಲ್ ಅಂತ ಬಂದಾಗ ವಿಂಡ್ ಅಂತ ಬರುತ್ತೆ. ಓಕೆ, ವಿಂಡ್ ಆಕ್ಟ್ಸ್ ಎ ಮೇಜರ್ ಏಜೆಂಟ್ ಇನ್ ಎರೋಷನಲ್ ಪ್ರಾಸೆಸ್ ಫಾರ್ ಡೆಸರ್ಟ್ ಏರಿಯಾಸು. ಸೇಮ್ ಥಿಂಗ್ ವಾಟರ್ ಅಂತ ಬಂದಾಗ ಹ್ಯೂಮಿಡ್ ಕಂಡೀಷನ್ಸು ಅಥವಾ ಈಕ್ವೆಟೋರಿಯಲ್ ಏರಿಯಾಸ್, ಇವಿ ರೈನ್ಫಾಲ್ ಬರುವಂಥ ಪ್ಲೇಸಸ್ಗೆ ವಾಟರ್, ದಟ್ ವಾಸ್ ಈಕ್ವೆಟೋರಿಯಲ್ ಏರಿಯಾಸಲ್ಲಿ ಯಾವಾಗೂ ಮಳೆ ಬರ್ತಾ ಇರ್ತದೆ. ಸೊ ಅಲ್ಲಿ ವಾಟರ್ ಆಕ್ಟ್ಸ್ ಎಸ್ ಎ ವೆರಿ ಗುಡ್ ಇಂಪಾರ್ಟೆಂಟ್ ಏಜೆಂಟ್ ಫಾರ್ ಎರೋಷನಲ್ ಪ್ರಾಸೆಸ್ಸು. ಐಸ್ ಕ್ಯಾಪ್ಸ್, ಐಸ್ ಮತ್ತು ಗ್ಲೇಷಿಯರ್ಸ್, ಇಲ್ಲಿ ಏರಿಯಾಸ್. ಓಕೆನಾ? ಅದು ಪೋಲಾರ್ ಏರಿಯಾಸ್ ಆಗಿರ್ಬೋದು, ಅಥವಾ ಇಲ್ಲಿ ಏರಿಯಾಸ್ ಸಮುದ್ರ ಮಟ್ಟದಿಂದ ತುಂಬ ಎತ್ತರದಲ್ಲಿರುವಂಥ ಪ್ಲೇಸಸ್, ಅಥವಾ ನೀವು ಜನರಲ್ ಆಗಿ ಪೋಲಾರ್ ಏರಿಯಾಸ್ ಅಂತ ತಗೊಳ್ಳಿ. ಓಕೆ, ಹಿಮಾಲಯ ಪ್ರದೇಶ ತಪ್ಪಲು ಹಂಗಿಲ್ಲ, ಆ ಪ್ಲೇಸಸ್ಸಲ್ಲಿ ಐಸ್ ಕ್ಯಾಪ್ಸ್ ಇದೆಯಲ್ಲ, ಇದನ್ನು ಗ್ಲೇಷಿಯರ್ ಡೆಪಾಸಿಷನ್ ಅಂತ, ಈ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರೀತಾರೆ. ಐಸ್ ಕ್ಯಾಪ್ಸು ಇಂಪಾರ್ಟೆಂಟ್ ಮಾಡುತ್ತೆ. ಐಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿರುವಂಥ ವೇಸ್ಟು, ಮಣ್ಣು, ಕಲ್ಲು ಅದನ್ನು ಕ್ಯಾರಿ ಮಾಡ್ಕೊಂಡು ಬರುತ್ತೆ. ಎಲ್ಲಿ? ಹಿಮಾಲಯಾಸ್. ಓಕೆನಾ? ಸೊ ಇಷ್ಟು ಕೂಡ ಯಾವುದು ಎರೋಷನಲ್ ಪ್ರಾಸೆಸ್ಸಲ್ಲಿ ಇಂಪಾರ್ಟೆಂಟು ಏಜೆಂಟ್ಸ್, ದಟ್ ವಾಸ್ ವಾಟರ್, ವಿಂಡ್ ಮತ್ತು ಐಸ್. ನೌ
ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ರನ್ನಿಂಗ್ ಸರ್ಫೇಸ್ ಆಫ್ ವಾಟರು, ವಿಂಡು, ಗ್ಲೇಷಿಯರು, ವೇವು, ಕಾಸ್ಟು. ಇಲ್ಲಿ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎರಡು ಒಂದು ಟೋಪೋಗ್ರಫಿ ಅಂದರೆ ಅವುಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೋಗ್ತೀನಿ. ಯಾವುದು ಅಂದರೆ ಕಾಸ್ಟ್ ಟೋಪೋಗ್ರಫಿ ಮತ್ತು ಗ್ಲೇಷಿಯರ್ ಟೋಪೋಗ್ರಫಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಎರೋಷನ್ ಮತ್ತು ಡೆಪಾಸಿಷನ್ನು ಈ ಒಂದು ಪ್ಲೇಸಸ್ಸಲ್ಲಿ ಯಾವ ಥರ ಆಗುತ್ತೆ. ಕಾಸ್ಟ್ ಅಂದರೆ ಲೈಮ್ ಸ್ಟೋನ್ ಇರುವಂಥ ಸುಣ್ಣದ ಕಲ್ಲು ಇರುವಂಥ ಪ್ರದೇಶದಲ್ಲಿ, ಸುಣ್ಣದ ಕಲ್ಲು ಯಥೇಚ್ಛವಾಗಿ ಇರುವಂಥ ಪ್ರದೇಶದಲ್ಲಿ ಡೆಪಾಸಿಷನ್ನು ಮತ್ತು ಎರೋಷನ್ನು ಯಾವ ಥರ ಆಗುತ್ತೆ, ಅದಕ್ಕೆ ಏನಂತ ಹೆಸರುಗಳು ಕರೀತಾರೆ ಅಂತ. ಸೇಮ್ ಥಿಂಗು ಗ್ಲೇಷಿಯರ್, ಹಿಮಾಲಯ ತಪ್ಪಲು ಅಥವಾ ಹಿಲಿ ಏರಿಯಾಸಲ್ಲಿ ಐಸ್ ಕ್ಯಾಪ್ಸ್ ಮತ್ತು ಗ್ಲೇಷಿಯರ್ಸ್ ಇರುವಂಥ ಪ್ಲೇಸಸ್ಸಲ್ಲಿ ಅಲ್ಲಿ ಡೆಪಾಸಿಷನ್ ಯಾವ್ಯಾವ ಬರುತ್ತೆ, ಎರೋಷನಲ್ ಪ್ರೊಸೆಸ್ ಯಾವ್ದಾಗುತ್ತೆ, ಯಾವುದರಿಂದ ಎರೋಷನ್ ಆಗುತ್ತೆ ಆ ಪ್ಲೇಸಲ್ಲಿ, ಅದನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಂತ ಕೇಳ್ತಾರೆ ಅಂದರೆ ಕಾಸ್ಟ್ ಟೋಪೋಗ್ರಫಿಯಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಏಜೆಂಟ್ಸ್ ಆಫ್ ಎರೋಷನಲ್ ಪ್ರೊಸೆಸ್ ಅಂತ ಕೇಳ್ತಾರೆ. ಓಕೆನಾ, ಸವೆತಕ್ಕೆ ಕಾರಣವಾಗುವ ಈ ಒಂದು ಫ್ಯಾಕ್ಟರ್ಸ್ ಯಾವುದು ಅಂತ ಕೇಳ್ತಾರೆ, ಅಥವಾ ಡೆಪಾಸಿಷನ್ ಆಗೋದಕ್ಕೆ ಯಾವುದಾದ್ರು ಕಾರಣ ಅಂತ ಕೇಳ್ತಾರೆ. ಇದು ಡೆಪಾಸಿಷನ್ ಹೇಳಿದೆ, ಎರೋಷನ್ ಸೇಮ್ ಏನು ಕ್ಯಾರಿ ಮಾಡ್ಕೊಂಡ್ಬರುತ್ತೋ ಅದನ್ನ ಎರೋಷನು. ಎಲ್ಲಿ ಬಂದು ಅದನ್ನು ಯಾವಾಗ ವೆಲಾಸಿಟಿ ಆಫ್ ದ ವಾಟರ್ ಡಿಕ್ರೀಸ್ ಆಗ್ತದೋ, ಹೋಲ್ಡಿಂಗ್ ಅದನ್ನು ಕ್ಯಾರಿ ಮಾಡ್ಕೊಳ್ಳೋಕೆ ಹೋಗೋಕ್ಕಾಗಲ್ವೋ, ಸಾಯಿಲ್ ಅಥವಾ ಸ್ಯಾಂಡ್ ಪಾರ್ಟಿಕಲ್ಸ್ನ ಅದು ಎಲ್ಲಿ ಡೆಪಾಸಿಟ್ ಮಾಡುತ್ತೋ ಅದನ್ನು ಡೆಪಾಸಿಷನ್ ಅಂತ ಕರೀತಾರೆ. ಓಕೆ, ನಾವು ಫಸ್ಟ್ ಒನ್ ಕಾಸ್ಟ್ ಟೋಪೋಗ್ರಫಿ. ಓಕೆ, ಕಾಸ್ಟ್ ಟೋಪೋಗ್ರಫಿ. Karst is a topography that formed dissolution of soluble rocks such as limestone, dolomite, gypsum. ಇನ್ನೊಂದು ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಕಾಸ್ಟ್ ಟೋಪೋಗ್ರಫಿ ಅಂತ ಕೇಳ್ಬೋದು, ಅಥವಾ ಲೈಮ್ಸ್ಟೋನ್ ಟೋಪೋಗ್ರಫಿ ಅಂತ ಕೇಳ್ಬೋದು, ಅಥವಾ ಜಿಪ್ಸಮ್ ಟೋಪೋಗ್ರಫಿ ಅಂತ ಕೇಳ್ಬೋದು, ಅಥವಾ ಡೋಲೋಮೈಟ್ ಟೋಪೋಗ್ರಫಿ ಅಂತ ಕೇಳ್ಬೋದು, ಅಥವಾ ಗ್ರೌಂಡ್ ವಾಟರ್ ಟೋಪೋಗ್ರಫಿ ಅಂತ ಕೇಳ್ಬೋದು. ತುಂಬ ಹೆಸರುಗಳಿದ್ದಾವೆ. ಓಕೆನಾ, ಸೊ ಇದು ಯಾವುದ್ರಲ್ಲಾದರೂ ಯಾವ ಥರನಾದರೂ ಕೇಳ್ಬೋದು ಕ್ವಶನನ್ನು. ಸೊ ಇವುಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಹೆಸರು ಇಲ್ಲ ಸ್ಲೈಡಲ್ಲಿ ಹಾಕಿದ್ದೀನಿ. ದಟ್ ವಾಸ್ ಫಸ್ಟ್ ಒನ್ ಲೈಮ್ಸ್ಟೋನು, ಸುಣ್ಣದ ಕಲ್ಲು, ಡೋಲೋಮೈಟ್ ಆಗಿರ್ಬೋದು, ಜಿಪ್ಸಮ್. ಇವುಗಳ ಒಂದು ಪ್ಲೇಸಲ್ಲಿ ಎರೋಷನ್ ಮತ್ತು ಡೆಪಾಸಿಷನ್, ಲ್ಯಾಂಡ್ ಫಾರ್ಮ್ಸ್ ಯಾವ ಥರ ಆಗುತ್ತೆ, ಓಕೆನಾ, ಅದ್ರ ಬಗ್ಗೆ ಕೇಳಿರುವಂಥದ್ದು ಕಾಸ್ಟ್ ಟೋಪೋಗ್ರಫಿಯಲ್ಲಿ. ಇಂಪಾರ್ಟೆಂಟ್ ಏನೇನು ಫ್ಯಾಕ್ಟರ್ಸ್ ಇದೆ, ಓಕೆನಾ. ಫಸ್ಟು ಅಲ್ಲಿ ಆಗಬೇಕಂದ್ರೆ ಲ್ಯಾಂಡ್ ಫಾರ್ಮ್ಸು, ಡೆಪಾಸಿಷನ್, ಎರೋಷನಲ್ ಪ್ರಾಸೆಸ್ ಆಗಬೇಕಾದ್ರೆ ಆ ಏರಿಯಾಸಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಇಂಪಾರ್ಟೆಂಟು. ಕಾಸ್ಟ್ ಈಸ್ ಮೋಸ್ಟ್ಲಿ ಸ್ಟ್ರಾಂಗ್ಲಿ ಡೆವಲಪ್ಡ್ ಡೆನ್ಸ್ ಕಾರ್ಬೋನೇಟ್ ರಾಕ್ಸ್. ಸುಣ್ಣದ ಕಲ್ಲು ತುಂಬ ಮಂದ ಇರಬೇಕು, ಯಥೇಚ್ಛವಾಗಿರಬೇಕು, ಡೆನ್ಸ್ ಆಗಿರಬೇಕು, ಅದು ತುಂಬ ಥಿಕ್ನೆಸ್ ಕಮ್ಮಿ ಇತ್ತು ಅಂತೇಳಿ ಅಂದರೆ ಅಲ್ಲಿ ಕಾಸ್ಟ್ ಟೋಪೋಗ್ರಫಿ ಕಂಪ್ಲೀಟಾಗಿ ಫಾರ್ಮೇಷನ್ ಆಗಲ್ಲ. ಎರಡನೇದು ಸಚ್ ಆಸ್ ಲೈಮ್ಸ್ಟೋನ್, ಥಿಕ್ಲಿ ಬೆಡ್ಡೆಡ್, ಹೈಲಿ ಫ್ರ್ಯಾಕ್ಚರ್ ಇದೆಯಲ್ಲ, ಈ ಥರ ತುಂಬ ಇದಿರೋ ಫ್ರ್ಯಾಕ್ಚರ್ ಇರಬೇಕು, ಮತ್ತು ಮಂದ ಇರಬೇಕು. ಏಕೆ ಅಂತ ಹೇಳಿದ್ರೆ ಆ ಒಂದು ಎರೋಷನ್ ಮತ್ತು ಡೆಪಾಸಿಷನ್ ಪ್ರೊಸೆಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾಸ್ಟ್ ಈಸ್ ನಾಟ್ ಟೈಪಿಕಲಿ ವೆಲ್ ಡೆವಲಪ್ಡ್ ಇನ್ ಚಾಕ್ ಏರಿಯಾ. ಚಾಕ್ ಇದೆಯಲ್ಲ, ನಾವೇನು ಚಾಕ್ ಪೀಸ್ ಯೂಸ್ ಮಾಡ್ತಿರಲ್ಲ, ಅಲ್ಲಿಗೆ ಮೇಲೆ ಬರೀತಿರಲ್ಲ ಬಳಪ, ಅದರ ಆ ಏರಿಯಾಸಲ್ಲಿ ಜನರಲ್ ಆಗಿ ಯಾವುದೇ ಕಾರಣಕ್ಕೂ ಕೂಡ ಕಾಸ್ಟ್ ಟೋಪೋಗ್ರಫಿ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಚಾಕ್ ಬಂದ್ಬಿಟ್ಟು ಹೈಲಿ ಪೋರಸ್ ಅಂದರೆ ಅವುಗಳ ಒಂದು ಪಾರ್ಟಿಕಲ್ ಸೈಜ್ ಇದೆಯಲ್ಲ, ಆ ಸೈಜ್ ಬಂದು ತುಂಬ ಮೃದುವಾಗಿದೆ ಮತ್ತು ತುಂಬ ಬಳಪ ತುಂಬ ಸ್ಮೂತ್ ಆಗಿರೋದ್ರಿಂದ ನೀರು ಬೇಗ ಇಳಿದು ಬಿಡುತ್ತೆ. ಓಕೆನಾ, ಸೊ ಪೋರಸ್ ಜಾಸ್ತಿ ಅದು ನೀರನ್ನ ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಅದಕ್ಕೆ ಆ ಕಾರಣಕ್ಕೆ ಹೈಲಿ ಪೋರಸ್ ಏನಿಲ್ಲ, ಹೈಲಿ ಪೋರಸ್ ರಾದರ್ ದೆನ್ ಡೆನ್ಸ್. ಸೊ ಫ್ಲೋ ಇನ್ ಗ್ರೌಂಡ್ ವಾಟರ್ ನಾಟ್ ಕಾನ್ಸಂಟ್ರೇಟೆಡ್ ಅಲಾಂಗ್ ವಿತ್ ದ ಫ್ರ್ಯಾಕ್ಚರ್ಸ್. ಆ ಫ್ರ್ಯಾಕ್ಚರ್ಸಲ್ಲಿ ಕಾನ್ಸಂಟ್ರೇಟೆಡ್ ಆಗಿರಲ್ಲ. ಸೊ ತುಂಬ ಪೋರಸ್ ಆಗಿರೋ ಕಾರಣದಿಂದ ಏನಾಗುತ್ತೆ, ಕಾಸ್ಟು ಇಲ್ಲಿ ಡೆವಲಪ್ ಆಗಲ್ಲ. ಎಲ್ಲಿ ಡೆವಲಪ್ ಆಗಲ್ಲ, ಚಾಕ್ ಏರಿಯಾಸಲ್ಲಿ ಡೆವಲಪ್ ಆಗಲ್ಲ. ಮತ್ತು ಕಾಸ್ಟ್ ಈಸ್ ಆಲ್ಮೋಸ್ಟ್ ಸ್ಟ್ರಾಂಗ್ಲಿ ಡೆವಲಪ್. ಎಲ್ಲಿ ಯಾವ ಏರಿಯಾಸಲ್ಲಿ ಕಾಸ್ಟ್ ಟೋಪೋಗ್ರಫಿ ಡೆವಲಪ್ ಆಗುತ್ತೆ ಅಂತ ಬಂದಾಗ, ದ ವಾಟರ್ ಟೇಬಲ್ ಈಸ್ ರಿಲೇಟಿವ್ಲಿ ಲೋ. ಓಕೆ, ವಾಟರ್ ಟೇಬಲ್ ನೀರಿನ ಒಂದು ಸ್ಟೋರೇಜ್ ಪ್ರಮಾಣ ಇದೆಯಲ್ಲ ಅದು ಕಡಿಮೆ ಇರಬೇಕು. ಸಚ್ ಆಸ್ ಅಪ್ಲ್ಯಾಂಡ್ಸ್, ಎನ್ರಿಚ್ಡ್ ವ್ಯಾಲೀಸ್ ಆ್ಯಂಡ್ ವೇರ್ ರೈನ್ಫಾಲ್ ಈಸ್ ಮಾಡ್ರೇಟ್ ಟು ಹೆವಿ. ಮಳೆಯ ಪ್ರಮಾಣ ಜಾಸ್ತಿ ಇರಬೇಕು, ಬಟ್ ವಾಟರ್ ಟೇಬಲ್ಲು, ಗ್ರೌಂಡ್ ವಾಟರ್ ಸ್ಟೋರೇಜ್ ಇದೆಯಲ್ಲ ಅದು ಕಮ್ಮಿ ಇರಬೇಕು. ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ಕುಸ್ತು ಬಿಡ್ತದೆ ಲ್ಯಾಂಡ್. ಕಮ್ಮಿ ಇರಬೇಕು, ವ್ಯಾಲೀಸ್ ಇಲ್ಲ. ಅದು ಎಕ್ಸಾಂಪಲ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅಪ್ಲ್ಯಾಂಡ್ಸ್, ಇಲ್ಲಿ ಏರಿಯಾಸ್ ಇರುತ್ತಲ್ಲ ಆ ಅಪ್ಲ್ಯಾಂಡ್ಸು ವ್ಯಾಲೀಸ್ ಹತ್ರ ಕಂಡು ಬರುತ್ತೆ. ಸೊ ಅಲ್ಲಿ ಜನರಲ್ ಆಗಿ ಕಾಸ್ಟ್ ಟೋಪೋಗ್ರಫಿ ಆಗೋದಕ್ಕೆ ಬೇಕಾಗಿರುವಂಥ ಪ್ಲೇಸಸ್ಸು. ಪ್ರಪಂಚದಲ್ಲಿ ಇದು ಕಾಸ್ಟ್ ರೀಜನ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಸುಣ್ಣದ ಕಲ್ಲು ಇರುವಂಥ ಪ್ರದೇಶಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಫ್ರಾನ್ಸು, ನೆಕ್ಸ್ಟ್ ಒನ್ ಚೀನಾ ಆ್ಯಂಡ್ ಮಿಡಲ್ ವೆಸ್ಟ್ ಯುನೈಟೆಡ್ ಸ್ಟೇಟ್ಸ್. ಈ ಪ್ಲೇಸಸ್ಸಲ್ಲಿ ಕಂಡು ಬರುತ್ತದೆ. ಅದು ಹೆಸರುಗಳು ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಸೊ ಆ ಹೆಸರು ಸಹ ನೋಡ್ಕೋಬೋದು ನೀವು. ಕಾಸಸ್ ಆಫ್ ಫ್ರಾನ್ಸ್ ಅಂತ ಕರೀತಾರೆ. ಕ್ವಾಂಗ್ಸಿ ಏರಿಯಾದಲ್ಲಿ ಚೀನಾ, ಯುಗಾತನ್ ಪೆನಿನ್ಸುಲಾ, ಮಿಡ್ಲ್ ವೆಸ್ಟ್
ಕೆಂಚುಕಿ, ದಟ್ ವಾಸ್ ಫ್ಲೋರಿಡಾ ಇನ್ US. ಇಷ್ಟು ಪ್ಲೇಸಸಲ್ಲಿ ಕಾಸ್ಟ್ ಟೋಪೋಗ್ರಫಿ ಕಂಡು ಬರ್ತದೆ. ಇನ್ನು ಇಂಡಿಯಾದಲ್ಲಿ, ಭಾರತದಲ್ಲಿ ಇದು ಜನರಲ್ ಆಗಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ವಿಂಧ್ಯ ರೀಜನ್. ಓಕೆ, ವಿಂಧ್ಯ ಮೌಂಟೇನ್ಸ್ ಅಲ್ಲಿ ಕಂಡು ಬರುತ್ತೆ. ಮೈನ್ಲಿ ಸದರ್ನ್ ಪಾರ್ಟ್ ಆಫ್ ಬಿಹಾರ್. ಓಕೆ, ಅಂಡ್ ರಾಬರ್ಟ್ ಕೇವ್. ಓಕೆ, ದೆನ್ ಈಸ್ಟರ್ನ್ ಹಿಮಾಲಯಾಸ್ ನಿಯರ್ ಡೆಹ್ರಾಡೂನ್, ಉತ್ತರಾಖಂಡ್. ಸೊ ಉತ್ತರಾಖಂಡು, ಸದರ್ನ್ ಪಾರ್ಟ್ ಆಫ್ ಬಿಹಾರ್. ಮತ್ತೆ ಬುರ್ರಾ ಕೇವ್ಸ್, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶಲ್ಲಿ ಕಂಡು ಬರ್ತದೆ. ಓಕೆ, ಮತ್ತೆ ಬಸ್ತಾರ್, ಛತ್ತೀಸ್ಗಢ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಪ್ಲೇಸ್ ವಿಚ್ ವಾಸ್ ಫೌಂಡ್ ಕಾಸ್ಟ್ ಟೋಪೋಗ್ರಫಿ ಕಂಡು ಬರುವಂತಹ ಪ್ರದೇಶಗಳು, ಸುಣ್ಣದ ಕಲ್ಲು ಇರುವಂತ ಪ್ರದೇಶಗಳು ಇವೆಲ್ಲನೂ. ಬುರ್ರಾ ಕೇವ್ಸ್ ವಾಸ್ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಅನಂತಗಿರಿ ಹಿಲ್ಸ್ ಅಂತ ಇದೆಯಲ್ಲ, ಅರಕು ವ್ಯಾಲಿ, ಅಲ್ಲಿ ಕಂಡು ಬರುವಂಥದ್ದು. ಓಕೆ, ಅರಕು ವ್ಯಾಲಿ ಇನ್ನೊಂದಕ್ಕೆ ಇಂಪಾರ್ಟೆಂಟ್ ಕಾಫಿ. ಓಕೆ, ಇದು ನೋಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಪಾರ್ಟ್ ಇದು, ಕಾಫಿ ಗ್ರೋಗೆ. ಓಕೆ, ಕಾಸ್ಟ್ ಟೋಪೋಗ್ರಫಿ ಇದರಲ್ಲಿ ಒಂದು ಎರೋಷನಲ್ ಫ್ಯಾಕ್ಟರ್ಸು, ಸೆಕೆಂಡ್ ಒನ್ ಡೆಪಾಸಿಷನ್ ಫ್ಯಾಕ್ಟರ್ಸ್. ಎರೋಷನಲ್ ಯಾವ್ಯಾವ ಬರುತ್ತೆ, ಡೆಪಾಸಿಷನಲ್ ಯಾವ್ಯಾವ ಬರುತ್ತೆ, ಎರೋಷನಲ್ ಏಜೆಂಟ್ಸ್ ಯಾವುದು, ಡೆಪಾಸಿಷನಲ್ ಏಜೆಂಟ್ಸ್ ಯಾವುದು. ಫಸ್ಟ್ ಒನ್ ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಆಫ್ ಕಾಸ್ಟ್ ಟೋಪೋಗ್ರಫಿ. ಯಾವ್ದಾವ್ದು ಎರೋಷನಲ್ ಫ್ಯಾಕ್ಟರ್ಸ್ ಬರುತ್ತೆ. ಫಸ್ಟ್ ಒನ್ ಸ್ವಾಲೋವೋಲ್ ಅಥವಾ ಸಿಂಕೋಲ್ ಅಥವಾ ಡೊಲೈನ್. ಸೆಕೆಂಡ್ ಒನ್ ಕರೀನ್. ಓಕೆ, ಉವಾಲಾಸ್, ಪೋಲಿಜಿ. ಓಕೆ, ಇಷ್ಟು ಕೂಡ ಎರೋಷನಲ್ ಪ್ರಾಸೆಸ್ಗೆ ಏನೂ ಇಲ್ಲ. ಇದು ಏನಂದರೆ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಚಿಕ್ಕದಾಗಿ ಇರುತ್ತೆ ಅದು ಏರಿಯಾ, ಸುಣ್ಣದ ಕಲ್ಲು ಏರಿಯಾ. ದಿಸ್ ವಾಸ್ ದ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಫಾರ್ಮಲ್ಲಿ ಹೆವಿ ರೈನ್ಫಾಲ್ ಆದಾಗ ಇಲ್ಲಿ ಸ್ಮಾಲ್ ಹೋಲ್ ಕ್ರಿಯೇಟ್ ಆಗುತ್ತೆ, ನೀರು ಹನಿ ಹನಿಯಾಗಿ ಭೂಮಿ ಒಳಗಡೆ ಇದಾಗುತ್ತೆ. ಇದೆಲ್ಲ ಕೂಡ ಸ್ಪೇಸ್ ಇರುತ್ತೆ. ಈ ಒಂದು ಸ್ಮಾಲ್ ಏರಿಯಾಗೆ ಏನಂತ ಕರೀತೀವಿ ಅಂದರೆ ಇನಿಷಿಯಲಿ ಇಟ್ ವಾಸ್ ಕಾಲ್ಡ್ ಅಸ್ ಸಿಂಕ್ ಹೋಲ್ಸ್ ಅಂತ ಕರೀತಾರೆ. ನೋಡಿ ಇಲ್ಲಿದೆ, ಇದು ಫಸ್ಟ್ ಒನ್ ಸಿಂಕ್ ಹೋಲ್ ಅಂತ ಕರೀತಾರೆ. ಸಿಂಕ್ ಹೋಲ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೇಜ್ಗೆ ನಾವು ಸಿಂಕ್ ಹೋಲ್ ಅಂತ ಕರಿತೀವಿ. ಯಾವಾಗ ಈ ಸಿಂಕ್ ಹೋಲು ಏನಾಗುತ್ತೆ, ದಟ್ ವಾಸ್ ಆ ಒಂದು ಎರೋಷನ್ ಪ್ರಾಸೆಸ್ ದೊಡ್ಡದಾಗ್ತಾ ಇರಬೇಕಾದ್ರೆ ಅದಕ್ಕೆ ಡಿಫ್ರೆಂಟ್ ನೇಮ್ಸ್ ಬರುತ್ತೆ. ಫಸ್ಟ್ ಇದನ್ನ ಸಿಂಕ್ ಹೋಲ್ ಅಂತ ಯಾವಾಗ ಕರಿತೀರಿ ಅಂತ ಹೇಳಿದ್ರೆ ಅರ್ಲಿ ಸ್ಟೇಜ್ ಡಿಪ್ರೆಷನ್ ಆರ್ ಹೋಲ್ ಇನ್ ದ ಗ್ರೌಂಡ್ ಕಾಸ್ಡ್ ಸಮ್ ಫಾರ್ಮ್ ಆಫ್ ಕೊಲೆಪ್ಸ್ ಆಫ್ ದಿ ಸರ್ಫೇಸ್ ಲೇಯರ್. ಅರ್ಲಿ ಸ್ಟೇಜ್ಗೆ ನಾವು ಇದನ್ನ ಸಿಂಕ್ ಹೋಲ್ ಅಥವಾ ಸ್ವಾಲೋ ಹೋಲ್ ಅಂತ ಕರಿತೀರಿ. ಯಾವಾಗ ಆ ಸಿಂಕ್ ಹೋಲ್ ಏನಾಗುತ್ತೆ, ಇನ್ ಸ್ವಲ್ಪ ಫಾರ್ ಎಕ್ಸಾಂಪಲ್ ಇಷ್ಟಿದೆ ಸರ್ಫೇಸ್ ಏರಿಯಾ, ಇನ್ ಸ್ವಲ್ಪ ದೊಡ್ಡದಾಗುತ್ತೆ ಬಿಕಾಸ್ ಆಫ್ ಎರೋಷನಲ್ ಪ್ರಾಸೆಸ್, ಇನ್ ಸ್ವಲ್ಪ ದೊಡ್ಡದಾಗುತ್ತೆ, ಅದನ್ನ ನಾವು ಉವಾಲ ಅಂತ ಕರಿತೀವಿ. ಓಕೆ, ಉವಾಲಾಸ್ ಆರ್ ಮಚ್ ಲಾರ್ಜರ್ ದೆನ್ ಸಿಂಕ್ ಹೋಲ್ಸ್ ದಟ್ ಡಿಸ್ಪ್ಲೇ ಜೆಂಟ್ಲರ್ ಸ್ಲೋಪ್ಸ್, ಮೋರ್ ಕಾಂಪ್ಲೆಕ್ಸ್ 3-dimensional ಶೇಪ್ ನೋನ್ ಆಸ್ ಉವಾಲಾಸ್. ಏನಿಲ್ಲ, ಉವಾಲಾಸ್ಗೂ ಸಿಂಕ್ ಹೋಲ್ಸ್ಗೂ ಒಂದೇ ಡಿಫ್ರೆನ್ಸು. ಸಿಂಕ್ ಹೋಲ್ಸ್ ಅಂತ ಹೇಳಂದ್ರೆ ಚಿಕ್ಕದಾಗಿರುತ್ತೆ ಸರ್ಫೇಸ್ ಏರಿಯಾ, ಎರೋಷನಲ್ ಪ್ರಾಸೆಸ್ಸು. ವೈಲ್ ಉವಾಲಾಸ್ ಬಂದ್ಬಿಟ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಪೊಲಿಜಿ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದೊಡ್ಡದು. ಫಾರ್ ಎಕ್ಸಾಂಪಲ್ ಸಿಂಕ್ ಹೋಲ್ಸು 1 ಕಿಲೋಮೀಟರ್ 2 ಕಿಲೋಮೀಟರ್ ಇರುತ್ತೆ. ಉವಾಲಾಸ್ ಬಂದ್ಬಿಟ್ಟು ಇಟ್ ವಾಸ್ ಲೈಕ್ 10 to 20 ಕಿಲೋಮೀಟರ್ಸ್ ಇರುತ್ತೆ ಉವಾಲಾಸು. ಆ್ಯಂಡ್ ಪೊಲಿಜಿ ಇದೆಯಲ್ಲ, ಇದು ಇಟ್ ವಾಸ್ 100-200 ಕಿಲೋಮೀಟರ್, ಕೆಲವು ಕಡೆ ಜಾಸ್ತಿ ಇದೆ. ಓಕೆ, ಏರಿಯಾ ಕೊಟ್ಟಿದ್ದಾರೆ ನೋಡಿ, ಇದು ಪ್ಲೇಸು. ಇಟ್ ವಾಸ್ ಮೋರ್ ದೆನ್ ಲೈಕ್ 500 ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ ಇಲ್ಲಿ, ಇದು ಪೊಲಿಜಿ. ಓಕೆ, ಇವೆಲ್ಲ ನಿಮ್ಗೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ಕಾಲ್ಡ್ ಅಸ್ ಎರೋಷನಲ್ ಏಜೆಂಟ್ಸ್ ಅಂಡ್ ಕಾಸ್ಟ್ ಟೋಪೋಗ್ರಫಿನಲ್ಲಿ ಯಾವ್ದಾವುದು ಡೆಪಾಸಿಷನಲ್ ಅಂತ. ಎರೋಷನಲ್ ಅಂತ ಬಂದಾಗ ಫಸ್ಟ್ ಥಿಂಗು ಇದು ಜ್ಞಾಪಕ ಇಲ್ಲಿ, ಸ್ವಾಲೋ ಹೋಲು, ಸಿಂಕ್ ಹೋಲು, ಲೆಪಿಸು, ಉವಾಲಾಸು, ಪೊಲಿಜಿ, ಇಷ್ಟು ಕೂಡ ಎರೋಷನಲ್ ಪ್ರಾಸೆಸ್ಸು. ನೆಕ್ಸ್ಟ್ ಒನ್ ಡೆಪಾಸಿಷನ್ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಸ್ಟೋರ್ ಆಗಿರುವಂಥದ್ದು. ಓಕೆ, ಹಿಡಿದಿಟ್ಕೊಳ್ಳುವಂಥದ್ದು ಯಾವ್ದ್ಯಾವ್ದು ಬರುತ್ತೆ ಅಂದರೆ ಸ್ಪಿಲಿಯೋಥರ್ಮ್ಸ್. ಓಕೆ, ಸ್ಪಿಲಿಯೋಥರ್ಮ್ಸ್ ಇದು ಒಂದು ಡೆಪಾಸಿಷನಲ್ ಪ್ರಾಸೆಸ್ಸು. ಓಕೆ, ದ ಕ್ಯಾಲ್ಸೈಟ್ ಮೆಟೀರಿಯಲ್ ಇದೆಯಲ್ಲ, ಅದು ಬಂದು ಸ್ಟೋರ್ ಆಗಿ ಇರೋದು ಒಳಗಡೆ, ಗುಹೆ ಒಳಗಡೆ ಸ್ಟೋರ್ ಆಗಿರುವಂಥದ್ದು. ನೆಕ್ಸ್ಟ್ ಸ್ಟೆಲಾಕ್ಟೈಟ್ ಮತ್ತೆ ಎಲೆಕ್ಟೈಟ್ ಅಂತ ಕರೀತಾರೆ. ಇಲ್ಲ ಸ್ಟೆಲಾಗ್ಮೈಟ್ ಮತ್ತೆ ಎಲಾಗ್ಮೈಟ್ ಇಲ್ಲಿ ಬರುತ್ತೆ ನೋಡಿ, ಸ್ಟೆಲಾಗ್ಮೈಟ್ ಮತ್ತೆ ಎಲಾಗ್ಮೈಟ್. ಸ್ಟೆಲಾಕ್ಟೈಟ್ ಅಂತ ಹೇಳಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಸಿಂಕ್ ಹೋಲಲ್ಲಿ ನೀರು ಬರ್ತಾ ಇದೆ. ಈ ನೀರು ಹಿಂಗೆ ತೊಟ್ಟಿಗ್ತಾ ಇರಬೇಕಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಲ್ಲುಗಳು ಆ ಒಂದು ಇದು ಸಾಲಿಡಿಫೈ ಆಗಿ ಏನಾಗುತ್ತೆ ಅಂದರೆ ಇದು ತೊಟ್ಟಿಕ್ಕಿ ಈ ಕಡೆ ಡ್ರಾಪ್ ಆಗಿ ಬೀಳ್ತಾ ಇರುತ್ತೆ ಕೆಳಗಡೆಗೆ. ಇದು ಸ್ವಲ್ಪ ಡ್ರಾಪ್ಲೆಟ್ಸ್ ಈ ಥರ ಆಗ್ತಾ ಇರ್ತದೆ. ಸೊ ಈ ಮೇಲೆ ಹ್ಯಾಂಗಿಂಗ್ ಆಗಿರುತ್ತಲ್ಲ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಫಾರ್ಮ್ ಆಗಿರುವಂಥ ಒಂದು ಸ್ಟ್ರಕ್ಚರು. ಸೊ ಈ ಮೇಲ್ಗಡೆ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದರೆ ಸ್ಟೆಲಾಕ್ಟೈಟ್ ಅಂತ ಕರಿತೀವಿ.
ಓಕೆ, ಸ್ಟೆಲಾಕ್ಟೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹ್ಯಾಂಗಿಂಗ್ ವ್ಯಾಲೀಸ್ ಅಥವಾ ಸ್ಟೆಲಾಕ್ಟೈಟ್ ಅಂತ ಕರೀತಾರೆ. ಓಕೆನಾ, ಅದು ನೀರು ಡ್ರಾಪ್ಲೆಟ್ಸ್ ಆಗಿ ಕೆಳಗಡೆ ಬಿದ್ದು ಕೆಳಗಡೆಯಿಂದ ಗ್ರೋ ಆಗೋಕ್ಕೆ ಶುರುವಾಗ್ತಾ ಇರುತ್ತೆ. ಓಕೆ, ಇದನ್ನ ಸ್ಟೆಲಾಗ್ಮೈಟ್ ಅಂತ ಕರೀತಾರೆ. ಮತ್ತೆ ಅಲಾಗ್ಮೈಟ್ ಮತ್ತೆ ಅಲಾಕ್ಟೈಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟೈಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಹಲಾಗ್ಮೈಟ್ ಅಂತ ಕೊಟ್ಟಿದ್ದಾರೆ. ಈ ಅಲಾಗ್ಮೈಟ್ ಅಂತ ಹೇಳಿದ್ರೆ ಆರಿಜಾಂಟಲ್ ಆಗಿ ಗ್ರೋ ಆಗೋದು, ಆರಿಜಾಂಟಲ್ ಆಗಿ ಎಕ್ಸ್ಪೆಂಡ್ ಆಗೋದು. ವರ್ಟಿಕಲ್ ಆಗಿ ಎಕ್ಸ್ಪೆಂಡ್ ಆದರೆ ಸ್ಟೆಲಾಗ್ಮೈಟ್ ಅಂತ ಕರೀತಾರೆ. ಆರಿಜಾಂಟಲ್ ಆಗಿ ಎಕ್ಸ್ಪೆಂಡ್ ಆಯಿತು ಅಂತ ಹೇಳಿದ್ರೆ ಹಲಾಗ್ಮೈಟ್. ಇನ್ ಕೇಸ್ ಸ್ಟೆಲಾಕ್ಟೈಟ್ ಏನಾದರೂ ವರ್ಟಿಕಲ್ ಬಿಟ್ಟು ಆರಿಜಾಂಟಲ್ ಆಗಿ ಗ್ರೋ ಆಗ್ತಾ ಇದೆ ಅಂದ್ರೆ ಹೆಲಿಕ್ಟೈಟ್ ಅಂತ ಕರೀತಾರೆ. ಇದನ್ನ ಈ ವರ್ಡ್ಸ್ ಜ್ಞಾಪಕ ಇರಲಿ, ಹೆಲಿಕ್ಟೈಟ್ ಮತ್ತೆ ಹೆಲಾಗ್ಮೈಟ್. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದು ಇದೇ ತರ ವಾಟರ್ ಡ್ರಾಪ್ಲೆಟ್ಸ್ ಬರ್ತಾ ಇರ್ತದಲ್ಲ, ಸರ್ಟನ್ ಡೇಸ್ ಆದಮೇಲೆ, ಸ್ವಲ್ಪ ದಿನಗಳಾದಮೇಲೆ ಈ ಒಂದು ಸ್ಟೆಲಾಗ್ಮೈಟು ಗ್ರೋ ಆಗುತ್ತೆ ಮತ್ತೆ ಈ ಒಂದು ಸ್ಟೆಲಾಕ್ಟೈಟು ಗ್ರೋ ಆಗುತ್ತೆ. ಎರಡೂ ಕೂಡ ಮೀಟ್ ಆಗುತ್ತೆ, ಈ ತರ ಫಾರ್ಮೇಶನ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಪಿಲ್ಲರ್ಸ್ ಅಂತ ಕರೀತಾರೆ, ಕೇವ್ ಪಿಲ್ಲರ್ಸ್ ಅಂತ ಕರೀತಾರೆ. ಓಕೆನಾ, ಕೇವ್ ಪಿಲ್ಲರ್ಸ್ ಇಲ್ಲಿದೆ ನೋಡಿ, ನೆಕ್ಸ್ಟ್ ಒನ್. ಓಕೆ, ಕೇವ್ ಪಿಲ್ಲರ್ಸ್ ಅಂತ ಕರೀತಾರೆ. ನಾವು ಎರೋಷನಲ್ ಪ್ರೊಸೆಸ್ ಅಲ್ಲಿ ನೋಡಿದಾಗ ಸಿಂಕ್ ಹೋಲ್ಸು, ಉವಾಲಾಸು, ಪೊಲಿಜಿ, ಡೊಲೈನ್ ಇವೆಲ್ಲ ಕೂಡ ಎರೋಷನಲ್ ಪ್ರೊಸೆಸ್ಸು. ಓಕೆ, ಸವೆತ ಆಗುತ್ತೆ, ಅದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡುತ್ತೆ ವಾಟರಲ್ಲಿ. ದಟ್ ವಾಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಒಂದು ಸುಣ್ಣದ ಕಲ್ಲನ್ನು. ಅದನ್ನು ಡೆಪಾಸಿಟ್ ಮಾಡೋದಕ್ಕೆ ನಾವು ದಟ್ ವಾಸ್ ಕಾರ್ಸ್ಟ್ ಟೋಪೋಗ್ರಫಿ ಡೆಪಾಸಿಟ್ಸ್ ಅಂತ ಕರೀತಾರೆ. ಈ ಡೆಪಾಸಿಟ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದ್ರೆ ಸ್ಟೆಲಾಕ್ಟೈಟು, ಸ್ಟೆಲಾಗ್ಮೈಟು ಆ್ಯಂಡ್ ಕೇವ್ ಪಿಲ್ಲರ್ಸ್. ಇವು ಮೂರು ಕೂಡ ಡೆಪಾಸಿಟ್ ಏಜೆಂಟ್ಸ್. ಓಕೆ, ಇಷ್ಟು ಕೂಡ ಕಾಸ್ಟ್ ಟೋಪೋಗ್ರಫಿಯಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ಒನ್ ಗ್ಲೇಷಿಯರ್ ಟೋಪೋಗ್ರಫಿ, ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರೀತಾರೆ. ಇಷ್ಟೊತ್ತು ನಾವು ನೋಡಿದ್ದು ಸುಣ್ಣದ ಕಲ್ಲು ಅಥವಾ ಗ್ರೌಂಡ್ ವಾಟರು, ಡೊಲೊಮೈಟು ಅಥವಾ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಇರುವಂಥ ಏರಿಯಾಸಲ್ಲಿ ಲ್ಯಾಂಡ್ ಫಾರ್ಮ್ಸ್ ಆದರೆ, ಎರೋಷನ್ ಡಿಪಾಸಿಷನ್ ಆದರೆ ಏನಾಗ್ತದೆ, ಯಾವ ಥರ ಅಂತ ನೋಡಿದ್ದಾಯಿತು, ಯಾವ್ಯಾವ ಏಜೆಂಟ್ಸ್ ಬರುತ್ತೆ ಇಲ್ಲಿ ಅಂತ. ನಾವು ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬಂದಾಗ ಇದು ಹಿಮಾಲಯ, ದಟ್ ವಾಸ್ ಹಿಮ ತಪ್ಪಲಿನಲ್ಲಿ ಅಲ್ಲಿ ಯಾವ ಥರ ಎರೋಷನ್ ಆಗ್ತದೆ, ಸವೆತ ಯಾವ ಥರ ಆಗುತ್ತೆ ಅಥವಾ ಡೆಪಾಸಿಷನ್ ಯಾವ ಥರ ಆಗುತ್ತೆ, ಅದಕ್ಕೆ ಕಾರಣವಾಗುವ ಏಜೆಂಟ್ಸು ಮತ್ತು ಅದ್ರ ಏನು ಹೆಸರು, ಏನೇನು ಕರೀತಾರೆ ಅಂತ ನೋಡೋಣ ಇಲ್ಲಿ. ದಟ್ ವಾಸ್ ಗ್ಲೇಷಿಯರ್ ಅಂದರೆ ಇಟ್ ವಾಸ್ ಹ್ಯೂಜ್ ಮಾಸ್ ಆಫ್ ಐಸ್ ದಟ್ ಮೂವ್ಸ್ ಸ್ಲೋಲಿ ಓವರ್ ಲ್ಯಾಂಡ್. ಓಕೆ, ಹ್ಯೂಜ್ ಮಾಸ್ ಆಫ್ ಐಸ್. ನೋಡಿ ಫಾರ್ ಎಕ್ಸಾಂಪಲ್ ಈ ಥರ ನೋಡಿ, ಇಲ್ಲಿದೆ ಐಸ್ ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ಯಾವಾಗ ಮೂವ್ಮೆಂಟ್ ಆಗುತ್ತೆ, ಇಳಿಜಾರು ಇರಬೇಕು, ಇಳಿಜಾರು ಬಂದಾಗ, ಇಳಿಜಾರಿದ್ದಾಗ ಮೂವ್ಮೆಂಟ್ ಆಗುತ್ತೆ. ಎರಡನೇದು ವೆಯ್ಟ್ ಜಾಸ್ತಿ ಆದಾಗ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಮೂವ್ಮೆಂಟ್ ಆಗುತ್ತೆ. ಮೂರನೇದು ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ವಾಟರು ಘನ ದ್ರವ ಆಯಿತು ಅಂತ ಹೇಳಿದ್ರೆ ವಾಟರ್ಗೆ ಹೋಲ್ಡಿಂಗ್ ನಿಂತ್ಕೊಳ್ಳೋ ಇದಿರಲ್ಲ. ಸೊ ಅವಾಗ ಏನಾಗುತ್ತೆ, ಸಾಲಿಡ್ ಇರೋದು ಲಿಕ್ವಿಡ್ ಕನ್ವರ್ಟ್ ಆದಾಗ ಮತ್ತೆ ಮೂವ್ಮೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಫ್ ದ ಗ್ಲೇಷಿಯರ್ಸ್. ಇಲ್ಲಿ ಗ್ಲೇಷಿಯರ್, ದಿಸ್ ಟರ್ಮ್ ಕಮ್ಸ್ ಫ್ರಮ್ ಫ್ರೆಂಚ್. ಓಕೆ, ಗ್ಲಾಶ್ ಅಥವಾ ಸೇ ಅಂತ ಕರೀತಾರೆ. ಗ್ಲೇಷಿಯರ್ ಆಫನ್ ಆರ್ ಕಾಲ್ಡ್ ಅಸ್ ರಿವರ್ಸ್ ಆಫ್ ಐಸ್ ಅಂತ ಕರೀತಾರೆ. ಓಕೆ, ರಿವರ್ಸ್ ಆಫ್ ಐಸ್ ಅಂತ ಕರೀತಾರೆ. ಗ್ಲೇಷಿಯರ್ ನಾರ್ಮಲಿ ಅಸ್ಯೂಮ್ ದಟ್ ಶೇಪ್ ಆಫ್ ದ ಟಂಗ್ ಬ್ರಾಡ್ಕಾಸ್ಟ್ ಸೋರ್ಸ್ ಬಿಕಮ್ ನ್ಯಾರೋ ಹಿಲ್. ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾವ ಥರ ಗ್ಲೇಷಿಯರ್ಸ್ ಏರಿಯಾಸ್ ಅಲ್ಲಿ ಲ್ಯಾಂಡ್ ಫಾರ್ಮ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ. ಇಲ್ಲಿ ಇಂಪಾರ್ಟೆಂಟು ಎರೋಷನಲ್ ಪ್ರಾಸೆಸ್ ಯಾವುದು, ಡೆಪಾಸಿಷನಲ್ ಪ್ರಾಸೆಸ್ ಯಾವುದು ಅಂತ. ಫಸ್ಟ್ ಒನ್ ಹ್ಯಾಂಗಿಂಗ್ ವ್ಯಾಲಿ ಅಂದರೆ ಏನು. ಓಕೆ, ನೆಕ್ಸ್ಟ್ ಒನ್ ಸಿರ್ಕ್ಸ್ ಅಂದರೆ ಏನು, ಹಾರ್ನ್ ಅಂದರೆ ಏನು, ಹರೇಟಾ ಅಂದರೆ ಏನು. ಓಕೆ, ಒಂದೊಂದಕ್ಕೆ ಒಂದೊಂದು ಹೆಸರು ಬರುತ್ತೆ. ಅಲ್ಲಿ ಎರೋಷನಲ್ ಪ್ರಾಸೆಸ್ಸಲ್ಲಿ ಒಂದೊಂದಕ್ಕೆ ಒಂದೊಂದು ಹೆಸರು ಕೊಡ್ತಾರೆ. ಅದನ್ನು ನಾವು ನೋಡೋಣ. ಫಸ್ಟ್ ಎರೋಷನಲ್ ಪ್ರಾಸೆಸ್, ಕೊರಿ, ಸಿರ್ಕ್, CWN ಮೂರು ಕೂಡ ಒಂದೇ. ಏನು ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಜಿಯೋಗ್ರಫಿಕಲ್ ಲೊಕೇಶನ್ಸಲ್ಲಿ ಒಂದೊಂದು ಹೆಸರು ಕರೀತಾ ಇರ್ತಾರೆ. ಸೊ ಅದಕ್ಕೆ ನಾವು ಡಿಫ್ರೆಂಟ್ ನೇಮ್ಸನ್ನು ಕೊಟ್ಟಿರೋದು. ಕೊರಿ ಅಂದರೆ ಒಂದೇ, ಸಿರ್ಕ್ ಅಂದರೆ ಒಂದೇ, CWM ಅಂದರೂ ಒಂದೇ. ಇದ್ರ ಕೆಲಸ ಏನು ಅಂತ ಹೇಳಿದ್ರೆ ಪ್ಲಕ್ಕಿಂಗ್ ಅಬರ್ಷನ್ ಫರ್ದರ್ ಡೀಪೆನ್ ದ ಡಿಪ್ರೆಷನ್ ಇನ್ ಟು ದ ಸ್ಟೀಪ್ ಆರ್ ಶೇಪ್ಡ್ ಬೇಸಿನ್ ಇಸ್ ಕಾಲ್ಡ್ ಅಸ್ ಸಿರ್ಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಸಿರ್ಕ್ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಓಕೆ, ಡಯಾಗ್ರಾಮ್ ಅಲ್ಲಿ ಇದೆ ನೋಡಿ, ಇದು ಸಿರ್ಕ್. ಇದು ಆರ್ ಶೂ ಶೇಪ್ ಲೈಕ್ ನೋಡಿ, ಈ ತರ ಡಿಪ್ರೆಷನ್ ಆಗ್ತದೆ. ಇಲ್ಲಿ ಗ್ಲೇಷಿಯರ್ ಇದೆ, ಇದು ಮೂವ್ಮೆಂಟ್ ಆಗಕ್ಕೆ ಶುರು ಮಾಡುತ್ತೆ. ಓಕೆ, ಮೂವ್ಮೆಂಟ್ ಆಗೋಕ್ಕೆ ಶುರು ಮಾಡುತ್ತೆ. ಇದನ್ನು ನಾವು ಸಿರ್ಕ್ ಅಂತ ಕರೀತಾರೆ. ಇದು ಡೌನ್ ಸ್ಲೋಪ್ ಮೂವ್ಮೆಂಟ್ ಕಡೆ, ಡೌನ್ ಸ್ಲೋಪ್ ಮೂವ್ಮೆಂಟ್ ಆಫ್ ಎ ಗ್ಲೇಷಿಯರ್ ಫಾರ್ಮ್ಸ್ ಇಟ್ ಸ್ನೋ ಕವರ್ಡ್ ವ್ಯಾಲಿ ಹೆಡ್ ಅಂಡ್ ಇಂಟೆನ್ಸಿವ್ ಶಾಟರಿಂಗ್ ಆಫ್ ದ ಅಪ್ಲ್ಯಾಂಡ್ ಸ್ಲೋಪ್ಸ್ ಟೆನ್ ಟು ಪ್ರೊಡ್ಯೂಸ್ ಎ ಡಿಪ್ರೆಷನ್ ವೇರ್ ನರ್ವ್ ಫಿಲ್ಮ್ ಅಕ್ಯುಮುಲೇಟ್ಸ್. ಓಕೆ, ಡಿಪ್ರೆಷನ್ ಫಾರ್ಮೇಷನ್ ಆಗೋದು ಯಾವಾಗ ಡಿಪ್ರೆಷನ್ ಆಗುತ್ತೆ ಅಂತ ಹೇಳಿದ್ರೆ
ಯಾವಾಗ ಈ ಒಂದು ಗ್ಲೇಷಿಯರು ಮೂವ್ಮೆಂಟ್ ಆಗಕ್ಕೆ ಶುರು ಮಾಡುತ್ತೋ, ಟೆಂಪ್ರೇಚರ್ ಜಾಸ್ತಿ ಆದಾಗ ಅಥವಾ ವೆಯ್ಟ್ ಜಾಸ್ತಿ ಆದಾಗ ಅಥವಾ ಡೌನ್ ಸ್ಲೋಪ್ ಬಂದಾಗ ಆ ಪ್ಲೇಸಿಂದ ಮೂವ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಆರ್ಚ್ ಶೂ ಶೇಪ್ ಲೈಕ್ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ಆ ಒಂದು ಮೂವ್ಮೆಂಟನ್ನು ನಾವು ಸಿರ್ಕ್ಯೂ ಅಥವಾ ಕೊರಿ ಅಥವಾ CWM ಅಂತ ಕರೀತಾರೆ. ದೇರ್ ಇಸ್ ಇಲ್ಲಿ ಇನ್ನೊಂದು ಏನಂದರೆ ಎಲ್ಲೆಲ್ಲಿ ಏನೇನು ಕರೀತಾರೆ ಅಂತ ಕೇಳಿದ್ರೆ, ಸಿರ್ಕ್ ಅನ್ನೋದನ್ನು ಫ್ರೆಂಚಲ್ಲಿ ಸಿರ್ಕ್ ಅಂತ ಕರೀತಾರೆ, ವೇಲ್ಸಲ್ಲಿ CWM ಅಂತ ಕರೀತಾರೆ, ಸ್ಕಾಟ್ಲ್ಯಾಂಡಲ್ಲಿ ಕೊರಿ ಅಂತ ಕರೀತಾರೆ. ಮೂರು ಒಂದೇ ಒಂದು ಇದು ದಟ್ ವಾಸ್ ಆರ್ಚ್ ಶೂ ಶೇಪಲ್ಲಿ ಸ್ಟೀಪ್ ಒಂದು ಡಿಪ್ರೆಷನ್ ಆಗಿರುತ್ತೆ. ಆ ಒಂದು ಆರ್ಚ್ ಶೂ ಶೇಪ್ ಡಿಪ್ರೆಷನ್ಗೆ ನಾವೇನಂತ ಕರಿತೀವಿ ಅಂದರೆ ಗ್ಲೇಷಿಯರ್ಸಲ್ಲಿ ಸಿರ್ಕ್, CWM, ಕೊರಿ ಅಂತ ಕರೀತಾರೆ. ಸೆಕೆಂಡ್ ಒನ್ನು ಆರ್ನ್ಸ್ ಅಂತ ಕರೀತಾರೆ. ಆರ್ನ್ಸ್ ಅಂತ ಹೇಳಂದ್ರೆ ದ ಪಿರಮಿಡಲ್ ಪೀಕ್, ಸಿಂಗಲ್ ಪಿರಮಿಡಲ್ ಪೀಕ್ ಫಾರ್ಮ್ಡ್ ವೆನ್ ಸಮಿಟ್ ಎರೋಡೆಡ್ ಸಿರ್ಕ್ ಬೇಸಿನ್ಸ್ ಆನ್ ಆಲ್ ಸೈಡ್ಸ್. ಫಾರ್ ಎಕ್ಸಾಂಪಲ್ ಇದು ಸಿರ್ಕ್, ಇದು ಸಿರ್ಕು, ಇದು ಸಿರ್ಕು, ಇದು ಸಿರ್ಕು, ಇದು ಸಿರ್ಕು. ಯಾವಾಗ ಈ ಸಿರ್ಕ್ ಅಂದರೆ ಲಾರ್ಜ್ ಸ್ಕೇಲ್ ಆಫ್ ದಟ್ ಆರ್ಚ್ ಶೂ ಶೇಪ್ ಡಿಪ್ರೆಷನ್ ಆಗುತ್ತೋ, ಹಿಂಗ್ ಫಾರ್ಮೇಷನ್ ಆಗುತ್ತೋ, ಈ ಮೇಲ್ಗಡೆ ಹಿಮಾಲಯ ದಟ್ ವಾಸ್ ಇಲಿ ಏರಿಯಾಸಲ್ಲಿ ಈ ಥರ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಈ ಥರ ಶೇಪು, ಟ್ರಯಾಂಗುಲರ್ ಶೇಪು. ಈ ಒಂದು ಶೇಪ್ನ ನಾವೇನಂತ ಕರಿತೀರಿ ಅಂದರೆ ಆರ್ನ್ ಅಂತ ಕರಿತೀರಿ. ಓಕೆನಾ, ಈ ಶೇಪ್ನ ಎರೋಷನ್ ಪ್ರಾಸೆಸ್ಸಿಂದ ಫಾರ್ಮೇಷನ್ ಆಗಿರುವಂಥ ಜಿಯೋಗ್ರಫಿಕಲ್ ಲೊಕೇಶನ್ ಅದು. ಓಕೆ, ಆರ್ನ್ ಅಂತ ಕರೀತಾರೆ. ಓಕೆ, ಸೆಕೆಂಡ್ ಒನ್. ಥರ್ಡ್ ಒನ್, ಅರೆಟಾ ಅಂದರೆ ಏನು, ಪಿರಮಿಡಲ್ ಪೀಕ್ಸ್ ಅಂದರೆ ಏನು. ಅರೆಟಾ ಅಂತ ಹೇಳಿದ್ರೆ ಆ ಒಂದು ಡಿಪ್ರೆಷನ್ ಆದಮೇಲೆ, ಕೊರಿ ಅಥವಾ CWM ಆದಮೇಲೆ ಈ ಥರ ಒಂದು ಪ್ಲಕ್ಕಿಂಗ್ ದಟ್ ವಾಸ್ ಈ ಒಂದು ಸಾಯಿಲ್ ಪಾರ್ಟಿಕಲ್ಸು ಮೂವ್ಮೆಂಟ್ ಆಗಿರುತ್ತೆ. ಮೂವ್ಮೆಂಟ್ ಆದಾಗ ಈ ಕಾರ್ನರ್ಸ್ ಆಫ್ ದ ಟ್ರಯಾಂಗಲ್ ಇದೆಯಲ್ಲ, ಸೊ ಈ ಥರ ಮೂವ್ಮೆಂಟ್ ಆಗಿದೆಯಲ್ಲ, ಇದನ್ನು ಅರೆಟಾ ಅಂತ ಕರೀತಾರೆ, ಕಾರ್ನರ್ಸ್ ಆಫ್ ದ ಸೈಡ್ಸ್. ಓಕೆನಾ, ಸೊ ಇದನ್ನು ನಾವು ಮೇಲೆ ಟಿಪ್ ಇರೋದನ್ನ ಏನಂತ ಕರಿತೀರಿ, ಪಿರಮಿಡಲ್ ಪೀಕ್ ಅಂತ ಕರಿತೀರಿ. ಈ ಒಂದು ಸೈಡಲ್ಲಿ ಮೂವ್ಮೆಂಟ್ ಆಗಿದೆಯಲ್ಲ ಈ ಕಾರ್ನರ್ಸು, ಇದನ್ನು ನಾವೇನಂತ ಕರಿತೀರಿ, ಅರೆಟಾ ಅಂತ ಕರಿತೀವಿ. ಓಕೆನಾ, ಕೊರಿ ಇಲ್ಲಿದೆ ನೋಡಿ. ಕೊರಿ ಯಾವಾಗ ಇದು ಡಿಪ್ರೆಷನ್ ಆಗುತ್ತೋ, ಈ ಸ್ಟ್ರಕ್ಚರ್ ಈ ಕೊರಿ ಈ ಥರ ಆದಾಗ ಇದು ಮೂವ್ಮೆಂಟ್ ಆಗುತ್ತೆ, ಕೆಳಗಡೆಗೆ ಮೂವ್ಮೆಂಟ್ ಆಗುತ್ತೆ, ಇಲ್ಲಿಂದ ಮೂವ್ಮೆಂಟ್ ಆಗಿ ಬಂದಿರೋದು, ಎರೋಷನ್ ಆಗಿ ಬಂದಿರೋದು. ಸೊ ಈ ಥರ ಬಂದಾಗ ಈ ಅರೆಟಾ ಫಾರ್ಮೇಷನ್ ಆಗುತ್ತೆ, ಪಿರಮಿಡಲ್ ಪೀಕ್ ಫಾರ್ಮೇಷನ್ ಆಗುತ್ತೆ, ಮತ್ತು ಈ ಆರ್ನ್ ಮೂರು ಕೂಡ ಫಾರ್ಮೇಷನ್ ಆಗುತ್ತೆ. ಆರ್ನ್ ಈಸ್ ಡಿಫ್ರೆಂಟ್ ಫ್ರಮ್ ಅರೆಟಾ. ಓಕೆ, ಎರಡು ಕೂಡ ಆರ್ನೋ ಪಿರಮಿಡಲ್ ಪೀಕ್ಸ್ಗೂ ಡಿಫರೆನ್ಸ್ ಇದೆ. ಓಕೆನಾ, ಸೊ ಎರಡು ಕೂಡ ಸೇಮ್ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಒನ್ ಬರ್ಕ್ಸ್ಟೆಡ್, ಇದು ಕೂಡ ಎರೋಷನಲ್ ಪ್ರಾಸೆಸ್ಸೇ. ಓಕೆ, ಬರ್ಕ್ಸ್ಟೆಡ್ ಅಂತ ಹೇಳಿದ್ರೆ ನೋಡಿ ಈ ಥರ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಐಸ್ ಕ್ಯಾಪ್ಸು ಮೂವ್ಮೆಂಟ್ ಆಗ್ತಾ ಇದೆ. ಮೂವ್ಮೆಂಟ್ ಆಗಬೇಕಾದ್ರೆ ಕೆಲವೊಂದು ಏರಿಯಾಸಲ್ಲಿ ತುಂಬ ಹಾರ್ಡ್ ಇರ್ತದೆ, ಸಾಯಿಲ್ ಹಾರ್ಡ್ ಇರುತ್ತೆ, ಅದು ಪ್ಲಕ್ ಆಗುತ್ತೆ, ಕಿತ್ತೋಗುತ್ತೆ. ಆ ಪ್ಲಕ್ ಆಗೋ ಪಾರ್ಟ್ಗೆ ಏನಂತ ಕರಿತೀರಿ ಅಂದರೆ ಬರ್ಕ್ಸ್ಟೆಡ್ ಅಂತ ಕರೀತಾರೆ. ಓಕೆ, ಪ್ಲಕ್ಕಿಂಗ್ ಆಫ್ ದಟ್ ಝೋನ್ ಆಫ್ ಪ್ಲಕ್ಕಿಂಗ್ ಈಸ್ ಕಾಲ್ಡ್ ಆಸ್ ಬರ್ಕ್ಸ್ಟೆಡ್. ಇಲ್ಲಿ ಇದೆ ನೋಡಿ, ಎಕ್ಸ್ಪ್ಲನೇಷನ್ ಇದೆ. ಅಟ್ ದ ಎಂಡ್ ಆಫ್ ದಿ ಗ್ಲೇಷಿಯರ್ ವೇರ್ ಇಟ್ ಬಿಗಿನ್ಸ್ ಟು ಲೀವ್ ದ ಸ್ನೋ ಫೀಲ್ಡ್ ಆಫ್ ಎ ಕೊರಿ, ಡೀಪ್ ವರ್ಟಿಕಲ್ ಕ್ರ್ಯಾಕ್ ಓಪನ್ಸ್ ಇಸ್ ಕಾಲ್ಡ್ ಆಸ್ ಬರ್ಕ್ಸ್ಟೆಡ್. ಈ ಒಂದು ಕ್ರ್ಯಾಕ್ ಓಪನ್ ಆಗುತ್ತಲ್ಲ ಬಿಕಾಸ್ ಆಫ್ ಸಾಲಿಡ್ ಪಾರ್ಟಿಕಲ್ಸು. ಐಸ್ ಈಸ್ ಲಿಕ್ವಿಡ್ ಅಲ್ವಾ. ಓಕೆ, ಐಸ್ ಅಂದರೆ ದಟ್ ವಾಸ್ ಕನ್ವರ್ಟೆಡ್ ಇಂಟು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಬಟ್ ಅದು ಮೂವ್ಮೆಂಟ್ ಆಗಬೇಕಾದ್ರೆ ಸಣ್ಣ ಸಣ್ಣ ಕಲ್ಲು ಮಣ್ಣನ್ನು ಕ್ಯಾರಿ ಮಾಡ್ಕೊಂಡ್ಬರ್ಬೇಕಾದ್ರೆ ಕೆಲವೊಂದು ಏರಿಯಾಸಲ್ಲಿ ಡೀಪ್ ಕ್ರ್ಯಾಕಸ್ ಆಗುತ್ತೆ. ಆ ಕ್ರ್ಯಾಕ್ ಪಾರ್ಟ್ಗೆ ನಾವೇನಂತ ಕರಿತೀವಿ ಅಂದರೆ ಬರ್ಕ್ಸ್ಟೆಡ್ ಅಂತ ಕರಿತೀವಿ. ಇದು ಬಿಟ್ಟು ನೆಕ್ಸ್ಟ್ ಒನ್ ಹ್ಯಾಂಗಿಂಗ್ ವ್ಯಾಲೀಸ್. ಇದು ಕೂಡ ಎರೋಷನಲ್ ಪ್ರಾಸೆಸ್ಸು. ಎರೋಷನಲ್ ಪ್ರಾಸೆಸ್ಸಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಕೊರಿ, CWM, ಸಿರ್ಕ್ಯೂ, ಬರ್ಕ್ಸ್ಟೆಡ್, ಅರೆಟಾ, ಆರ್ನ್ ಮತ್ತು ಪಿರಮಿಡಲ್ ಪೀಕ್ಸ್. ಓಕೆ, ಮತ್ತು ಲಾಸ್ಟ್ ಒನ್ನು ಹ್ಯಾಂಗಿಂಗ್ ವ್ಯಾಲೀಸ್. ಇವೆಲ್ಲ ಕೂಡ ಎರೋಷನಲ್ ಪ್ರಾಸೆಸ್ ಆಫ್ ಗ್ಲೇಷಿಯರ್ ಡೆಪಾಸಿಟ್ಸ್. ಇದು ಪ್ರತಿ ವರ್ಷ ಕೂಡ ಇದರ ಗ್ಲೇಷಿಯರ್ ಆಗಿರ್ಬೋದು ಅಥವಾ ಕಾಸ್ಟ್ ಟೊಪೋಗ್ರಫಿ. ಯಾಕೆ ಇವೆರಡರಲ್ಲೇ ತುಂಬ ಸರಿ ರಿಪೀಟೆಡಾಗಿ ಕೇಳ್ತಾರೆ ಅಂದರೆ ಇವು ಬೇಗ ಅರ್ಥ ಆಗಲ್ಲ. ವರ್ಡ್ಸ್ ತುಂಬ ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ವರ್ಡ್ಸ್ನ ಯಾಕೆಂದರೆ ಇದು ಫ್ರಾನ್ಸ್ ಅಥವಾ ಬೇರೆ ಬೇರೆ ಪದಗಳಾಗಿರೋದ್ರಿಂದ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾಗಲಿ ಅದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡೋಕ್ಕಾಗಲಿ ಸ್ವಲ್ಪ ಕಷ್ಟ ಇರ್ತದೆ. ಸೊ ಆದ ಕಾರಣ ಬೇರೆ ಫಾರ್ ಎಕ್ಸಾಂಪಲು ಗ್ರೌಂಡ್ ವಾಟರ್ ಆಗಿರ್ಬೋದು, ಸೊ ವಿಂಡು ಪ್ರಾಸೆಸ್ ಆಗಿರ್ಬೋದು, ಡೆಸರ್ಟ್. ನಮಗೆ ಡೆಸರ್ಟ್ ಏರಿಯಾ ದಟ್ ವಾಸ್ ಆ ಏರಿಯಾಸಲ್ಲಿ ವಿಂಡ್ ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಅದಕ್ಕೇನೇನು ಅಂತ ಬರುತ್ತೆ, ಅದೆಲ್ಲ ವರ್ಡ್ಸ್ ತುಂಬ ಸಿಂಪಲ್ ಇರುತ್ತೆ. ಬಟ್ ಇವೆರಡು ಟಾಪಿಕ್ಕು ಸ್ವಲ್ಪ ಟರ್ಮಿನಾಲಜೀಸು ಕಾಂಪ್ಲಿಕೇಟ್ ಇರೋದ್ರಿಂದ ಪದೇ ಪದೇ ಜಾಸ್ತಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು ಎಕೋಲಾಜಿಕಲಿ ಇದು ವೆರಿ ಇಂಪಾರ್ಟೆಂಟು, ಯಾವುದು ಗ್ಲೇಷಿಯರ್ ಮತ್ತು ಕಾಸ್ಟ್ ರೀಜನ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕಾರಣಕ್ಕೆ ಇದನ್ನು ಪದೇ ಪದೇ ಎಕ್ಸಾಮ್ನಲ್ಲಿ ಈ ಕ್ವಶನ್ಸನ್ನು ಇದ್ರ ಮೇಲೆ ಕ್ವಶನ್ಸು ಜಾಸ್ತಿ ಅರೈಸ್ ಆಗ್ತಾ ಇದ್ದಾವೆ. ಹ್ಯಾಂಗಿಂಗ್ ವ್ಯಾಲೀಸ್ ಅಂತ ಹೇಳಿದ್ರೆ ಈ ಒಂದು ಗ್ಲೇಷಿಯರ್ ಮೂವ್ಮೆಂಟ್ ಆಗಬೇಕಾದ್ರೆ ಈ ಒಂದು ವಿ ಶೇಪ್ ಥರ ಇದೆಯಲ್ಲ, ಈ ಒಂದು ವ್ಯಾಲೀಸ್ ಹತ್ರ ಸಡನ್ನಾಗಿ ಡೌನ್ ಆಗುತ್ತೆ, ವ್ಯಾಲಿ ಫಾರ್ಮೇಷನ್ ಆಗುತ್ತೆ. ಸೊ ವಾಟರ್ಫಾಲ್ ಥರ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಹ್ಯಾಂಗಿಂಗ್ ವ್ಯಾಲೀಸ್. ಓಕೆ,
ಹ್ಯಾಂಗಿಂಗ್ ವ್ಯಾಲೀಸ್ ಅಂತ ಕರೀತಾರೆ. ಇದು ಕೂಡ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಹ್ಯಾಂಗಿಂಗ್ ವ್ಯಾಲೀಸ್ ವಾಸ್ ಜನರಲಿ ಯೂಸ್ಡ್ ಫಾರ್ ಜನರೇಟಿಂಗ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್. ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಹ್ಯಾಂಗಿಂಗ್ ವ್ಯಾಲೀಸ್ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಐಸ್ ಕ್ಯಾಪ್ಸು ಗ್ಲೇಷಿಯರ್ಸು ಮೆಲ್ಟ್ ಆಗಿ ಕೊನೆಯ ಭಾಗ ಇದು, ಕೊನೆಯ ಭಾಗ ಬೆಟ್ಟದ ತಪ್ಪಲಿನಿಂದ ಕೆಳಗೆ ಬರಬೇಕಾದ್ರೆ ಕೊನೆಯ ಭಾಗದಲ್ಲಿ ಇಲ್ಲಿ ಡೀಪ್ ವ್ಯಾಲೀಸ್ ಬಂದಿರುತ್ತೋ, ಸೊ ಅಲ್ಲಿ ಹ್ಯಾಂಗ್ ಆದಂಗಿರುತ್ತೆ ಗ್ಲೇಷಿಯರ್ಸು. ಈ ಒಂದು ಹ್ಯಾಂಗಿಂಗ್ ಇರುವಂಥ ಪ್ಲೇಸಸ್ಸಲ್ಲಿ ವಿದ್ಯುತ್ ಉತ್ಪಾದನೆಗೆ ತುಂಬ ಯೋಗ್ಯವಾಗಿರ್ತದೆ. ಓಕೆನಾ. ಇವೆಲ್ಲ ಕೂಡ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸಲ್ಲಿ ಎರೋಷನಲ್ ಪ್ರಾಸೆಸ್. ಓಕೆನಾ. ನೆಕ್ಸ್ಟ್ ಒನ್, ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸಲ್ಲಿ ಡೆಪಾಸಿಷನಲ್ ಯಾವ್ಯಾವ ಬರುತ್ತೆ. ಓಕೆ, ಡೆಪಾಸಿಷನಲ್ ಪ್ರಾಸೆಸ್ ಯಾವ್ಯಾವ ಬರುತ್ತೆ ಅಂತ ಬಂದಾಗ ಎಸ್ಕರ್ಸು, ಓಕೆ, ಮೊರೈನ್ಸು, ಬೆಡ್ರಾಕು, ಔಟ್ ವಾಶ್ ಪ್ಲೇನು. ಓಕೆ, ನೆಕ್ಸ್ಟ್ ಒನ್ ಡ್ರಮ್ ಲೈನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಡ್ರಮ್ ಲೈನ್ ಇದನ್ನ ಏನಂತ, ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದರೆ ಬ್ಯಾಸ್ಕೆಟ್ ಆಫ್ ಎಗ್ಸ್ ಅಂತ ಕರೀತಾರೆ. ಬ್ಯಾಸ್ಕೆಟ್ ಆಫ್ ಎಗ್ಸ್ ಇದು ಮೊನ್ನೆ ಎಕ್ಸಾಮಲ್ಲಿ, ರೀಸೆಂಟಾಗಿ ಎಕ್ಸಾಮ್ಸಲ್ಲಿ ತುಂಬ ಸರಿ ಇದನ್ನು ರಿಪೀಟ್ ಆಗಿದೆ. ಡ್ರಮ್ ಲೈನ್ಸ್ ಅಂದರೆ ಏನು, ಮೊರೈನ್ಸ್ ಅಂದರೆ ಏನು, ಇದನ್ನು ಕೇಳಿದ್ದಾರೆ. ಅದರಲ್ಲಿ ಡ್ರಮ್ ಲೈನ್ಸ್ ಅಂದರೆ ಕೋಳಿ ಮೊಟ್ಟೆ ಥರ ಅಲ್ಲಲ್ಲಿ ಸ್ಟಾಪ್ ಆಗಿದೆ. ಎಲ್ಲಿ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಬರಬೇಕಾದ್ರೆ ಕೆಲವೊಂದು ಕಡೆ ಯಾವಾಗ ರಾಕ್ ಪಾರ್ಟಿಕಲ್ಸ್ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆಗುತ್ತಾ, ಈ ಒಂದು ಇದರಲ್ಲಿ ಐಸ್ ಕ್ಯಾಪ್ಸು ಮೆಲ್ಟ್ ಆಗಿ ಆಚೆ ಬಂದ್ಬಿಡುತ್ತೆ. ಬಟ್ ಸಮ್ ಸಾಲಿಡ್ ಪಾರ್ಟಿಕಲ್ಸ್ ದಟ್ ವಾಸ್ ರಾಕ್ ಮೆಟೀರಿಯಲ್ಸು ಅಲ್ಲಿ ಸ್ಟಾಪ್ ಆಗ್ತದೆ. ಆ ನಿಂತಿರೋ ಅಂಥ ರಾಕು ಮೊಟ್ಟೆ ಥರ ಅಲ್ಲೊಂದು ಇರುತ್ತೆ. ಅದಕ್ಕೆ ನಾವು ಬ್ಯಾಸ್ಕೆಟ್ ಆಫ್ ಎಗ್ಸ್ ಅಂತ ಕರೀತಾರೆ. ಓಕೆನಾ, ಅಥವಾ ಡ್ರಮ್ ಲೈನ್ ಅಂತ ಕರೀತಾರೆ. ನೋಡೋಣ ಯಾವ್ಯಾವ. ಗ್ಲೇಷಿಯರ್ ಟಿಲ್, ಇಲ್ಲಿ ನೀವು ಏನೇನು ಜ್ಞಾಪಕ ಇಟ್ಕೋಬೇಕು ಅಂದರೆ ಯಾವ್ಯಾವ ಡೆಪಾಸಿಷನಲ್ ಪ್ರಾಸೆಸ್ಗೆ, ಡೆಪಾಸಿಷನಲ್ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ಗೆ ಬರುತ್ತೆ ಅಂತ. ಗ್ಲೇಷಿಯರ್ ಟಿಲ್ಲು, ಮೊರೈನ್ಸು. ಓಕೆ, ಮೊರೈನ್ಸ್ ಅಂದರೆ ಏನಿಲ್ಲ, ಮೊರೈನ್ಸ್ ಇಸ್ ಎ ಮೆಟೀರಿಯಲ್ ಲೆಫ್ಟ್ ಬಿಹೈಂಡ್ ದ ಮೂವಿಂಗ್ ಗ್ಲೇಷಿಯರ್ಸ್. ಒಂದು ಸರಿ ಗ್ಲೇಷಿಯರ್ ಈ ಥರ ಮೂವ್ಮೆಂಟ್ ಆದಮೇಲೆ ಏನು ಉಳಿದಿರುತ್ತಲ್ಲ ಸಾಲಿಡ್ ಪಾರ್ಟಿಕಲ್ಸು, ಅದನ್ನು ನಾವು ಮೊರೈನ್ಸ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಫಾರ್ ಎಕ್ಸಾಂಪಲ್ಲು ಗ್ಲೇಷಿಯರ್ ಈ ಥರ ಮೂಮೆಂಟ್ ಆಗ್ತಾ ಇದೆ ಈ ಕಡೆಗೆ. ಓಕೆ, ಈ ಕಡೆ ಮೂಮೆಂಟ್ ಆಗ್ತಾ ಇದೆ. ಇದು ಸಾಲಿಡ್ ಪಾರ್ಟಿಕಲ್. ಆಮೇಲೆ ಕಲ್ಲು. ಓಕೆ, ಕಲ್ಲು ಮತ್ತು ಮಣ್ಣು ತುಂಬ ತೂಕ ಇರುತ್ತೆ. ತೂಕ ಇರಬೇಕಾದ್ರೆ ಅದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಉಳಿದಿರೋಂಥ ಗ್ಲೇಷಿಯರ್ ಐಸ್ ಕ್ಯಾಪ್ಸು ಕೆಳಗಡೆ ಬರುತ್ತೆ. ಈ ಪಾರ್ಟ್ಗೆ ನಾವೇನಂತ ಕರಿತೀರಿ, ಮೊರೈನ್ ಅಂತ ಕರಿತೀವಿ. ಓಕೆನಾ. ಮೊರೈನ್ ಅದರಲ್ಲಿ ತುಂಬ ಸೂಪರ್ ಗ್ಲೇಷಿಯಲ್ ಮೊರೈನ್ ಇದೆ. ಓಕೆ, ಲ್ಯಾಟ್ರಲ್ ಮೊರೈನ್ ಇದೆ ಆ್ಯಂಡ್ ಮೆಡಿಯಲ್ ಮೊರೈನ್ ಇದೆ. ಓಕೆನಾ. ಸೊ ಎಲ್ಲೆಲ್ಲಿ ಅದು ಸ್ಟಾಪ್ ಆಗ್ತದೆ, ಫಾರ್ ಎಕ್ಸಾಂಪಲ್ ಮಧ್ಯದಲ್ಲಿ ಇದ್ರೆ ಅದನ್ನು ಮೀಡಿಯಲ್ ಮೊರೈನ್ ಅಂತ ಕರೀತಾರೆ. ಸೂಪರ್ ಗ್ಲೇಷಿಯಲ್ ಅಂತ ಹೇಳಿ ಅಂದರೆ ಆಫ್ ದಟ್ ವಾಸ್ ಗ್ಲೇಷಿಯಲ್, ಆಫ್ ಸಾಲಿಡ್ ಇದರಲ್ಲಿ. ಇನ್ನೊಂದು ಬಂದ್ಬಿಟ್ಟು ಲ್ಯಾಟ್ರಲ್ ಮೊರೈನ್ ಅಂತ ಕರೀತಾರೆ. ಇನಿಷಿಯಲ್ ಸ್ಟೇಜಲ್ಲಿ ಏನಾದರೂ ಕಲ್ಲು ಒಂದು ಸಾಲಿಡ್ ಪಾರ್ಟಿಕಲ್ಸ್ ಸ್ಟಾಪ್ ಆಗಿದ್ರೆ ಅದನ್ನು ಲ್ಯಾಟ್ರಲ್ ಮೊರೈನ್ ಅಂತ ಕರೀತಾರೆ. ಡ್ರಮ್ ಲೈನ್ಸ್ ಇದು ವೆರಿ ಇಂಪಾರ್ಟೆಂಟ್, ಆವಾಗಲೇ ಹೇಳಿದ್ದೀನಿ. ದಟ್ ವಾಸ್ ಓವಲ್ ಶೇಪ್ಡ್ ಹಿಲ್ಸ್ ಲಾರ್ಜ್ಲಿ ಕಂಪೋಸ್ಡ್ ಆಫ್ ಗ್ಲೇಷಿಯರ್ ಗ್ಲೀಟ್ ಫಾರ್ಮ್ಡ್ ಬಿನಿತ್ ಆಫ್ ಎ ಗ್ಲೇಷಿಯರ್ ಆರ್ ಐಸ್ ಶೀಟ್ ಅಲೈನ್ಡ್ ದ ಡೈರೆಕ್ಷನ್ ಆಫ್ ಐಸ್ ಫ್ಲೋ. ಇದು ಒಂದು ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಹೇಳಿದ್ದೀನಿ ನೋಡಿ, ದೇ ಅರೇಂಜ್ ಡಯಾಗ್ನಲಿ ಆ್ಯಂಡ್ ಕಾಮನ್ಲಿ ರೆಫರ್ ಟು ಅಸ್ ಬ್ಯಾಸ್ಕೆಟ್ ಆಫ್ ಎಗ್ಸ್ ಟೋಪೋಗ್ರಫಿ. ಓಕೆ, ಬ್ಯಾಸ್ಕೆಟ್ ಆಫ್ ಎಗ್ ಟೋಪೋಗ್ರಫಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಐಸ್ ಕ್ಯಾಪ್ಸು ಗ್ಲೇಷಿಯರ್ಸು ಮೆಲ್ಟ್ ಆಗಿ ಗ್ಲೇಷಿಯರ್ಸ್ ಬರಬೇಕಾದ್ರೆ ಅಲ್ಲಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ದಟ್ ವಾಸ್ ರಾಕ್ ಲೈಕ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಕಾಣಿಸುತ್ತೆ ನಮಗೆ. ಒಂದ್ಸರಿ ಐಸ್ ಕ್ಯಾಪ್ಸು ಅಥವಾ ಗ್ಲೇಷಿಯರ್ಸ್ ಬಂದ ಮೇಲೆ ಈ ಥರ ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದರೆ ಎಗ್ಸ್ ರೂಪದಲ್ಲಿ ಕಂಡು ಬರೋದ್ರಿಂದ ನಮಗೆ ಇದನ್ನ ಬ್ಯಾಸ್ಕೆಟ್ ಆಫ್ ಎಗ್ಸ್ ಅಂತ ಕರೀತಾರೆ. ದಟ್ ವಾಸ್ ಸಾಲಿಡ್ ಪಾರ್ಟಿಕಲ್ಸ್, ರಾಕ್ಸ್ ಅಷ್ಟೇ, ಇನ್ನೇನಿಲ್ಲ, ಕಲ್ಲು. ಓಕೆ, ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಆಫ್ ಐಸು ಈ ಕಡೆ ಇರುತ್ತೆ. ಡ್ರಮ್ ಲೈನ್ ದಿಸ್ ವಾಸ್, ಇದು ಮೂವ್ಮೆಂಟ್ ಆದಮೇಲೆ ಇದು ಉಳ್ಕೊಳ್ಳುವಂಥ ಸಾಲಿಡ್ ಬೆಡ್ ರಾಕ್ ಎಲಿವೇಶನ್. ನೆಕ್ಸ್ಟ್ ಒನ್ ಎಸ್ಕರ್ಸ್. ಎಸ್ಕರ್ಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದಟ್ ವಾಸ್ ಡೆಪಾಸಿಷನಲ್ ಪ್ರಾಸೆಸ್. ಇದೆಲ್ಲ ಏನು ಅಷ್ಟೊಂದು ತೊಗೊಳಕ್ಕೆ ಹೋಗ್ಬೇಡಿ. ಏನೇ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಡೆಪಾಸಿಷನಲ್ ಯಾವ್ದಾದ್ರು ಬರುತ್ತೆ, ಎರೋಷನಲ್ ಯಾವ್ದಾದ್ರು ಬರುತ್ತೆ, ಇಷ್ಟು ಮಾತ್ರ. ಆದರೆ ಇದರಲ್ಲೂ ತುಂಬ ಇಂಪಾರ್ಟೆನ್ಸ್ ಇದೆ, ಅದೇ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಡ್ರಮ್ ಲೈನ್ಸ್ ವೆರಿ ವೆರಿ ಇಂಪಾರ್ಟೆನ್ಸು, ಮೊರೈನ್ಸ್ ವೆರಿ ವೆರಿ ಇಂಪಾರ್ಟೆಂಟು, ಆ್ಯಂಡ್ ಔಟ್ ವಾಶ್ ಪ್ಲೇನ್ಸು ಇದು ಕೂಡ ತುಂಬ ಸರಿ ಕೇಳಿರೋವಂಥ ಪ್ರಶ್ನೆ ಇದು. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ಇದೇನು ಅಂತ ಹೇಳಿ ಅಂದರೆ ಔಟ್ ವಾಶ್ ಪ್ಲೇನ್ ಅಂತ ಹೇಳಿದ್ರೆ ತಪ್ಪಲಿನಲ್ಲಿ ಕೆಳಗಡೆ ಹಿಲಿ ಏರಿಯಾಸಿಂದ ಬರಬೇಕಾದ್ರೆ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅಗ್ರಿಕಲ್ಚರ್ ಪರ್ಪಸ್ಸು ಔಟ್ ವಾಶ್ ಪ್ಲೇನ್ಸು ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಿಮಾಲಯ ತಪ್ಪಲಿನಿಂದ ಕೆಳಗೆ ಬರಬೇಕಾದ್ರೆ ಲಾಸ್ಟ್ ಇನ್ನೇನು ಪ್ಲೇನ್ ಏರಿಯಾಗೆ ಬಂದಾಗ ಏನು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತಲ್ಲ ಮಣ್ಣು, ಫಾರ್ ಎಕ್ಸಾಂಪಲ್ ಈಗ ನಾವು ಕೆರೆಗಳ ಪಕ್ಕದಲ್ಲಿ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಕೆಲವೊಂದು ಮಣ್ಣನ್ನು ಅಲಿವೇಲ್ ಸಾಯಿಲ್ ಅಂತ ಹೇಳ್ತೀರಲ್ಲ, ಸಾಯಿಲ್. ಫಾರ್ ಎಕ್ಸಾಂಪಲ್ ಇದು ಗಂಗಾ ನದಿ ಅಂತ ತಗೊಳ್ಳಿ, ಅಲಿವೇಲ್ ಆ ನದಿ ಪಕ್ಕದಲ್ಲಿ ಮಣ್ಣನ್ನು, ಜೇಡಿ ಮಣ್ಣನ್ನು ಅಲಿವೇಲ್ ಸಾಯಿಲನ್ನು ಕ್ಯಾರಿ ಮಾಡ್ಕೊಬಂದು ಆ ಕಡೆ ಲೆಫ್ಟ್ ಅಥವಾ ರೈಟ್ ಸೈಡು ಬಂಗಾರ ಅಥವಾ ಕಾದರ್ ಅಂತ ನಾವೇನು ಓಲ್ಡ್ ಮತ್ತು ನೀವು ಅಲಿವೇಲ್ ಸಾಯಿಲ್ ಕ್ಯಾರಿ ಮಾಡ್ಕೊಂಬಂದು ಬಿಡುತ್ತೆ. ಫ್ಲಡ್ಸ್ ಆದಾಗ ಮಣ್ಣನ್ನು ಕ್ಯಾರಿ ಮಾಡ್ಕೊಂಡು ಬಿಡುತ್ತಲ್ಲ. ಸೊ ಅದೇ ಥರ
ಗ್ಲೇಷಿಯರ್ಸ್ ಮೂವ್ಮೆಂಟ್ ಆಗಬೇಕಾದ್ರೆ ಕೊನೆಯದಾಗಿ ಈ ಔಟ್ ವಾಶ್ ಪ್ಲೇನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಔಟ್ ವಾಶ್ ಪ್ಲೇನ್ಸ್ ಅಂತ ಹೇಳಿದ್ರೆ ತುಂಬ ಫಲವತ್ತತೆ ಇರುವಂತಹ ಮಣ್ಣದು. ಆ ಮಣ್ಣಲ್ಲಿ ಏನು ಮಾಡ್ತಾರೆ ಅಂದರೆ ಪೊಟ್ಯಾಟೊ ಗ್ರೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆಲೂಗಡ್ಡೆ ಬೆಳೆಯೋದಕ್ಕೆ ಇದು ಯೋಗ್ಯವಾದ ಪ್ರದೇಶ ಎಲ್ಲಿ? ಹಿಮಾಲಯ ತಪ್ಪಲಿನಲ್ಲಿ. ಓಕೆನಾ? ಸೊ ಆ ಏರಿಯಾಸಲ್ಲಿ ಗ್ರೋ ಮಾಡೋದಕ್ಕೆ ಇದನ್ನು ನಾವು ಹೇಳ್ತೀವಿ. ಓಕೆ.